ಯೂಟ್ಯೂಬ್ನಲ್ಲೇ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿಸಿರೋ ದತ್ತಾ ಬೇನೂರವ್ರು ನಮ್ಮ ಜೊತೆ ಇದ್ದಾರೆ. ನೀವು ಹೇಳಿದ್ರಿ ಮುಂಚೆ ಎಲ್ಲ ಯೂಟ್ಯೂಬ್ ಮಾಡಿದ್ರೆ ಯಾರೋ ಕೆಲಸ ಇಲ್ಲದೆ ಇರೋರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅದು ನಿಜವಾಗ್ಲೂ ಯೂಟ್ಯೂಬ್ ಮಾಡು ಈ ಥರ ದುಡ್ಡು ಬರುತ್ತಂತ. ಸೊ ಆಯ್ತು ಸರಿ, ನಿನ್ಗೆ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟೆ, $2 ತಂದು. ನಮ್ಮ ಅಣ್ಣ ಏನು ತಲೆ ಸರಿ ಇದೆ, IT ವಿಡಿಯೋ ಪ್ಲೇ ಮಾಡೋದು, ಆಡ್ಸ್ ಮೇಲೆ ಕ್ಲಿಕ್ ಮಾಡೋದು, ದುಡ್ಡೇ ಕಾಣಿಸ್ತಾ ಇಲ್ಲಲ್ಲ, ನಮ್ಮ ಅಣ್ಣಗೆ ದುಡ್ಡು ಬರುತ್ತೆ ಅಂತ ಹೇಳಿದಾನೆ ಅಂತ. ಆ ಟೈಮಲ್ಲಿ ಹುಡುಗಿ ನೋಡಕ್ಕೆ ಅಂತ ಕರ್ಕೊಂಡೋಗೋರು. ಈ ಯೂಟ್ಯೂಬ್ ಅಂದ್ರೆ ನಗಕ್ ಶುರು ಮಾಡೋರು. ಒಬ್ಬರಂದ್ರೆ ಅಜ್ಜಿ ನಿಮ್ಗೆ ಹೇಳಿದ್ರೆ ಏನ್ ಮಾಡ್ತೀಯ ವಿಡಿಯೋ ನೀನು ಗೋರ್ಮೆಂಟಾ ಪ್ರೈವೇಟಾ? ನಾವು ಏನಪ್ಪ ಅಜ್ಜಿ ಕೆಲ್ಸಕ್ಕೆ ಹಾಕೊಂದು ಅವ್ರ ತಿಂಗಳಿಗೆ 2 ಲಕ್ಷ ಬರುತ್ತೆ. ನನ್ನ ಕಣ್ಣು ಮುಂದೆ ಬರಲೇ ಇಲ್ಲ ಅವ್ನ ರಿಟರ್ನ್. 2017 ನನ್ನ ಚಾನಲ್ ಟರ್ಮಿನೇಟ್ ಆಗೋಯ್ತು. ನಮ್ಮ ಅಣ್ಣ ಏನಾದರೂ ನೀನು ಇಂಗ್ಲೀಷೇ ಬರ್ಬೇಕು ಅಂದಿದ್ರೆ ನಾನು ನಿಜವಾಗ್ಲೂ ಯೂಟ್ಯೂಬ್ ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ಲ್ಯಾಪ್ಟಾಪಲ್ಲಿ ತೋರಿಸುತ್ತೆ, ಮೊಬೈಲಲ್ಲಿ ತೋರಿಸಲ್ಲ. 4000 ವಾಚ್ ಅವರ್ಸ್ ಆಗಬೇಕು ಅಂದರೆ ಇದಕ್ಕೇನಾದರೂ ಒಂದು ಟ್ರಿಕ್ ಹೇಳ್ಬೋದಾ? ದುಡ್ಡು ಬರೋವರೆಗೂ ಇಂಟ್ರೆಸ್ಟ್ ಬರಲ್ಲ. ನಂದು ಅದೇ ಪ್ರಾಬ್ಲಮ್. ದತ್ತಾ ಅವ್ರು ಇಲ್ಲಿವರೆಗೂ ಅರ್ನ್ ಮಾಡಿರೋದೆಷ್ಟು? ನಂದು ಇಲ್ಲಿವರೆಗೂ ಯೂಟ್ಯೂಬಲ್ಲಿ 3. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಮ್ಮೊಂದಿಗೆ ಒಬ್ಬ ಅತಿಥಿ ಇದ್ದಾರೆ. ಇವರ ಲೈಫಿನ ಜರ್ನಿ ನೋಡಿದ್ರೆ ಹಿಂಗೆಲ್ಲವೂ ಸಾಧ್ಯನಾ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಕರ್ನಾಟಕದಲ್ಲೇ ಯೂಟ್ಯೂಬ್ನಲ್ಲಿ 2 ಗೋಲ್ಡನ್ ಬಟನ್ ಇರುವ ಏಕೈಕ ಯೂಟ್ಯೂಬರ್ ಇವರು. ಹಾಗೆ ಕನಸುಗಳ ಸಾಕಾರ ಆಗೋದು ಹೇಗೆ ಅನ್ನೋದನ್ನ ಬಹಳಷ್ಟು ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ಕಾರ್ ನೋಡಿದ್ರೆ ಎಲ್ಲರೂ ಕಂಡು ಹಿಡಿತಾರೆ. ಇತ್ತೀಚೆಗೆ ಬಹಳಷ್ಟು ಕಡೆ ಹೋದಾಗಲೂ ಕೂಡ ಅವರನ್ನು ಮಾತನಾಡಿಸ್ತಾ ಇದ್ದಾಗ ಅವ್ರಿಗೆ ಅದೊಂದು ಹೆಮ್ಮೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು. ಹೆಚ್ಚು ನಾನು ಮಾತಾಡೋದಕ್ಕೆ ಹೋಗಲ್ಲ. ಯೂಟ್ಯೂಬ್ನಲ್ಲೇ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿಸಿರೋ ದತ್ತಾ ಬೇನೂರವ್ರು ನಮ್ಮ ಜೊತೆ ಇದ್ದಾರೆ. ದತ್ತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಸ್ಟೋರಿ ಕೇಳಿದಾಗ, ನಾನು ನಿಮ್ಮ ಮೊದಲನೇ ಸಲ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡೋವಾಗ ನೀವು ಕೆಲವೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ರಿ. ಹೌ ವಾಸ್ ಯುವರ್ ಲೈಫ್ ಅಂತ, ಈ ಹಿಂದೆ ಹೆಂಗ್ ನಿಮ್ಮ ಜೀವನ ಹಂಬಲಿ ಶುರು ಆಯ್ತು ಅಂತ. ಒಂದು ಚಾನೆಲ್ ಮುಂದೆಗಡೆ 3 ದಿನ ಕಾಯ್ತೀರಿ ನಿಮ್ದೊಂದು ಕಾನ್ಸೆಪ್ಟ್ ಹೇಳೋದಕ್ಕೆ. ನಮ್ಮ ಚಾನೆಲ್ಗೂ ಒಂದ್ಸಲ ಬಂದಿದ್ರಿ. ಹೀಗೆ ನಿಮ್ಮ ಜರ್ನಿ ಹೇಳ್ತಾ ಹೇಳ್ತಾ ಈಗಿನ ನಿಮ್ಮ ಯಶಸ್ಸು, ಇನ್ನೂ ಯಶಸ್ಸಿನ ದಾರಿ ತುಂಬ ದೊಡ್ಡದಿದೆ. ಬಟ್ ಇವಾಗ ನೀವು ಬಂದು ನಿಂತಿರೋದಿದೆಯಲ್ಲ, ವಿತಿನ್ 20 years ಯೂಟ್ಯೂಬಿನಲ್ಲಿ ಅರ್ನ್ ಮಾಡಬಹುದು, ಅದರಲ್ಲೂ ಯಶಸ್ಸು ಗಳಿಸಬಹುದು, ಯೂಟ್ಯೂಬರ್ ವ್ಯಾಲ್ಯೂ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ನಿಮ್ಮ ಹಿರಿಮೆ. ನಾನೊಂದು 8-10 ವರ್ಷದ ಹಿಂದೆ ಯಾರೋ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ ಅಂದಾಗ ನಮ್ಮೆಲ್ರಿಗೂ ಒಂದು ಅಸಡ್ಡೆ ಇರ್ತಿತ್ತು. ಸರ್ವೇ ಸಾಮಾನ್ಯ ಅಲ್ವಾ, ಅಸಡ್ಡೆ ಇರ್ತಿತ್ತು. ಯೂಟ್ಯೂಬಲ್ಲಿ ಎಷ್ಟು ಗಳಿಸೋಕ್ಕಾಗತ್ತೆ, ಯಾರು ಏನೋ ಕೆಲಸ ಇಲ್ಲದೆ ಇರೋರು ಯೂಟ್ಯೂಬ್ ಮಾಡ್ತಾರೆ ಅಂತ ಅಂತಿದ್ರು. ಆದರೆ ಅಫ್ಕೋರ್ಸ್ ಪ್ರಪಂಚದಾದ್ಯಂತ, ದೇಶದಾದ್ಯಂತ, ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಜನ. ಆದರೆ 2 ಗೋಲ್ಡನ್ ಬಟನ್ಗಳನ್ನ ಇಟ್ಕೊಂಡಿರೋ ಖ್ಯಾತಿ ನಿಮ್ಮದು. ತುಂಬ ಇಂಟ್ರಡ್ಯೂಸ್ ಮಾಡಿಬಿಟ್ಟೆ ಇದೆ. ಮೊದಲನೇ ಸಲ ನಾನು ಇಷ್ಟು ಇಂಟ್ರಡ್ಯೂಸ್ ಮಾಡಿದ್ದು ಯಾಕಂದರೆ ನಿಮ್ಮ ಜರ್ನಿ ನನಗೆ ಬಹಳ ಖುಷಿ ಕೊಡ್ತು. ಕೇಳಿದಾಗ ಬಹಳ ಫ್ಯಾಸಿನೇಟಿಂಗ್ ಅಂತ ಅನ್ನಿಸ್ತು. ಎಸ್, ಹೇಗಿದ್ದೀರಿ? ಸೊ ಚೆನ್ನಾಗಿದೆ ಮೇಡಮ್. ಸೊ ಬೇಸಿಕಲಿ ಅದೇ, ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತಂದರೆ ಯಾರು ನಂಬಲ್ಲ. ಸೊ ನಮಗೂ ಕೂಡ ಎಷ್ಟೋ ಜನ ನೋಡಿ ನಕ್ಕವರು ಇದ್ದಾರೆ ಆ ಟೈಮಲ್ಲಿ ಸ್ಟಾರ್ಟ್ ಮಾಡುವಾಗ. ಸೊ ಏನಪ್ಪ ಏನು ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾನಲ್ಲ ಬೆಳಿಗ್ಗೆ ಅಂತಂದ್ಬಿಟ್ಟು, ಯಾಕಂದರೆ ನಾವು ಚಿಕ್ಕದಾಗಿ ಪ್ರಾಜೆಕ್ಟ್ಗಳು ಮಾಡೋರು ಆಗ. ಸೊ ಬೇಸಿಕಲಿ ಅದು ದೊಡ್ಡವ್ರು ನೋಡಿದಾಗ ಅನಿಸುತ್ತದು, ಏನಪ್ಪ ಇದನ್ನು ಮಾಡ್ತಿದ್ದಾನಲ್ಲ ಅದು. ಬಟ್ ನಮ್ಗೆ ಅದರ ಹಿಂದಿನ ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತಿರುತ್ತೆ. ಈಗ ಚಿಕ್ಕದಾಗಿ ಮಾಡಿದ್ರು ಏನೋ ಒಂದು ಅದರಿಂದ ಸಂಪಾದನೆ ಮಾಡ್ಬೋದಾ, ಏನು ಇಲ್ಲ ಅಂತಂದ್ಬಿಟ್ಟು. ಜೊತೆಗೆ ನೀವು ಹೇಳಿದ್ರಿ ಮುಂಚೆ ಎಲ್ಲ ಯೂಟ್ಯೂಬ್ ಮಾಡಿದ್ರೆ ಯಾರೋ ಕೆಲಸ ಇಲ್ಲದೆ ಇರೋರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅದು ನಿಜವಾಗ್ಲೂ ನಿಜ. ಅದು ನಮಗೂ ಸುಮಾರು ಜನ ಅಂದಿದ್ದಾರೆ, ಇವನಿಗೇನೋ ಕೆಲಸ ಇಲ್ಲೇನೋ ಅದಕ್ಕೆ ಮಾಡ್ತಾನೆ. ನನಗೂ ಈ ಎಜುಕೇಟೆಡ್ ಮುಗಿಸಿ ಬಂದಿರ್ತಾರಲ್ಲ, PG ಯಲ್ಲಿದ್ದರು ಅವರೆಲ್ಲ, ಇಂಜಿನಿಯರಿಂಗ್ ಏನೋ ಮುಗಿಸಿದ್ರು ಒಂದಿಷ್ಟು, ಬಂದುಬಿಟ್ಟು ಏನು ಓದಿದೆ ಅಂತ ಕೇಳೋರು. ನಾನು ಹೇಳೋರು ಡಿಪ್ಲೊಮಾ ಆಗಿದೆ, ಬಟ್ ಇನ್ಕಂಪ್ಲೀಟ್ ಆಗಿತ್ತಲ್ಲ ನಂದು. ಬಟ್ ನಾನು ಸುಮ್ಮನೆ ಡಿಪ್ಲೊಮಾ ಆಗಿದೆ ನಾನು. ಈ ಡಿಪ್ಲೊಮಾ ಓದಿದ್ದು ಬಿಟ್ಬಿಟ್ಟು, ಇಲ್ಲ ಕೆಲ್ಸಕ್ಕೆ ಒಳ್ಳೆ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಇದನ್ನ ಯಾಕೆ ಮಾಡ್ತಿದ್ದೆ ಅಂತನೋರು. ಬಟ್ ಅವಾಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಿ, ನನ್ನ ಹಿಂದ್ಗಡೆ ಏನು ಬರ್ತಿತ್ತು ಅಂತ ನನಗೆ ಗೊತ್ತಿತ್ತು, ಯಾರಿಗೂ ಹೇಳ್ತಿರ್ತಿರಲಿಲ್ಲ. ಸೊ ಹೀಗೆ ಒಳಗಡೆ ಹೋಗಿ ನಮ್ಮ ಬೆಡ್ ಪಕ್ಕದಲ್ಲಿರೋ ಒಬ್ಬರನ್ನ ಫ್ರೆಂಡಿಗೆ ಹೇಳಿದಂತ, ಇವನು ಯಾರೋ ಇವನು ಕೆಲಸಕ್ಕೆ ಹೋಗಲ್ಲ, ಇಲ್ಲೇ ಏನೋ ಮಾಡ್ಕೊಂಡು ಕೂತಿರ್ತಾನೆ ಅಂತಂದ್ಬಿಟ್ಟು. ಬಟ್ ಅವಾಗ ಹೇಳಿದ್ದು ಅವರು 17 ಅವ್ರ ತಿಂಗಳಿಗೆ 2 ಲಕ್ಷ ಬರುತ್ತೆ ಅಂದ್ರೆ ನನ್ನ ಕಣ್ಣು ಮುಂದೆ ಬರಲೇ ಇಲ್ಲ ಅವ್ನ ರಿಟರ್ನ್. ಸೊ ಇದೊಂದು ಕ್ಲಾರಿಟಿ. ಇವರು PGಯಲ್ಲಿ ಕೂತ್ಕೊಂಡು ಕ್ರಾಫ್ಟ್ ಡಿಸೈನ್ ಮಾಡೋ, ಕಾರ್ಡ್ಬೋರ್ಡ್ ಅಲ್ಲಿ ಕ್ರಾಫ್ಟ್ ಮಾಡುವಾಗ ನಿಮ್ಮ PG ಮೇಟ್ ಏನು ಕೆಲಸ ಮಾಡಲ್ಲ, ರೇಗಿಸಿದ್ರು. ಹೌದು, ಸುಮಾರು ಜನ. ಯಾಕಂದ್ರೆ ನಾನಿದು ಯೂಟ್ಯೂಬ್ T-ಶರ್ಟ್ ಹಾಕೊಂಡ್ಬಂದಿದ್ದೀನಿ ಅಂತೇಳಿ ನನ್ನ ಬ್ಯಾಡ್ಜ್ ಇಲ್ಲ.
ನಾನು ಇವತ್ತಿಗೆ ಬ್ಯಾಡ್ಜ್ ಹಾಕಿ ಶುರು ಮಾಡಿಬಿಟ್ಟು 10 ವರ್ಷದ ಮೇಲೆ ಆಯಿತು. ಯಾವಾಗಲೂ ಪ್ರತಿದಿನ ವಿತೌಟ್ ಬ್ಯಾಡ್ಜ್ ಇಲ್ಲದೆ ನಾನು ಓಡಾಡ್ದೇ ಇಲ್ಲ. ಸೊ ಇಲ್ಲಿವರೆಗೂ ನೀವು ಅಂದ್ಕೊಳ್ಳಿ ಭಾಳ ಆದರೆ ಒಂದು 10-15 ಡೇಸ್ ಬ್ಯಾಡ್ಜ್ ಹಾಕದೇ ಇರ್ಬೋದೇನೋ. ಸೊ ನನ್ನ ಆಲ್ಮೋಸ್ಟು ಅವಾಗೆಲ್ಲ ಮಲ್ಕೊಳ್ಳೋ ಟೈಮಲ್ಲಿ ಆಗ್ತಿದ್ದೆ, ಬಟ್ ಇವಾಗೆಲ್ಲ ಇಲ್ಲ. ಅದು ಬ್ಯಾಡ್ಜ್ ನೋಡಿಬಿಟ್ಟು ಒಬ್ಬರು ಹಂಗೆ ಕೇಳಿದ್ದು, ಏನಕ್ಕೆ ಯಾವಾಗಲೂ ಬ್ಯಾಡ್ಜ್ ಹಾಕ್ಕೊಳ್ತೀಯ ನೀನು ಅಂತಂದ್ಬಿಟ್ಟು. ಏನು ಬ್ಯಾಡ್ಜ್ ಅದು? ಯೂಟ್ಯೂಬ್ ಬ್ಯಾಡ್ಜ್ ನಾನು ಯೂಸ್ಲಿ ಹಾಕ್ಕೊಳ್ತಿರ್ತೀನಿ ನಾನು. ಸೊ ಅವ್ರು ಬಂದುಬಿಟ್ಟು ಏನಿದು ಏನಕ್ಕೆ ಹಾಕ್ಕೊಳ್ತೀಯ ಯಾವಾಗಲೂ ಅಂತಂದ. ಬಟ್ ನನಗೆ ಏನು ಅದರಿಂದ ಬೆನಿಫಿಟ್ ಅಂತ ನನಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಈಗ ಸುಮಾರು ಜನ ನನ್ನ ಕಾರ್ ನೋಡಿದವ್ರು ಬೈತಿರ್ತಾರೆ, ಏನು ಇವನು BMW ಈ ಥರ ಜಾತ್ರೆ ಮಾಡಿದ್ದಾನೆ ಅಂತಂತಿರ್ತಾರೆ. ಬಟ್ ಅದರಿಂದನೇ ನಾನು ನೋಟೆಡ್ ಆಗಿರೋದು. BMW ಕಾರ್ ಅನ್ನೋದು ಎಲ್ಲರ ಹತ್ರನೂ ಇರುತ್ತೆ, ಬಟ್ ನಿಮ್ಮ ಕಾರು ಗ್ಲೋಬಲಲ್ಲೇ ಡಿಫ್ರೆಂಟ್ ಅನ್ನೋದು ಒಂದು ಏನಾದರೂ ಇರಬೇಕಲ್ಲ. ಈಗ ನನ್ನ ಕಾರ್ ಸ್ಟಿಕ್ಕರಿಂಗ್ ನೋಡಿದ್ರೆ ಗ್ಲೋಬಲಲ್ಲಿ ಎಲ್ಲಿ ಇಲ್ಲ ಆ ಥರದ್ದು. ಈಗ ಯೂಟ್ಯೂಬಿಂದ ಕೋಟಿ ಅರ್ನ್ ಮಾಡಿದವರು ಇದ್ದಾರೆ, ಒಂದು ಲೋಗೋ ಎಲ್ಲಿ ಹಾಕಿರಲ್ಲ, ಸ್ಟಿಕ್ಕರ್ ಇರಲ್ಲ. ಸೊ ನಾನು ಹೆಂಗಂದರೆ ಈಗ 10 ವರ್ಷದ ಹಿಂದೆ ನನ್ನ ಕಾರ್ ಏನಾದ್ರು ನೋಡಿದರೆ ಇವಾಗ ಯಾರಾದರೂ ನೋಡಿದ್ರೆ ಅದು ಇವರೇ ಅಂತ ಹೇಳ್ತಾರೆ. ಸೇಮ್ ಟು ಸೇಮು, ನೋ ಚೇಂಜಸ್. ಬ್ರ್ಯಾಂಡ್ ಅನ್ನೋದು ಹೌದು. ಸೊ ಅದು ನೋಡಿಬಿಟ್ರು ಅಂದರೆ 100% ಇವರೇ ಅಂತ ಹೇಳೋದು ಇವಾಗ. ಬಟ್ ನಂದು BMW ಕಾರ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದು ಏನು ಹೇಳಿ, ನನಗೆ ಗೊತ್ತಿದೆ, ಬಟ್ ನಿಮ್ಮಿಂದನೇ ತಿಳ್ಕೊತೀನಿ BMW ಯಾಕೆ ತಗೊಂಡ್ರಿ ಅಂತ. ಇದು 2006 ಬೆಂಗಳೂರು ಬಂದಿದ್ದು. ಇದೂ ಒಂಥರ ತುಂಬ ಡಿಫ್ರೆಂಟ್ ಜರ್ನಿ ಬೆಂಗಳೂರು ಬಂದಿದ್ದು ನಾನು ಹೇಳಬೇಕಂದ್ರೆ. ಸೊ ಊರು ನಮ್ಮದು ಬಂದು ಬಿಜಾಪುರ ಇಂಡಿ ತಾಲೂಕು ಹಿರಿಯರಿಗೆ, ಒಂದು ಸ್ಮಾಲ್ ವಿಲೇಜು. ಸೊ ನಮ್ಮ ತಂದೆ ಎಲ್ಲ ಓದಲಿ ಅಂತಂದು ಯಾವ್ಯಾವ ಸ್ಕೂಲ್ಸ್ಗೆಲ್ಲ ಹಾಕೋರು. ಬಟ್ ನಮ್ಗಳಿಗೆ ಏನಂದರೆ ಅಷ್ಟು ಎಜುಕೇಷನಲ್ಲಿ ನಾನಿಲ್ಲ. ಅವರು ನಮ್ಮ ಅಣ್ಣನ ಥರ ಓದಲಿ, ಇಂಜಿನಿಯರಿಂಗ್ ಓದ್ತಿದ್ದಾನೆ ಈ ಥರ ಅಂತ ಹಾಕೋರು ನಮ್ಗೆ ಬೇಸಿಕಲಿ. ಅಂದರೆ ಅವರು ಚಿಕ್ಕವರಿದ್ದ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಥರ ಮಕ್ಕಳು ಕಷ್ಟಪಡಬಾರ್ದು ಅಂಥೇಳಿ ನಮ್ಮನ್ನು ಸ್ಕೂಲ್ಸ್ಗಳಿಗೆ ಕಳಿಸೋರು. ನಾವು ಅಲ್ಲಿ ತಲೆಯಲ್ಲಿ ಹೋಗದೇ ಇರೋದು, ಅವರು ಅವ್ನು ನೋಡಿ ಹೆಂಗೆ ಓದ್ತಾನೆ, ಇವ್ನು ನೋಡಿ ಹಿಂಗೆ ಓದ್ತಾನೆ ಅಂತಂದು. ಬಟ್ 2000 ಇಸ್ವಿಯಲ್ಲಿ ನಮಗೊಂದು ಸ್ವಲ್ಪ ಫೈನಾನ್ಷಿಯಲ್ ಶುರು ಆಯಿತು ನಮ್ಮ ತಂದೆಯವ್ರಿಗೆ. ಸೊ ನಾನಾ ರೀತಿ ಕಾರಣದಿಂದ ಅವಾಗ ನಮ್ಗೆ ಅರ್ಥ ಆಗ್ತಿತ್ತು. ಸೊ ತಂದೆ ಕಷ್ಟಪಡ್ತಿದ್ದಾರೆ ಅಂಥೇಳಿ ನಾವೇನು ಮಾಡೋಕ್ಕೆ ಶುರು ಮಾಡಿದೆ, ತೋಟದಲ್ಲೇ ಕೆಲಸ ಮಾಡೋಕ್ಕೆ ಅಂತ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದೆ. ಸೊ 7th 8th 9th 10th ಸ್ಕೂಲ್ಗೆ ಹೋಗಲಿಲ್ಲ ಅಷ್ಟೊಂದು. ಸೊ 10th ಪಲ್ಟಿ ಹೊಡೆದ್ಬಿಟ್ಟೆ ಅಲ್ಲೇ ನಾನು. ಪಲ್ಟಿ ಹೊಡೆದು ನಮ್ಮ ತಂದೆ ಸಿಕ್ಕಾಬಿಡಿ ಭಯಕ್ಕೆ ಶುರು ಮಾಡಿದ್ರು. ನಿನ್ಗೆ ಯಾವಾಗಲೂ ಹೇಳಿದೆ ಓದು ಅಂತ. ಅಂದರೆ ಅವ್ರು ಹೇಳೋರು, ಓದ್ರಿ, ನಮ್ಮ ಥರ ಕಷ್ಟಪಡಬೇಡಿ ಅನ್ನೋರು. ಯಾಕಂದರೆ ಅವಾಗ ತೋಟದಲ್ಲೆಲ್ಲ ನೀರು ಇರ್ತಿರ್ಲಿಲ್ಲ, ಲೇಬರ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಓದು ಅಂತ ಬೈಯೋರು. ಬಟ್ ಫೈನಲ್ಲಾಗಿ 2005ಗೆ ಫೇಲ್ ಆಗಿದೆ, 6ಗೆ ಪಾಸ್ ಮಾಡ್ಕೊಂಡು ಹಂಗು ಹಿಂಗು. ನಂದು ಹೇಳ್ಬೇಕು, ಕ್ವಶನ್ ಪೇಪರ್ ಗಟ್ಟಿ ಹೊಡೆದಿರೋದು ನಾನು. ಬಟ್ ಏನಂದರೆ ತುಂಬ ನೀಟಾಗಿ ಬರೆದ್ಬಿಟ್ಟಿದ್ದು, ಏನೋ ಪಾಸ್ ಆಗಿಬಿಟ್ಟಿದೆ. ಆಮೇಲೆ ಎಲ್ಲ ತಕ್ಷಣ 6ಗೆ ಬೆಂಗಳೂರು ಕರ್ಕೊಂಬಂದರು. ಬಟ್ ಇದು ನನಗೂ ಐಡಿಯಾನೇ ಇರಲಿಲ್ಲ, ಬೆಂಗಳೂರಿಗೆ ಇವ್ರು ಕರ್ಕೊಂಡು ಹೋಗ್ತಾರೆ ಎಜುಕೇಷನ್ಗೆ ಅಂತಂದು. ಬೆಂಗಳೂರು ಅಂದ ತಕ್ಷಣ ನಾನು ಅಯ್ಯೋ ಇಲ್ಲಿ ಯಾವ ತೋಟದಲ್ಲಿ ಇರ್ತಾನೆ ಅಂತಂದ್ಬಿಟ್ಟು ಫುಲ್ ಜೋಶಲ್ಲಿ ಬರೋಕ್ಕೆ ರೆಡಿ ಅಂದ್ಕೊಂಡ್ಬಿಟ್ಟಿದೆ. ಬಟ್ ನೀವು ಬೆಂಗಳೂರು ಬಂದ ತಕ್ಷಣ ಹತ್ತತ್ರ ಒಂದು 6 ತಿಂಗಳು ದಿನಾಲೂ ಅಳ್ಕೊಂಡು ಮನೆಗೆ ಹೋಗ್ತಿದ್ದೆ. ಏಕೆ? ಸೊ ಅದು ಇಂಗ್ಲೀಷ್ ಮೀಡಿಯಮ್ ಕಾಲೇಜು. ಸೊ ನನಗೆ ನನ್ನ ಹೆಸರು ಅಷ್ಟೊಂದು ಬರೆಯೋಕ್ಕೆ ಇಂಗ್ಲೀಷಲ್ಲಿ ಬರ್ತಾ ಇರಲಿಲ್ಲ. ಸೊ ದಿನಾಲೂ ಫಸ್ಟ್ ಡೇ ನಮ್ಮ ಅಣ್ಣ ಕಾಲೇಜ್ಗೆ ಕರ್ಕೊಂಡು ಹೋದ ತಕ್ಷಣ ಒಬ್ಬರು HOD, ವಾಟ್ ಈಸ್ ಯುವರ್ ಹೇರ್ ಸ್ಟೈಲ್, ವಾಟ್ ಈಸ್ ಯುವರ್ ಡ್ರೆಸ್ಸಿಂಗ್ ಸ್ಟೈಲ್, ಹಂಗೆ ಹಿಂಗೆ. ಯಾಕಂದರೆ ನಾನಿರೋದವಾಗ 28 ಸೈಜ್ ಪ್ಯಾಂಟ್ ಹಾಕ್ಕೊಳ್ಳೋದು ಬೇಸಿಕಲಿ. ನಾವೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲೋ ರೋಡ್ ಸೈಡು ಹಳೆ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಮಾರ್ತಿರ್ತಾರಲ್ಲ, ಅದನ್ನು ಹಾಕೊಂಡು ಆಲ್ಮೋಸ್ಟ್ 32 ಪ್ಯಾಂಟ್ ಹಾಕೊಂಡು ಹಿಂಗೆಲ್ಲ ಟೈಟ್ ಹಾಕ್ಕೊಂಡ್ಬಂದಿದ್ದು. ಸೊ ಅವ್ರು ಅದನ್ನು ನೋಡಿಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ಕತ್ರು. ನಾನೇನೋ ಅವ್ರು ಇಂಗ್ಲೀಷಲ್ಲಿ ಒಬ್ಬರು ಮಾತಾಡ್ತಾರೆ ಅಂದ್ಕೊಂಡ್ರೆ ಎಲ್ಲ ಇಂಗ್ಲೀಷೇ. ನಮ್ಮ ಅಣ್ಣಗೆ ಕೇಳಿದೆ, ಇದು ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಮ? ಇಂಗ್ಲೀಷ್ ಮೀಡಿಯಮ್ ಅಂದ. ಯಪ್ಪ ಆಗಲ್ಲ ಕತೆ ಇದು ಅಂಥೇಳಿ ನಮ್ಮ ಅಣ್ಣ ಫಸ್ಟ್ ಡೇನೇ ಇಲ್ಲ ನಾನು ಊರಿಗೆ ಹೋಗ್ತೀನಿ ಅಂತಂದೆ. ಇಲ್ಲ ನೀರು ಆರಾಮಾಗಿ ಕಲ್ತ್ಕೊ ಅಂತಾನು. ಬಟ್ ಹಿಂಗೂ ಏನು ಮಾಡೋದು, ಈಗ ಫೀಸ್ ಬೇರೆ ಪೇ ಮಾಡಿದರೆ. ಅದು ಆ್ಯಕ್ಚುಲಿ ನಮ್ಮ ಅಣ್ಣಗೆ ಅವಾಗ ಕೆಲಸ ಸಿಕ್ಕಿತ್ತು 6ಅಲ್ಲಿ. ನಮ್ಮ ಎಜುಕೇಷನ್ ಎಲ್ಲ ಅವರೇ ನೋಡಿದ್ದು. ಆಮೇಲೆ ಫಸ್ಟ್ ಡೇ ಕಾಲೇಜ್ಗೆ ಹೋದಾಗ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಎಲ್ಲ ಸ್ಟೂಡೆಂಟ್ ಕೂತಿರೋ ನಾನು ಸೆಂಟ್ರ್ ಕೂತ್ಕೊಂಡ್ಬಿಟ್ಟಿದ್ದೆ. ಏನೇ ಕೇಳಿದ್ರು ಅಟ್ಲೀಸ್ಟ್ ಫಸ್ಟಿನಿಂದಾದರೂ ಶುರುವಲ್ಲಿ, ಲಾಸ್ಟಿಂದಾದರೂ ಶುರುವಲ್ಲಿ ಬಚಾವಾಗಣ ಅಂತ. ಆಮೇಲೆ ಅವರು ಎದ್ದೇಳೋರು, ಅವ್ರ ಹೆಸರು ಹೇಳೋರು ಇಂಗ್ಲೀಷಲ್ಲಿ. ಆಮೇಲೆ ತಂದೆ ಏನು ಮಾಡ್ತಾರೆ ಅಂತ ಹೇಳೋರು, ಎಲ್ಲಿ ಅವರು ಅಂತ ಹೇಳಿದ್ರು. ನನಗದು ಅಷ್ಟೇ, ನನಗೆ ಫಾರ್ಮರ್ ಅಂತಲೂ ಬರ್ತಾಯಿರಲಿಲ್ಲ.
ಅಗ್ರಿಕಲ್ಚರ್ ಅಂತೂ ಬರಲಿಲ್ಲ. ಸೊ ನಾನು ಏನಪ್ಪ ಹೇಳೋದು ಅಂತೇಳಿ ಪಕ್ಕದಲ್ಲಿ ಒಬ್ಬನಿಗೆ ಕೇಳಿದೆ, ನಮ್ಮ ತಂದೆ ರೈತ ಏನು ಹೇಳಬೇಕು ಅಂತಂದು. ಸೊ ಅವರು ಫಾರ್ಮಿಂಗ್ ಆದರೂ ಹೇಳು, ಇಲ್ಲ ಅಗ್ರಿಕಲ್ಚರ್ ಅಂತ ಹೇಳೋದು. ನನ್ನ ಪಾಳೆ ಬಂತು, ನಾನು ಎದ್ದು ನಿಂತ್ಕೊಂಡು ಹೆಸರು ಹೇಳಿದೆ, ಮೈ ಫಾದರ್ ಅಗ್ರಿಕಲ್ಚರ್ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ನಾನು ಊರು ಹೇಳಿಲ್ಲ, ಅದು ಏನು ಬರಲೂ ಇಲ್ಲ ತಲೆಗೆ. ಆಮೇಲೆ ಆಗ್ತಾ ದಿನಾಲು ಕ್ಲಾಸು ಶುರು ಆಯಿತು. ಗೊತ್ತಲ್ಲ, ಒಂದು ದಿವಸ ಸಿಕ್ಕಾಕೊಂಡು ಬಿಡಬೇಕು, ಏನು ಬರೆಯೋಕ್ಕೆ ಬರಲಿಲ್ಲ ತಂದು. ಸೊ ಜರ್ನಿ ಹೆಂಗಾಯಿತು ಅಂತಂದರೆ ದಿನಾಲೂ ಇಂಗ್ಲೀಷೇ. ಸೊ ಕನ್ನಡ ಅಂತೂ ಒಂದು ಪಾಯಿಂಟು ಇಲ್ಲ ಅಲ್ಲಿ. ನಾನು ಬೆಂಗಳೂರು ಬಂದ ಸಿಸ್ಟಮ್ ನೋಡಿದ್ದು ಅಲ್ಲೇ. ಅವ್ರು ಯಾರೋ ಕಂಪ್ಯೂಟರ್ ಲ್ಯಾಬ್ಗೆ ಹೋದರೆ ಕೆಳಗಡೆ ಕೈಯಾಕೆ ಆನ್ ಮಾಡೋರು, ಇದು ಎಲ್ಲ ಆನ್ ಮಾಡ್ತಾರಂತೂ ಗೊತ್ತಿಲ್ಲ ನಮ್ಗಳಿಗೆ. ಸೊ ಹಿಂಗಾಗಿ ಒಂದು ದಿವಸ ಆಲ್ಮೋಸ್ಟ್ ದಿನಾಲೂ ನನಗೆ ಹರ್ಟ್ ಆಗೋದು, ಯಾಕಂದರೆ ಅದು ಇಂಗ್ಲೀಷು ಬರೋಲ್ಲ, ಮಾತಾಡೋ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು, ಕನ್ನಡದವ್ರು ಕಡಿಮೆ, ಆಮೇಲೆ ಬೆಂಗಳೂರಲ್ಲಿ ಇಂಗ್ಲೀಷೇ ಮಾತಾಡೋರು ಎಲ್ಲರೂ ಕೂಡ. ಸೊ ಏನಪ್ಪ ಮಾಡೋದು ಅಂತೇಳಿ ಫೈನಲಾಗಿ ಒಬ್ಬ ನನ್ನ ಫ್ರೆಂಡ್ ಸಿಕ್ಬಿಟ್ಟು ಕನ್ನಡದವನೇ. ಸೊ ಅವರು ನಾನು ಜೊತೆ ಆಗಿಬಿಟ್ಟೆವು. ಬಟ್ ಏನೇ ಕ್ವಶನ್ಸ್ ಬಂದರೂ ಕೂಡ ಆನ್ಸರ್ ಮಾಡೋಕ್ಕಾಗ್ತಿದ್ದಿಲ್ಲ. ಆಮೇಲೆ ಒಬ್ಬರು ಕೇರಳ ಮೇಡಮ್ಮು ನನ್ನನ್ನು ಚೆನ್ನಾಗಿ ಬೈದ್ಬಿಟ್ಟಿರು. ನನಗೆ ಗೆಟಪ್ ಅಂದರು ಅದನ್ನೇ ಅರ್ಥ ಆಯಿತು, ಎದ್ದು ನಿಂತ್ಕೊಂಡೆ. ಅವ್ರು ಏನೋ ಅಂದಿದ್ದಕ್ಕೆ ನನಗೆ ನಗು ಬಂದುಬಿಡ್ತು. ಪಕ್ಕದಲ್ಲೆಲ್ಲ ನಗ್ತಿರೋದು, ನಾನು ನಕ್ಬಿಟ್ಟು, ಅವ್ರು ಇನ್ನೂ ಭಯಕ್ಕೆ ಶುರು ಮಾಡಿಬಿಟ್ರು. ಸೊ ಅವತ್ತು ಅವ್ರು ಏನು ಹೇಳಿದ್ರು, ಕನ್ನಡ ಯಾರಿಗೆ ಬರುತ್ತೆ ಅಂತ ಕೇಳಿದಾಗ ಅಲ್ಲೊಬ್ಬರು ಲೇಡಿಗೆ ಬರ್ತಿತ್ತು, ಅವ್ರು ನಮ್ಮ ಮೆಕ್ಯಾನಿಕಲ್ ಒಬ್ಬರೇ ಇದ್ದರು. ಸೊ ಅವ್ರ ಜೊತೆ ಕೂತ್ಕೊಳ್ಳಿ ಅಂತ ಕೂಡ್ಸೋರು. ನಮಗೆ ಫಸ್ಟ್ ಆಫ್ ಆಲ್ ಫೀಮೇಲ್ ಅಂದರೆ ನಾವು ಭಾಳ ದೂರ, ಅವಾಗ ಹಳ್ಳಿಯಲ್ಲಿ ಹುಡುಗಿರ್ ಕಂಡ್ರೆ ಓಡೋಗೋರು ನಾವು. ಸೊ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತಂದು ಕೂತ್ಕೊಂಡೆ. ಅವ್ರು ಬರೆಯೋಕ್ಕೆ ಹೋಗೋರು ಜಾಯಿಂಟ್ ಹ್ಯಾಂಡ್ ರೈಟಿಂಗ್, ನನಗೆ ಅದನ್ನು ಬರೆಯೋಕ್ಕಾಗ್ತಿದ್ದಿಲ್ಲ. ಅವ್ರನ್ನ ಬಿಡಿಸಿ ಬರೀರಿ ಅಂದರೆ ಅವರು ಹೇಳೋ ಸ್ಪೀಡಲ್ಲಿ ಅವ್ರು ಆಗ್ತಿದ್ದಿಲ್ಲ. ಸೊ ಹಿಂಗಾಗಿ ದಿನಾಲು ಏನಪ್ಪ ಮಾಡೋದು, ಏನೂ ಅರ್ಥ ಆಗ್ತಿಲ್ಲ. ಒಬ್ಬರ ಜೊತೆ ಮಾತಾಡೋಣ ಅಂದರು ಹೆಂಗಾಯಿತು ಅಂದರೆ, ಅದು ತೋಟದಲ್ಲಿ ಏನೋ ಖುಷಿಯಾಗಿದ್ದೋ ಇಲ್ಲ ಅಂತನಲ್ಲ, ಬೆಂಗಳೂರು ಬಂದು ಹಿಂಗಾಯಿತು. ಒಂದು 6 ತಿಂಗಳು ದಿನಾಲು ಹಿಂಗೆ ನಡೀತಿರ್ಬೇಕಂದ್ರೆ ನಮ್ಮ ಮಾವನ ಮನೇಲಿ ಇದ್ದಿದ್ದು, ಅವ್ರು HLL ವರ್ಕ್ ಮಾಡ್ತಿರೋ. ಸೊ ಅವರು ಒಂದು ದಿವಸ ಫೋನ್ ಮಾಡಿದ್ರು ನಮ್ಮಮ್ಮಗೆ, ಅವರು ನಮ್ಮ ಸ್ವಂತ ಮಾವನೇ. ಸೊ ಇಲ್ಲ, ಇವನು ಚೆನ್ನಾಗಿ ತೋಟದಲ್ಲಿದ್ದ, ಇಲ್ಲಿಗೆ ಬಂದೆಲ್ಲ ಅವ್ನು ಹಾಳು ಮಾಡ್ತಿದ್ದೀರಾ, ತೋಟದಲ್ಲಿ ಮಾಡ್ಕೊಂಡಿರ್ತಾನೆ, ಅವ್ನಿಗೆ ಎಲ್ಲಾಗುತ್ತೆ ಅಲ್ಲಿ ಬಿಡಿ ಅಂತಂದ್ಬಿಟ್ಟು. ಆಮೇಲೆ ನಮ್ಮ ಮಾವ ಹೇಳಿದಾರೆ ಅಂಥೇಳಿ ಅವ್ರು ಕರ್ಕೊಂಡೋಗೋಣ ಅಂತ ಡಿಸೈಡ್ ಮಾಡಿದ್ರು. ಬಟ್ ಆಮೇಲೆ ನಮ್ಮ ಅಣ್ಣ ಏನು ಹೇಳಿದ್ದ ಅವತ್ತಂತಂದರೆ, ಒಂದು ಚಿಕ್ಕ ಮಗು ಅಂತ ತಿಳ್ಕೊಂಬಿಡು, ಸೊ ಇಲ್ಲಿರಲಿ, ಅವನು ಏನೋ ಕಲಿತಾನೆ, ಟೈಮ್ ತೊಗೋಬೋದು ಅಂತಂದ್ರೆ ಅವಾಗ. ಸೊ ಹಂಗೆ ಹಾಕೊಂಡು ನಮ್ಮ ಅಣ್ಣಗೆ ಹೇಳಿದೆ ಹೋಗ್ತೀನಿ ಊರಿಗೆ ಅಂತಂದು, ಅವ್ನು ಬಿಡಲಿಲ್ಲ. ಸೊ ಹಾಗೆ ಆಗ್ತಾ ಫಸ್ಟ್ ಇಯರು ಎಲ್ಲ ಸಬ್ಜೆಕ್ಟು ಡಮಾರು, ಬರೀ ಥಿಯರಿ ಮಾತ್ರ ಪಾಸಾಗಿದ್ದು. ಪ್ರಾಕ್ಟಿಕಲ್ ಮಾತ್ರ ಪಾಸಾಗಿದ್ದು, ಥಿಯರಿ ಎಲ್ಲ ಡಮಾರಾಯಿತು. ಸೊ ಆಮೇಲೆ ಸೆಕೆಂಡ್ ಇಯರು ಗ್ಯಾಪ್ ಆಯಿತು, ಸ್ವಲ್ಪ ಕೂತ್ಕೊಂಡಿದ್ದೆ. ಆಮೇಲೆ ಸೆಕೆಂಡ್ ಇಯರ್ ಹಂಗೂ ಹಿಂಗೂ ಮತ್ತೆ ಒಂದಿಷ್ಟು ಏನೋ ಬರೆದೆ, ಮತ್ತೆ ಆಯಿತು. ಹಿಂಗೆ ಆಗ್ತಾ ಕಾಲೇಜ್ ಫೈನಲ್ ಆಗಿ 3 ಇಯರ್ಸ್ ಕೋರ್ಸ್ ಮುಗೀತು. ಬಟ್ ನಂದು ಆಲ್ಮೋಸ್ಟ್ 36 ಸಬ್ಜೆಕ್ಟಲ್ಲಿ ಹಾಫ್ ಆಫ್ ಸಬ್ಜೆಕ್ಟು ಇನ್ನೂ ಪೆಂಡಿಂಗ್ ಎಲ್ಲ ಇದೆ, ಕಾಲೇಜಲ್ಲೇ ಇದೆ. ಹೌದು. ಸೊ ನಮ್ಮ ಅಣ್ಣ ಒಂದು ದಿವಸ ಪ್ರಿನ್ಸಿಪಲ್ ಹೇಳಿದ್ರು, ನಿಮ್ಮ ಅಣ್ಣ ಕರ್ಕೊಂಬಂದ್ರೆ, ಯೂಸ್ವಲಿ ಅವರು ಬಂದಿದ್ರು ಫಸ್ಟ್ ಡೇಗೆ. ಅವ್ರಿಗೆ ಕರೆಸ್ಬಿಟ್ಟು, ನೀನು ನೋಡಿದ್ರೆ ಇಂಜಿನಿಯರಿಂಗು ಒಳ್ಳೆ ಟಾಪ್ ರ್ಯಾಂಕ್ ಸ್ಟೂಡೆಂಟು, ನಿಮ್ಮ ತಮ್ಮ ನೋಡಿದ್ರೆ ದೊಡ್ಡ ಬಂಡೆ ಇಟ್ಬಿಟ್ಟಿದೆ ನನ್ನ ತಲೆ ಮೇಲೆ, ಯಾಕಂದರೆ ಯಾರೂ ಅಷ್ಟು ಸಬ್ಜೆಕ್ಟೇ ಬ್ಯಾಕ್ ಇರಲಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಿಂಗಾಗಿ ಸೊ ಫೈನಲ್ಲಾಗಿ ಎಜುಕೇಷನ್ ಅನ್ನೋದು ಒಂದು ಮುಗ್ದಿದ್ದು ಸರ್ಟಿಫಿಕೇಟ್ ಸಿಕ್ತು ಅಷ್ಟೇ ಅದು. ಬಟ್ ಮಾರ್ಕ್ಸ್ ಶೀಟೆಲ್ಲ ಸುಮಾರು ಫೇಲ್ ಅಂತಲೇ ಇರೋದು. ಬಟ್ ಇಂಟ್ರೆಸ್ಟಿಂಗ್ BMW ಏನಂತಂದರೆ, ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದು ಫಸ್ಟ್ ಕಾರ್ ಬ್ರ್ಯಾಂಡ್ ಓದಕ್ಕೆ ಬಂದಿದೆ BMW ನನಗೆ. ಯಾಕಂದರೆ ಅವಾಗ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಸೊ ಬೇಸಿಕಲಿ ನನ್ನ ಹೆಸರೇ ನೀವು ನಂಬೋದಿಲ್ಲ, ಐ ಥಿಂಕ್ A4 ಶೀಟ್, ಒಂದು 4 A4 ಶೀಟ್ ಫುಲ್ ಆಗಿರ್ಬೇಕೇನೋ. ಯಾಕಂದ್ರೆ ನನ್ನ ಹೆಸರು ದತ್ತಾತ್ರೇಯ ಬೇನೂರು. ಸೊ ಈಗ ಒಂದು DATTA ಅಂತ ಹೋಗೋನು, ಅಲ್ಲಿ ಕನ್ಫ್ಯೂಷನ್ ಶುರು ಆಗೋದು ಮತ್ತೆ. ಸೊ ಹೀಗಾಗಿ ಸ್ಟಾರ್ಟಿಂಗು ಸಿಕ್ಕಾಬಡೆ ಪ್ರಾಕ್ಟೀಸ್ ಮಾಡಿ ಸೊ ಬಟ್ ಫೈನಲಾಗಿ ಆಗಲ್ಲ. ಯಾಕಂತಂದರೆ ಚಿಕ್ಕ ಏಜಿಂದ ಓದಿದ್ದೇ ಬೇರೆ, ನಮ್ಗೆ ABCD ಬರ್ತಿತ್ತು, ಹೋಗಿ ಬುಕ್ಕು ಓದತ್ತಂದರೆ ಆಗಲ್ಲ ಅದು. ಹಾಗಾಗಿ ಬಟ್ BMW ಅವಾಗೊಂದು ನನಗೆ ಡ್ರೀಮ್ ಇತ್ತು, ತೊಗೊಂಡ್ರೆ ಈ ಥರ ಒಂದು ಕಾರ್ ತೊಗೋಬೇಕು ಅಂತಂದು. ಫಸ್ಟ್ ಆಫ್ ಆಲ್ ಅದು ಓದಕ್ಕೆ ಬಂದಿರೋದೆ ಫಸ್ಟ್ ಬ್ರ್ಯಾಂಡ್ ಆಗಿದ್ರು ಕೂಡ ಆ ಲುಕ್ ಅನ್ನೋದು ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಫೈನಲ್ ಆಗಿ ಅದು ಯೂಟ್ಯೂಬಿಂದ ಹೆಂಗಾಯಿತು ಅಂತಂದರೆ, ಒಂದು ಆಡಿ ಕಾರ್, ಚಿಕ್ಕದೊಂದು ಸ್ಮಾಲ್ ಕಾರ್ ತೊಗೊಳಕ್ಕೆ ನಾನು ಕೂಡ ಒಂದು
3 ಮಂತ್ಸ್ ವೆಯ್ಟ್ ಮಾಡಿರ್ಬೋದು, 630 ರುಪೀಸ್ ಹಾಕೋಕ್ಕೆ. ಆಡಿ R8 ಅಂತಂದ್ಬಿಟ್ಟು ಟಾಯ್ ಕಾರ್ ಅದು, ಟಾಯ್ ಕಾರು. ಸೊ ಅದಕ್ಕೆ 630 ರೂಪಾಯಿ ಪ್ರೈಸು. ಅಮೆಝಾನಲ್ಲಿ ತೊಗೋಬೇಕು ಅಂಥೇಳಿ ಪ್ಲ್ಯಾನಿಂಗು. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಅದನ್ನು ನಮ್ಮ ಕನ್ಫ್ಯೂಷನು. ಯಾಕಂದರೆ ಅವಾಗೆಲ್ಲ ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ, ಫಸ್ಟ್ ಆಫ್ ಆಲ್ ದುಡ್ಡು ಇರ್ತಿತ್ತಿಲ್ಲ. ಸೊ ಸುಮಾರು ದಿವಸ ವೆಯ್ಟ್ ಮಾಡಿ ಫೈನಲ್ಲಾಗಿ ಆ ಕಾರನ್ನು ತೊಗೊಂಡು ಪ್ರತಿದಿನ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಪಕ್ಕದಲ್ಲಿ ಇಟ್ಕೊಳ್ಳೋದು, ಅದಕ್ಕೆ ಏನು ಮಾಡಬೇಕು, ಅದರಿಂದ ಏನು ಮಾಡ್ಬೋದು ಅಂತಂದು. ಸೊ ಫಸ್ಟು ಯೂಟ್ಯೂಬಲ್ಲೇ ಒಂದು ಫ್ಲೈಯಿಂಗ್ ಕಾನ್ಸೆಪ್ಟ್ ಕಾರ್ ಅಂತ ಕ್ರಿಯೇಟ್ ಮಾಡಿದೆ ನಾನು. ಸೊ ಅಲ್ಲಿಂದ ನಮ್ಮ ಜರ್ನಿ ಬೇರೆ ಥರ ಟರ್ನ್ ಆಗೋಯ್ತು. ಸೊ ಆ ಕಾರ್ ದುಡ್ಡಲ್ಲೇ ನಾನು BMW ತೊಗೊಂಡಿದ್ದೆ ಹೇಳ್ಬೇಕಂದ್ರೆ. ಸೊ ಅದೇ ಒಂದು ಸಿಂಗಲ್ ಕಾರ್ ರೆವಿನ್ಯೂ ಅಲ್ಲಿ. ಓಕೆ. ಸೊ ಇದು ತುಂಬ ಸರಳವಾಗಿ ಹೇಳಬೇಕು ಅಂದರೆ ಒಂದು ಫ್ಲೈಯಿಂಗ್ ಕಾರ್ನ ಕಾನ್ಸೆಪ್ಟ್ ನೀವು ವಿಡಿಯೋ ಮಾಡಿ ಹಾಕಿದ್ರಿ, ಹೌದೌದು, ಅದರಿಂದ ಬಂದ ಅರ್ನಿಂಗ್ಸ್ ನಲ್ಲಿ ನೀವು BMW ಕಾರ್ ತಗೊಂಡ್ರಿ. ಬಟ್ ಡ್ರೀಮ್ ಅವಾಗಿಂದು, ಬಟ್ ಎದರಿಂದ ತಗೋತೇವೆ ಅಂತೇಳಿ ಗೊತ್ತಿರಲ್ಲ, ಅನ್ಕೊಂಡಿರ್ಲಿಲ್ಲ. ಹೌದು. ಯಾವ ಇಯರ್ ಅಲ್ಲಿ ನೀವು ಕಾರ್ ತಗೊಂಡಿದ್ದು? ನಾನು ತಗೊಂಡಿರೋದು ಫಸ್ಟ್ ಕ್ರೂಸ್ ತಗೊಂಡೆ. ಆ್ಯಕ್ಚುಲಿ BMW ನೋಡೋಕೆ ಹೋಗಿದ್ದು, ಬಟ್ ಕ್ರೂಸ್ ಅದಕ್ಕೆ ದೊಡ್ಡದು ಕಾಣಿಸ್ತು. 320ಗೆ ಹೋಗಿದ್ದು. ನಂದು ಆ್ಯಕ್ಚುಲಿ 7 ಸೀರೀಸ್ ಡ್ರೀಮ್ ಇರೋದು. ಸೊ ಬಟ್ ಫೈನಾನ್ಷಿಯಲ್ ಅಂತ ನಾವು ನೋಡ್ಕೊಳ್ಳೇಬೇಕಾಗತ್ತಲ್ಲ. ಫೈನಲಾಗಿ 21 ಇಲ್ಲ 20 520D ತೊಗೊಂಡೆ ನಾನು. ಓಕೆ. ಸೊ ಡ್ರೀಮ್ ಎಷ್ಟು ಶಕ್ತಿ ಇರುತ್ತೆ ಡ್ರೀಮ್ಗೆ ಅನ್ನೋದು ಅರ್ಥ ಆಗುತ್ತೆ. ಹೌದು. ಇಲ್ಲ, ನಿಮಗೆ ಇಮ್ಯಾಜಿನೇಷನ್ನು ಜೊತೆಗೆ ನಿಮ್ಮ ಡ್ರೀಮ್ ಅಂತ ಇಲ್ಲ ಅಂದರೆ ರೀಚ್ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮಗೆ ಏನಪ್ಪ ಖುಷಿ ಅಂದರೆ, ನಮಗೆ ನಮ್ಮ ತಂದೆ ಒಂದು ಸೈಕಲ್ ಕೊಡ್ಸೋಕ್ಕೆ ನನಗೆ ಹತ್ತತ್ರ 1.5 ವರ್ಷ ಟೈಮ್ ತೊಗೊಂಡ್ರು. ದಿನಾಲೂ ಜಗಳ ಆಡ್ತಿದ್ದೆ ನಾನು. ತರಕಾರಿ ಸೇಲ್ ಮಾಡೋಕ್ಕೆ ಹೋಗೋರು ನಾನು ನಮ್ಮಕ್ಕ. ದಿನಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಬಂದರೆ ಫುಲ್ ಖುಷಿಯಾಗಿ ಬರೋರು. ಆವಾಗ ನಮ್ಮ ಅಣ್ಣಗೆ ಎಜುಕೇಷನ್ ಎಲ್ಲ ನಮ್ಮಕ್ಕ ನಾವು ಕೂಡಿ ಅವ್ರಿಗೆ ಕೊಡ್ತಿದ್ದೆವು. ಬಟ್ ಅವಾಗಿಂದಕ್ಕೂ ಡಿಫ್ರೆನ್ಸು ಇವಾಗಿಂದಕ್ಕೆ ಡಿಫ್ರೆನ್ಸ್ ಏನತ್ತಂದರೆ, ಈಗ ನಾವು ಬೇರೆಯವ್ರ ಮೇಲೆ ಡಿಪೆಂಡೆಂಟಾಗಿ ಯಾರೋ ಕೊಡ್ತಾರಂತಂದರೆ ಜೀವನದಲ್ಲಿ ಉದ್ಧಾರ ಮಾಡೋಕ್ಕೆ ಅಂದರೆ ಉದ್ಧಾರ ಆಗೋದು ಇಲ್ಲ ಅದು. ಸೊ ನಮಗೆ ಅಂತ ತೊಗೊಳಕ್ಕೆ ನಾವು ಡಿಸೈಡ್ ಮಾಡಿಬಿಟ್ರೆ ತುಂಬ ಟೈಮು ಹಿಡಿಯಲ್ಲ ಅಂತ ಇವಾಗ ಗೊತ್ತಾಗ್ಬಿಟ್ಟಿದೆ. ಹೌದು. 2-ವೀಲರ್ ಸೇಲ್ಸ್ ಮಾಡ್ತಾ ಇದ್ರಿ ಆರಂಭದ ದಿನಗಳಲ್ಲಿ, ಅದರಿಂದ ಇವತ್ತು ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬರ್ಸ್ ಆಗಿದ್ದೀರಾ ಕರ್ನಾಟಕದಲ್ಲಿ. ಈ ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಬರುತ್ತೆ ಅನ್ನೋದೇ ಬಹಳ ವರ್ಷಗಳ ಗೊತ್ತಿರಲಿಲ್ಲ ಜನರಿಗೆ. ಕರೆಕ್ಟ್, ಹೌದು. ಸೊ ನಿಮ್ಮ ಜರ್ನಿ ಶುರುವಾಗಿದ್ದು ಹೆಂಗೆ? ಯೂಟ್ಯೂಬಿಂದ ಅರ್ನ್ ಮಾಡಬಹುದು ಅಥವಾ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಬೇಕು, ಯಾಕೆ ಅನ್ನಿಸ್ತು? ಸೊ ಇದು ಹೆಂಗೆ ಶುರು ಆಯಿತು ಅಂದರೆ ಬೇಸಿಕಲಿ ಫೈನಾನ್ಷಿಯಲ್ ಪ್ರಾಬ್ಲಮ್. ಹೌದು. ಯಾಕಂದ್ರೆ ಅದನ್ನೇ ನಮ್ಗೆಲ್ಲರಿಗೂ ಬೇರೆ ದಾರಿ ತೋರಿಸೋದು. ಸೊ 9 ರಾಕೆಟ್ ಹಿಂದೆಗಡೆ ಬೆಂಕಿ, ಹೌದೌದು, ಮೇಲೆ ಹೋಗುತ್ತಲ್ಲ. ಸೊ 9 ನಮ್ಮ ಅಣ್ಣವ್ರು ಆ್ಯಕ್ಚುಲಿ ಇದು ಜರ್ಮನಿಗೆ ಹೋದಾಗ ಮೈಕ್ರೋವನಲ್ಲಿ ಒಂದು ಎಗ್ಗನ್ನು ಬಾಯ್ಲ್ ಮಾಡ್ತಾರೆ. ಅವಾಗ ಅದು ಬ್ಲಾಸ್ಟ್ ಆಗಿತ್ತಂತೆ ಓವರ್ ಟೆಂಪ್ರೇಚರ್ಗೆ. ಸೊ ಅದನ್ನು ಯಾಕೆ ಬ್ಲಾಸ್ಟ್ ಆಯಿತು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ. ಜೊತೆಗೆ ಗೂಗಲಲ್ಲಿ ಆನ್ಸರ್ ಬಂದಿದೆ, ಯೂಟ್ಯೂಬ್ದೊಂದು ವಿಡಿಯೋ ಕ್ಲಿಪ್ ಬಂದಿದೆ. ಸೊ ಅದನ್ನು ನೋಡಿದ್ದಾರೆ ಅವರು. ಯಾವ ಇಯರಲ್ಲಿ? ಇದು ಐ ಥಿಂಕ್ 2009 ಹಾಂ 9. ಸೊ ಇದು ಆದ ತಕ್ಷಣ ಅವರು ಸ್ವಲ್ಪ ಏನಾದರೂ ಅರ್ನ್ ಮಾಡೋಣ ಆನ್ಲೈನಲ್ಲಿ ಅಂಥೇಳಿ ಅವರು ವೆಬ್ಸೈಟೆಲ್ಲ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತಿರೋ ಮುಂಚೆ ಅವರು ವೆಬ್ಸೈಟೆಲ್ಲ ಆದ ತಕ್ಷಣ ದುಡ್ಡೇ ಕೊಡ್ತಾ ಇರ್ತಿಲ್ಲ ಅವ್ರಿಗೂ ಕೂಡ. ಸೊ ಹೀಗಾಗಿ ಆ ಟೈಮಲ್ಲಿ ಯೂಟ್ಯೂಬಿಂದನೂ ಅರ್ನ್ ಮಾಡ್ಬೋದಂತ ಅವ್ರಿಗೊಂದು ಐಡಿಯಾ ಬಂದುಬಿಟ್ಟಿತ್ತು. ಹೌದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಬೇಸ್ಡ್ ಆನ್ ಸ್ಕಿಲ್ಸ್ ಮೇಲೆ ನಮಗೇನು ಗೊತ್ತಿರುತ್ತೆ ಅದನ್ನು ಅಂತಂದ್ಬಿಟ್ಟು. ಸೊ ಫಸ್ಟ್ ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿದ್ದು ಅವರೇನೆ. 12 ಸ್ಟಾರ್ಟ್ ಮಾಡಿದ್ರು. 12 ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಅತ್ತಿಗೆ ಅವ್ರು 13 ಮಾಡಿದ್ರು. 14 ನಾನು ಮಾಡಿದೆ. ಬಟ್ ನಂದು ಇಂಟ್ರೆಸ್ಟಿಂಗ್ ಏನಂದರೆ ನಮ್ಮಣ್ಣ ಐ ಥಿಂಕ್ 2012 ಎಂಡಲ್ಲಿ ಅಂದ್ಕೊಳ್ತೀನಿ ಯೂಟ್ಯೂಬ್ ಮಾಡು ಅಂತ ಹೇಳಿ ಸಂಡೇ ಮನೆಗೆ ಹೋಗ್ತಿದ್ದೆ. ಈ ಥರ ಏನಾದರೂ ಹೇಳ್ತಾರೆ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ನಾನು ಹೋಗೋದೇ ಕಡಿಮೆ. ಈ ಏನೋ ಒಂದು ಹೇಳಿ, ಯಾಕಂದರೆ ತಲೆ ತಿಂತಾರೆ ಅಂತಂದ್ಬಿಟ್ಟು. ಯಾಕಂದ್ರೆ ಮುಂಚೆ ಅವ್ರಿಗೆ ಏನಂತಂದರೆ ನಮ್ಮ ತಮ್ಮ ಮುಂದೆ ಬರಲಿ ಅಂತ ಅವ್ರಿಗಿರುತ್ತೆ. ಬಟ್ ನಮ್ಗೆ ಹಿಂಗೇನೋ ಹೇಳ್ತಾರೆ ಅಂತಂದ್ಬಿಟ್ಟು ಆಗ್ತಾಯಿರಲಿಲ್ಲ. ಯೂಟ್ಯೂಬ್ ಮಾಡು, ಈ ಥರ ದುಡ್ಡು ಬರುತ್ತಂತ. ಸೊ ಆಯಿತು ಸರಿ, ನಿನ್ಗೆ ಎಷ್ಟು ಬಂದಿದೆ ಅಂತಂದ್ಬಿಟ್ಟೆ. $2 ತಂದ. ನಮ್ಮ ಅಣ್ಣ ಏನು ತಲೆ ಸರಿ ಇದೆ, ಇದು ಇಂಜಿನಿಯರಿಂಗ್ ಓದಿದ್ದಾನೆ, IT ಕೆಲಸ ಮಾಡ್ತಾನೆ, ಟೀಮ್ ಲೀಡ್ರ್ ಆಗಿಬಿಟ್ಟು ಈ $2 ಯೋಚನೆ ಮಾಡ್ತಾನಲ್ಲ ಅಂತ ನಾನು ಅನ್ಕೊಂಡು ನಕ್ಕೊಂಡ್ಬಂದಿದ್ದೆ. ನಿಜವಾಗ್ಲೂ $90+ ಇದೆ ಅವಾಗ. 62 ಏನೋ ಎಷ್ಟು 59 ಇತ್ತು ಅವಾಗ. ಸೊ ಆಮೇಲೆ ಏನಪ್ಪ ನಮ್ಮ ಅಣ್ಣ ಹಿಂಗೆ ಹೇಳ್ತಾನಲ್ಲ ಅಂತೇಳಿ ಬಂದಿದೆ. ಬಟ್ ಯಾವಾಗ ನಮ್ಮ ಅತ್ತಿಗೆ ಅವ್ರು ಮಾಡಿದ್ರು 14 ಅವ್ರು ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ನನಗೆ, ಅವ ಸುಮಾರು ಹೇಳಿದ್ರು ಮಾಡು ಅಂತಂದು. ನೀನು ಯಾಕೆ ಈ ಪೇಪರ್ ಪ್ಲೇನಿಂದನೇ ಮಾಡಬಾರ್ದು ಅಂತಂದರು. ಯಾಕಂದ್ರೆ ನಂದದು ಹಾಬಿ ಅದು.
ನಿಮಗೆ ಇಷ್ಟ ಆಯ್ತು. ಹೌದು, ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ಕೈಯಲ್ಲೂ ಬೈಸ್ಕೊಂಡಿದ್ದೆ, ನಮ್ಮ ಅಣ್ಣನ ಕೈಲೂ ಒಂದು ಟೈಮ್ ಅನ್ಸ್ಕೊಂಡಿದ್ದೆ. ಅದು ಥರ್ಮಕೋಲಿಂದ ಉಜ್ಜಿದ್ರೆ ಎಲ್ಲ ಕಡೆ ಇದು ಬರುತ್ತೆ, ಡಸ್ಟ್ ಬರುತ್ತಲ್ಲ, ಅದನ್ನು ಹಿಡ್ಕೊಂಡ್ಬಿಟ್ಟಿತ್ತು. ಸುಮಾರು ನಾನು ಎಲ್ಲರೂ ಥರ್ಮಕೋಲ್ ಕಾಣಿಸಿದ್ರೆ ತೊಗೊಂಬರೋದು. ಒಂದು ಏರ್ಕ್ರಾಫ್ಟ್ ನಾನು ಸುಮ್ಮನೆ ಬಿಲ್ಡ್ ಮಾಡೋಕ್ಕೆ ಒಂದು ವಾರ 15 ದಿವಸ ತೊಗೊಳ್ತಿದ್ದೆ. ಅವಕ್ಕೆ ಐರನ್ ಹಾಕೋದು, ಬೆಂಡ್ ಆಗಿದೆ ಸ್ಟ್ರೈಟ್ ಮಾಡೋದು. ಆವಾಗ ನಮ್ಮ ಅಣ್ಣ ಹೇಳಿದ್ದು, ಯಾಕೆ ಇದರಿಂದನೇ ಮಾಡಬಾರ್ದು ಅಂತಂದಾಗ ಅದನ್ನ ಒಂದು ನನಗೆ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಅಣ್ಣ ಏನಾದರೂ ನೀನು ಇಂಗ್ಲೀಷೇ ಬರಬೇಕು, ಓದೋಕ್ಕೆ ಅಂದಿದ್ರೆ ನನಗೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋಕ್ಕಾಗ್ತಿತ್ತಿಲ್ಲ. ಯಾಕಂದರೆ ನನಗೆ ಓದಕ್ಕೆ ಅಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬಂದಿದ್ದೆ 2012 ಆಫ್ಟ್ರಿಂದ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸ್ವಲ್ಪ ಇಂಗ್ಲೀಷು ಅಂತ ಕಲ್ತ್ಕೊಂಡಾಗ, ಆಮೇಲೆ ನಮ್ಮಣ್ಣ ವೀಡಿಯೋ ಎಡಿಟಿಂಗು ಅದು ಮಾಡಬೇಕಂದ್ರೆ ನಮ್ಗೆ ಅರ್ಥ ಆಗ್ತಿತ್ತಿಲ್ಲ. ಅವ್ರ ಮೌಸ್ ಎಲ್ಲಿ ಹೋಗುತ್ತೆ ಅಂತ ನೋಡೋರು. ಎಕ್ಸ್ಪೋರ್ಟ್ ಹೋಗ್ತಿದೆ, ಅದನ್ನೂ ಓದಕ್ಕೆ ಬರ್ತಿತ್ತಿಲ್ಲ. ಅದು ಸ್ಪ್ಲಿಟ್ ಅನ್ನೋದು ಬರ್ತಿತ್ತಿಲ್ಲ. 3-4 ದಿವಸ ಪಕ್ಕದಲ್ಲಿ ಕುತ್ಕೊಂಡು ನೋಡೋದು. ಆಮೇಲೆ ನಾವು ಶುರು ಆದರೆ ಸೀದಾ ಮೌಸ್ ಅಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಬಾರ್ದು. ಸೊ ಈ ಥರ ಅವಾಗ ಲ್ಯಾಪ್ಟಾಪು ಈ ಬಳಕೆ ಕಡಿಮೆನೇ ಇತ್ತು. ಸೊ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಜರ್ನಿ, ಆಮೇಲೆ ನಮ್ಮ ಎಂಟೈರ್ ಫ್ಯಾಮಿಲಿ ಇವತ್ತು ಯೂಟ್ಯೂಬರ್ಸು. ಸೊ ಹೋಲ್ ಫ್ಯಾಮಿಲಿ ಎಲ್ಲರೂ ಯೂಟ್ಯೂಬರ್. ಹೌದು. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಕರ್ನಾಟಕ ಟಾಪ್ 1 ಯೂಟ್ಯೂಬರ್ ಫ್ಯಾಮಿಲಿ ಅಂತ ಹೇಳ್ತಿರ್ತಾರೆ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಯಾಕಂದರೆ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೇ. ಸೊ ಬೇಸಿಕಲಿ ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿದ್ದು ಬೈಕಿಗೆ 1,500 ಪೆಟ್ರೋಲ್ ದುಡ್ಡು ಬಂದರೆ ಸಾಕು ಅಂತ ಅವ್ರು ಶುರು ಮಾಡಿದ್ರು. ನಾನು ಪಿ ಜಿಯಲ್ಲಿದ್ದೆ. ಸೊ 3,500 ಬಂದರೆ ಸಾಕಂತ ನಾನು ಶುರು ಮಾಡಿದೆ. 2014 3,500 ಪಿ ಜಿ ದುಡ್ಡು ಬಂದರೆ ಶುರು ಮಾಡಿದೆ. ಹೌದು. ಬಟ್ ಅದು ಮೊದಲನೇ ವರ್ಷ ಅದಾಗಲೇ ಇಲ್ಲ. ಯಾಕಂದರೆ ಮೊದಲನೇ ವರ್ಷಕ್ಕೆ ಬರೀ 1,000 ರೂಪಾಯಿ ಬಂದಿತ್ತು, 1,100 ರೂಪಾಯಿ ಬಂದಿತ್ತು ನನಗೆ. ಬಟ್ ಆದ್ರೂ ನಮ್ಮ ಅಣ್ಣ ಯಾವಾಗಲೂ ಕೇಳೋರು, ಮೊದಲನೇ ವರ್ಷ ಅಂದರೆ 365 ದಿನಗಳ ಕಳೆದ ಮೇಲೆ 1,000 ರೂಪಾಯಿ. ಹೌದು, ಸ್ಲೋ ಆಗಿ ಬರ್ತಿತ್ತು ಅವಾಗ. ಆಮೇಲೆ ನಮ್ಮ ಅಣ್ಣ ಯಾವಾಗಲೂ ಕೇಳೋರು, ಯಾಕೆ ವೀಡಿಯೋ ಹಾಕಿಲ್ಲ ಅಂತಂದ್ಬಿಟ್ಟು. ಸೊ ಇಲ್ಲಿ ಏನಾಗಿತ್ತು ಅಂದರೆ, ನಾನು ನಮ್ಮ ಅಣ್ಣಗೆ ಏನೋ ಮಾಡ್ಬೋದು ಅಂತೇಳಿ ಖುಷಿದಿಂದ ಬಂದುಬಿದ್ದೆ. ಬಟ್ ನನಗೆ ಸಿಚುವೇಶನ್ ತುಂಬ ಪ್ರಾಬ್ಲಮ್ ಇತ್ತು ಅವಾಗ. ಮೊಬೈಲ್ ಇರ್ತಿತ್ತಿಲ್ಲ, ಲ್ಯಾಪ್ಟಾಪ್ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ. ಆಮೇಲೆ ಯಾರ್ದಾರ ಮೊಬೈಲ್ ತೊಗೋಬೇಕು ಅಂದರೆ ಅವ್ರು ಮಲ್ಕೊಂಡ ತೊಗೋಬೇಕು ಪಿ ಜಿಯಲ್ಲಿದ್ದಾಗ. ಯಾಕಂದ್ರೆ ಫಂಡ್ ನಮ್ಗೆ ಬರೋದೇ 6,000 ಸಂಬಳ ಅವಾಗ. ಯಾರೋ 12 ಗಂಟೆ ಮಲ್ಕೊಂಡ್ರೆ ಆ ಕಡೆ ಒಂದು ಕಣ್ಣು ಇಡೋದು, ಇನ್ನೊಬ್ಬನ ಮಲ್ಕೊತಾನಂತೆ ಇನ್ನೊಬ್ಬನ ಕಡೆ ಕಣ್ಣು ಇಡೋದು ನಮ್ಮದು. ಸೊ ಅವ್ರದ್ದು ತೊಗೊಂಡು ಸುಮಾರು 1.5 ವರ್ಷ ಆ ಥರ ಮ್ಯಾನೇಜ್ ಮಾಡಿದ್ದಾಯಿತು. ಆಮೇಲೆ ಸಂಡೇ ಹೋದರೆ ನಮ್ಮ ಅಣ್ಣ ಮನೆಗೆ ಹೋಗಿ ಅವ್ರ ಮೊಬೈಲಲ್ಲಿ ಮೆಮರಿ ಕಾರ್ಡ್ ಹಾಕೋದು, ಅಲ್ಲಿದ್ದು ವೀಡಿಯೋ ತೊಗೊಳೋದು, ಅಲ್ಲೊಂದು ಸ್ವಲ್ಪ ಕೊಟ್ಬಿಡೋದು. ಸೊ ಈ ಥರ ಆಗಿ ಫೈನಲ್ ಆಗಿ ಸ್ವಲ್ಪ ಫಸ್ಟ್ ಪೇಮೆಂಟು ಒಂದು 6,500 ಬಂದಿತ್ತು. 1.5 ವರ್ಷ ಆಯಿತು ಅಲ್ಲಿಂದ. ಸೊ ಆಮೇಲೆ ನಾನು ಒಂದು ಚಿಕ್ಕ ಕ್ಯಾಮ್ರಾ ತೊಗೊಂಡೆ. ಸೊ ಅಲ್ಲಿಂದ ತಿಂಗಳು ಸ್ಲೋ ಸ್ಟಾರ್ಟ್ ಆಯಿತು. ಆಮೇಲೆ ಲ್ಯಾಪ್ಟಾಪ್ ತೊಗೊಂಡೆ. ಸೊ ಈ ಥರ ನಮ್ದು ಹೇಳಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ 0 ಇನ್ವೆಸ್ಟ್ಮೆಂಟು. ಸೊ ಯೂಸಲಿ ನಾವು ಪೇಪರ್ ಪ್ಲೇನ್ ಮಾಡಿದ್ರೆ ಕಾಸ್ಟ್ ಒಂದು ಪೇಪರ್ಗೆ 1 ರೂಪಾಯಿನೂ ಬರೋದಷ್ಟೇ ಹೇಳ್ಬೇಕಂತಂದರೆ. ಸೊ ಬಟ್ ಅವತ್ತು 3,500 ಬಂದರೆ ಸಾಕು ಅಂತ ಶುರು ಮಾಡಿರೋ ಜರ್ನಿ ಎಲ್ಲಿಗೋ ಹೋಗ್ಬಿಟ್ಟಿದೆ ಈಗ ಹೇಳ್ಬೇಕಂದ್ರೆ. ಎಲ್ಲಿಗೋ ಹೋಗಿದೆ, ಮನೆ ಕಟ್ಟಿದ್ದೀರಿ ಈಗ. ಇಲ್ಲ, ಮನೆ ಕಟ್ಟಬೇಕು. ಬಟ್ ಹೌದು. ಸೊ ಇನ್ನು ನೆಕ್ಸ್ಟ್ ಕಾರ್ ತಗೊಂಡಿದ್ದೀರಿ, ಹೌದು, ಮನೆ ಕಟ್ಟೋರಿದ್ದೀರಿ. ತುಂಬ ಫ್ಯಾಸಿನೇಟಿಂಗ್ ಅನ್ಸುತ್ತೆ. ಅಂದರೆ ಎಲ್ರಿಗೂ ಯೂಟ್ಯೂಬರ್ ಆಗಬೇಕು ಅಂತ ಅನ್ಸುತ್ತೆ. ನಿಮ್ಮ ಜರ್ನಿನೋ ಅಥವಾ ನಿಮ್ಮ ಅಣ್ಣನ ಜರ್ನಿನೋ ಅಥವಾ ನಿಮ್ಮ ಕುಟುಂಬದ ಜರ್ನಿನೋ ನೋಡಿದಾಗ ಎಲ್ರಿಗೂ ಯೂಟ್ಯೂಬರ್ ನಾನು ಆಗ್ಬಿಡ್ತೀನಿ, ಓವರ್ ನೈಟ್ ನನಗೂ ಲಕ್ಷಾಂತರ ರೂಪಾಯಿ ಬಂದ್ಬಿಡುತ್ತೆ, ನಾನು ಒಳ್ಳೆ ಕಾರು BMW ನಾನು ತಗೊಂಡ್ಬಿಡ್ತೀನಿ ಅಂತ ಅನ್ಸುತ್ತೆ. ಅಷ್ಟು ಸುಲಭನ ಇದೆಯಾ ಯೂಟ್ಯೂಬಲ್ಲಿ? ಇಲ್ಲ, ಇವಾಗ ನೋಡಿ, ನಮ್ಮ ಸ್ಟೂಡೆಂಟು ಬರ್ತಾರೆ. ಸೊ ಸರ್ 1 ತಿಂಗಳಾಯ್ತು ವ್ಯೂಸೇ ಬರ್ತಿಲ್ಲ, 1 ತಿಂಗಳಾಯ್ತು ದುಡ್ಡೇ ಬರ್ತಿಲ್ಲ ಅಂತಾರೆ. ನಮ್ಮ ಹಿಸ್ಟ್ರಿ ಇದು ನಾವು ಅವ್ರಿಗೆ ಹೇಳೇ ಇರಲ್ಲ. ಯಾಕಂತಂದರೆ ಅಷ್ಟೊಂದು ನಮಗೂ ಟೈಮ್ ಇರಲ್ಲ ಅವರಿಗೆಲ್ಲ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ಯೂಟ್ಯೂಬ್ ಅನ್ನೋದು ನಿಮಗೆ ತುಂಬ ಪೇಷನ್ಸ್ ಟೆಸ್ಟ್ ಮಾಡುತ್ತೆ. ಇನ್ನೊಂದು ನಿಮಗೆ ಯಾರೋ ಸಪೋರ್ಟ್ ಮಾಡೋರಿದ್ರು. ಈಗ ನಾವು 10-11 ವರ್ಷ 12 ವರ್ಷ ಎಕ್ಸ್ಪೀರಿಯೆನ್ಸು. ಸೊ ಈಗ ನಾನು ಹೇಳ್ಕೊಟ್ರೆ ನಿಮ್ಗೆ ಒಂಡೇದಲ್ಲಿ ಅರ್ಥ ಆಗಿಬಿಡುತ್ತೆ. ಬಟ್ ನೀವು ಮಾಡಬೇಕಲ್ಲ, ದಿನಾಲೂ ಮಾಡಬೇಕದು. ಸೊ ಇವಾಗ ನಾವು ಫಸ್ಟ್ 3 ಇಯರ್ಸಲ್ಲಿ ನಾನು 450 ವೀಡಿಯೋ ಡಿಲೀಟ್ ಮಾಡಿರೋದು. ಸುಮ್ಮನೆ ಮಾಡ್ತಿದ್ದೆವು, ಹೆಂಗೆ ಮಾಡೋದಂತ ಗೊತ್ತಿರ್ತಿದ್ದಿಲ್ಲ, ಸುಮ್ಮನೆ ಮಾಡೋದು. 450 ಡಿಲೀಟು. ಬಟ್ ನಾನು ವೀಡಿಯೋ ಮಾಡೋದೇ ಎಲ್ಲ ರಾತ್ರಿ ಆಲ್ಮೋಸ್ಟ್ 11 ಗಂಟೆ 12 ಗಂಟೆ. ಎಲ್ಲರೂ ಅವರು ಯಾರ್ದೋ ಫೋನ್ ತೊಗೊಂಡು ಮಾಡಬೇಕು ಆ ಟೈಮಲ್ಲಿ. ನಮಗೂ ಒಂದೊಂದು ಟೈಮ್ ಅನ್ಸೋದು, ಯಾವನಪ್ಪ ಕಷ್ಟಪಡ್ತಾನೆ, ಅಲ್ಲಿ ವರ್ಕ್ ಮಾಡಬೇಕು, ಇಲ್ಲಿ ವರ್ಕ್ ಮಾಡಬೇಕು, ಏನೋ ದುಡ್ಡು ಬಂದರೆ ನಿಮ್ಗೆ ಅದು ಅನ್ಸಲ್ಲದು. ದುಡ್ಡು ಬರೋಕ್ಕೆ ಸುಮಾರು ವರ್ಷ ತೊಗೊಂಡಿದೆ. ಸೊ ನಮ್ಮ ಅಣ್ಣ ಯಾವಾಗ ಇಲ್ಲ ನೀನು ಮಾಡು ದುಡ್ಡು ಬರುತ್ತೆ ಅನ್ನೋರು. ಆಮೇಲೆ ನಾನು ಅವಾಗ
ಜಯನಗರ್ 3rd ಬ್ಲಾಕಿಂದ ಕೋರಮಂಗಲ 8th ಬ್ಲಾಕ್ಗೆ ದಿನಾಲು ನಡ್ಕೊಂಡು ಹೋಗ್ತೀವಿ 14 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ಆಫೀಸ್ಗೆ ಹೋಗ್ಬೇಕಂದ್ರೆ. ಅವಾಗ ನಾನು ನೀನು ಹಿಂಗೆ ಕತೆ ಥರ ಮತ್ತೆ ದುಡಿಬೇಕಂತಿದೆ ಇಲ್ಲ ಏನೋ ಲೈಫ್ ಚೇಂಜ್ ಮಾಡ್ಬೇಕಂತೆ ಅಂತಂದ್ಬಿಟ್ಟು, ಯಾಕಂದರೆ ಅವ್ರ ರೆವಿನ್ಯೂ ಬರೋಕ್ಕೆ ಶುರುವಾಗಿತ್ತು. ಓಕೆ. ಬಟ್ ಅಷ್ಟು ದುಡ್ಡು ಬರುತ್ತಂತ ಅವ್ರಿಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಓಕೆ ಇವ್ರು ನಮ್ಮ ಅಣ್ಣ ಹೇಳಿದ ವಿಷನ್ ಇತ್ತು. ಸೊ ಅವ್ರಿಗೆ ಬರ್ತಿದೆ ಅಂತಂದು ನಮಗೂ ಹೇಳ್ತಿದ್ರು. ಹಂಗಾಗಿ ಸರಿ ಏನೋ ಹೇಳ್ತಾ ಅವ್ನು ಫೋನ್ ಮಾಡಿದಾಗೆಲ್ಲ ಮತ್ತೊಂದು ಸ್ವಲ್ಪ ಜೋಶ್ ಬರೋದು, ಏನೋ ಮಾಡೋಣ ಅಂತಂದು. ಸೊ ಫೈನಲ್ ಆಗಿ ಮಾಡ್ತಾ ಆಮೇಲೆ ಗೊತ್ತಾಗಿರೋದು ನಂದು ಯಾವಾಗ ಸ್ಯಾಲ್ರಿನ ಬೀಟ್ ಮಾಡ್ತಾವಾಗ. ಸೊ ನನಗೆ 10,000 ಬರ್ತಿತ್ತು ಸೇಲ್ಸ್ ಎಕ್ಸಿಕ್ಯೂಟಿವಲ್ಲಿದ್ದಾಗ. ನನಗೆ ಅವಾಗ ಯೋಚನೆ ಶುರುವಾಗಿದ್ದೆ ಏನಂದರೆ 20 to 25 ದಿವಸ ಅಲ್ಲಿ ವರ್ಕ್ ಮಾಡ್ತೇವೆ, 10 ಅವರ್ ಮಿನಿಮಮ್ 10 ಅವರು. ಅಲ್ಲಿದಕ್ಕೂ ಇಲ್ಲಿದಕ್ಕೂ ತುಂಬ ವೇರಿಯೇಷನ್ ಇದೆಯಲ್ಲ ಹೆಂಗೆ ಅಂತ ಶುರು ಆಯಿತು. ಸೊ 2016 ಮೇದಿಂದ ನಮ್ಮ ಮನೇಲಿ ಹೇಳೋಕ್ಕೆ ಶುರು ಮಾಡಿದೆ, ನಾನು ಫುಲ್ ಟೈಮ್ ಹೋಗ್ತೀನಿ ಅಂತಂದೆ ನಮ್ಮ ಅಣ್ಣಗೆ. ಬೇಡ ಪಾರ್ಟ್ ಟೈಮೇ ಮಾಡೋ ಅಂತ. ಯಾಕಂದರೆ ಅವ್ರು ಏನನ್ನೋರು ಈಗ ಅದ್ರ ಥರ ಮುಂಚೆ ಸುಮಾರು ನೋಡಿದ್ದಾರೆ. ನಾನು ಮೋರ್ ಮೆಗಾ ಸ್ಟೋರ್ ಬಿಲ್ಲಿಂಗ್ ಕೌಂಟ್ರಲ್ಲಿ 1 ವರ್ಷ ಮಾಡಿದೆ, ಬಿಟ್ಬಿಟ್ಟೆ. ಬಜಾಜಲ್ಲಿ 2 ವರ್ಷ ಮಾಡಿದೆ, ಅಲ್ಲಿ ಬಿಟ್ಬಿಟ್ಟೆ. ಇನ್ನೊಂದು ಕಡೆ ಬಿಲ್ಲಿಂಗ್ ಕೌಂಟರ್ ಮಾಡಿದೆ, ಬಿಟ್ಬಿಟ್ಟೆ. ಇನ್ನೊಂದು ಕಡೆ ಹೋಗಿದ್ದೆ. ಇವ್ನು ಹಿಂಗೆ ಇನ್ನು ಯೂಟ್ಯೂಬ್ ಹಾಗೆ ಮಾಡ್ತಾನೆ ಅಂತ ಅವ್ರಿಗೊಂದು ಡೌಟು. ಯಾಕಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಜೊತೆಗೆ ಆ ಟೈಮಲ್ಲಿ ನಮ್ಮ ಅಣ್ಣಂದೆಲ್ಲ 12ಅಲ್ಲಿ ಮದುವೆ ಆಯಿತು, ತಮ್ಮಂದು 14ಅಲ್ಲಿ ಆಯಿತು. ನಂದು ಮದುವೆ ಪೆಂಡಿಂಗ್ ಉಳಿತು ಬಿಕಾಸ್ ಆಫ್ ಫೈನಾನ್ಷಿಯಲ್ ಈ ಸಿಚುವೇಶನ್. ಬೆಂಗಳೂರಲ್ಲೆಲ್ಲ ಮದುವೆ ಆಗಲ್ಲ ಅಂತಂದ್ಬಿಟ್ಟು ಬಂದಿರೋ ದುಡ್ಡು 10,000 ಅಲ್ವಾ. ಸೊ ನಾನು ಹೋದರೆ ಇನ್ನು ಊರಿಗೆ ಹೋಗೋಣ ಅಂತ ಡಿಸೈಡ್ ಆಗಿದೆ ಸ್ವಲ್ಪ ದಿನದಲ್ಲಿ. ಸೊ ಹಾಗಾಗಿ ಯೂಟ್ಯೂಬು ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳೋಣ ಅಂತಂದು ತೊಗೊಳ್ಳೋದೇನೋ ತೊಗೊಂಡೆ. ಬಟ್ ನಮ್ಮ ಮನೇಲಿ ಹೇಳಿದ್ರು ಮತ್ತೆ ನಂಬಕ್ಕೆ ರೆಡಿ ಇಲ್ಲ ಅದು. ನಾನು ಫುಲ್ ಟೈಮ್ ಹೋಗ್ತೀನಿ ಅಂತಂದರೆ ಇಲ್ಲ ನೀನು ಪಾರ್ಟ್ ಟೈಮಾಗೆ ಮಾಡೋನವರು. ಸೊ ಆ ಟೈಮಲ್ಲಿ ಹುಡುಗಿ ನೋಡೋಕ್ಕೆ ಅಂತೇಳಿ ಕರ್ಕೊಂಡೋಗೋರು. ಆವಾಗ 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದರೆ ಯಾರನ್ನೋ ಬೈಕ್ ಸೇಲ್ ಮಾಡ್ತಾನೆ ಅನ್ನೋರು. ಈ ಯೂಟ್ಯೂಬ್ ಅಂದರೆ ನಗಕ್ಕೆ ಶುರು ಮಾಡೋರು. ಒಬ್ಬರು ಅಂದ್ರೆ ಅಜ್ಜಿ ನಿಮ್ಗೆ ಹೇಳಿದ್ರೆ ಏನು ಮಾಡ್ತೀಯ ವೀಡಿಯೋ ನೀನು ಗೋರ್ಮೆಂಟಾ ಪ್ರೈವೇಟಾ ನಾವು ಏನಪ್ಪ ಅಜ್ಜಿ ಕೆಲ್ಸಕ್ಕೆ ಹಾಕೊಂಡು. ನಾನು ಬೇರೆ ಹೆಂಗಂದ್ರೆ ತುಂಬ ಸೊ ಹಿಂಗಾಗಿ ನಾನು ನಮ್ಮ ತಂದೆ ಅದು ಕರ್ಕೊಂಡು ಹೋದರೆ ನಾನು ತುಂಬ ಸಿಂಪಲ್ ಡ್ರೆಸ್ಸಲ್ಲೇ ಹೋಗೋನು. ನನಗೆ ಇಷ್ಟು ಬರುತ್ತೆ ಅಂತ ಹೇಳಿದ್ರೆ ಅವ್ರು ಫಸ್ಟು ಮುಖ ನೋಡೋರು, ಈ ಮುಖ ಇವನಿಗೆ ಇಷ್ಟು ಬರುತ್ತಾ ಅಂತ ಹಿಂಗೂ ಕ್ವಶನ್ ಕೇಳೋರು ಒಂದೊಂದು ಟೈಮ್. ಯಾಕಂದರೆ ಒಬ್ಬರು ಡ್ರೆಸ್ ಮೇಲೆ ಅಳಿಯೋಕ್ಕೆ ಶುರು ಮಾಡ್ತಾರೆ. ಸೊ ನಾನು ದೊಡ್ಡ ಲೆಸನ್ ಕಲ್ತಿರೋದು ಅಲ್ಲಿಂದನೇ. ಸೊ ಅದು ನಿಮ್ಗೆ ಹೇಳ್ತೀನಿ ನೆಕ್ಸ್ಟು. ಸೊ ಅಲ್ಲಿಂದ ಜರ್ನಿ ಏನು ಶುರು ಆಯಿತೋ ನಮ್ಮದು ಯೂಟ್ಯೂಬ್ ಅನ್ನೋದು, ನಾನು ಫೋಕಸ್ಡ್ ಮಾಡಿ ಶುರು ಮಾಡಿದೆ. ಆಮೇಲೆ ಮನೆಯಲ್ಲಿ ಹೇಳಾದೆ ಕೆಲಸ ಬಿಡಬೇಕು ಅಂತ ಯೋಚನೆ ಬಂತು ಮೈಂಡಿಗೆ. ಸೊ ಯಾಕಂದರೆ 10,000 ಸ್ಯಾಲ್ರಿ 25 ದಿವಸ ಟೈಮ್ ಹಾಕ್ತಿದ್ದೀನಿ. ಇಲ್ಲಿ ಬಂದು ಕಡಿಮೆ ಟೈಮ್ ಹಾಕಿ ನಂದು 20-25 ಸಾವಿರ ಬರೋಕ್ಕೆ ಶುರು ಮಾಡ್ತು. ಸೊ ನನ್ನ ತಲೆಯಲ್ಲಿ ಓಡೋಕ್ಕೆ ಶುರು ಮಾಡ್ತು, ಏನೋ ಇದೆ ಇದರಲ್ಲಿ, ಸೊ ಫುಲ್ ಟೈಮ್ ಬರಬೇಕು ಅಂತಂದು. ಫೈನಲ್ ಆಗಿ ನಮ್ಮ ಆಫೀಸಲ್ಲಿ ಹೇಳಿದೆ, ನಂದು ಮದುವೆ ಇದೆ, 15 ದಿವಸ ರಜಾ ಬೇಕು ಅಂತ. ಅವರು 15 ದಿವಸ ಬೇಕಾ ನೀನು ಮದುವೆ ಹಾಕಂತ ಅವರು. ಸೊ ಇಲ್ಲ ಸರ್ ನನಗೆ ಬೇಕು ಅಂತಂದು 2016 ಇಯರ್ ಎಂಡಲ್ಲಿ ನಮ್ಮ ಮನೇಲಿ ನಮ್ಮ ತಮ್ಮನಿಗೊಬ್ಬನಿಗೆ ಹೇಳಿದೆ, ನೋಡು ನಾನು ಫುಲ್ ಟೈಮ್ ಹೋಗ್ತಿದ್ದೀನಿ, ಕೆಲಸ ಬಿಡ್ತಿದ್ದೀನಿ ಅಂತಂದು. ಅವನಿಗೆ ಜಸ್ಟ್ ಒಬ್ಬರ ಮೇಲೆ ಕಿವಿ ಮೇಲೆ ಇಡೋಣ ಅಂತ. 1 ವಾರ ಆದ ತಕ್ಷಣ ನಮ್ಮ ಅಣ್ಣಗೆ ಡೌಟ್ ಬಂದುಬಿಡ್ತು. ದಿನಾಲು ವಿಡಿಯೋ ಹೇಳೋಕ್ಕೆ ಶುರು ಬಿಡ್ತು. ನಿನ್ನ ಕೆಲ್ಸಕ್ಕೆ ಹೋಗ್ತಿದ್ದೆ ಇಲ್ಲ ಅಂತಂದ. ಇಲ್ಲ 1 ವಾರ ರಜಾ ತಗೊಂಡು ಏನಂತಂದು. ನಿನ್ಗೆ ಯಾವನು 1 ವಾರ ರಜಾ ಕೊಡ್ತಾನೆ ಅಂತಂದು. ಇಲ್ಲ ಮದುವೆ ಇದೆ ಅಂತೇಳಿ ಸುಳ್ಳು ಹೇಳಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ಆಯಿತು 1 ವಾರ ಆಯಿತು, ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ನೀನು ಖರೆ ಹೇಳು ಕೆಲ್ಸಕ್ಕೆ ಹೋಗ್ತಿದ್ಯಾ ಇಲ್ಲ ಅಂತ. ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ಹೇಳು. ಅವರು ದಿನಾಲೂ 3 ಫೋನ್ ಬರೋಕ್ಕೆ ಶುರು ಮಾಡ್ತಾವೆ, ಕೆಲ್ಸಕ್ಕೆ ಹೋಗ್ತಿಲ್ವಾ ಅಂತಂದ್ಬಿಟ್ಟು. ಸೊ ಹೀಗಾಗಿ 15 ಡೇಸಲ್ಲೇ ಗ್ರಾಫ್ ಚೇಂಜ್ ಆಗೋಗಿತ್ತು. 15 ಡೇಸ್ಗೆ 15 ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ನಾನು ಆಲ್ಮೋಸ್ಟ್ ಅಲ್ಲ. ಯಾಕಂದರೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಯಾಕಂದರೆ ಅದಕ್ಕೆ ವೀಡಿಯೋ ಮಾಡಬೇಕಂದ್ರೆ ನಮಗೆ ಬ್ರೈಟ್ ಬೇಕು, ಇಲ್ಲ ಕ್ವಾಲಿಟಿ ಕ್ಯಾಮ್ರಾ ಬೇಕು, ಆಮೇಲೆ ಏನೋ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು. ಹಾಗಾಗಿ ನಾನು ಏನೋ ಒಂದು ಡಿಸೈಡ್ ಮಾಡೋಣ, ಒಂದು 15 ದಿವಸ ಇಲ್ಲ ನನಗೆ ಯೂಟ್ಯೂಬ್ ವರ್ಕ್ ಆಗಿಲ್ಲ ಅಂದರೆ ಎಲ್ಲೇ ಹೋದರೂ 10,000 ಸ್ಯಾಲ್ರಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬೇರೆ ಇತ್ತು ನನಗೆ. ಸೊ ವಿತಿನ್ 15 ಡೇಸಲ್ಲಿ ನಮ್ಮ ಅಣ್ಣನ ಕಾಲು ಸ್ಲೋ ಡೌನ್ ಆಯಿತು. ಯಾಕಂದರೆ ಅವ್ನಿಗೆ ಎಜುಕೇಟೆಡ್, ನಮ್ಮ ಅಪ್ಪ ಅಮ್ಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ನೀವು ನಂಬೋದಿಲ್ಲ, ಫುಲ್ ಟೈಮ್ ಬಂದು 24ಇಂದ 44ಗೆ ಹೋಯ್ತು, ಆಮೇಲೆ 80 ಮೇಲೆ ಹೋಯ್ತು, ಆಮೇಲೆ 2 ಲ್ಯಾಕ್ ಹೋಯ್ತು. 2 ಲ್ಯಾಕ್ ಹೋಯ್ತು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಪ್ರಾಬ್ಲಮ್ ಆಯಿತು ನಂದು. 2017 ನನ್ನ ಚಾನಲ್ ಟರ್ಮಿನೇಟ್ ಆಗೋಯ್ತು. ಸೊ ಅದು ಏನಾಯಿತು ಅಂತಂದರೆ, ಈಗ ನಾನು 450 ವೀಡಿಯೋ ಡಿಲೀಟ್ ಮಾಡಿದೆ ಅಂತ ಹೇಳಿದೆ ನೋಡಿ. ಅದನ್ನು ನಾನು ಯಾವುದ್ಯಾವ್ದು ವೀಡಿಯೋ ಚೆನ್ನಾಗಿರಲ್ಲ ಕುತ್ಕೊಂಡು 15 ದಿನದಲ್ಲೇ ಡಿಲೀಟ್ ಮಾಡಿಬಿಟ್ಟಿದೆ ಅದು.
ಸೊ ಅದು ಏನಾಗ್ಬಿಡುತ್ತಂದರೆ ಆಟೋಮೆಟಿಕ್ ಸಿಸ್ಟಮು ಬ್ಲಾಕ್ ಮಾಡ್ಕೊಂಬಿಡ್ತು ನನ್ನ ಚಾನಲು, ಟರ್ಮಿನೇಟ್ ಆಗೋಯ್ತು. ಇಡೀ ಇಮೇಲ್ ಐ ಡಿ ಟರ್ಮಿನೇಟ್ ಆಗಿ ಆ ಬಂದಿರೋ ದುಡ್ಡು ಕೂಡ ನನ್ನ ಕೈಗೆ ಸಿಗಲಿಲ್ಲ, 2 ಲಕ್ಷ. ಸೊ ಅದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಸ್ಟ್ರಕ್ ಆಗೈತೆ. ಅದನ್ನು ಇನ್ನೇನು ಒಂದು 3 ದಿವಸ ಆಗಿರೋ ಪೇಮೆಂಟ್ ಬರಬೇಕಾಗಿತ್ತದು, ಅದನ್ನು ಬರಲಿಲ್ಲ. ಆಮೇಲೆ ನಮ್ಮ ಅಣ್ಣಗೆ ಹೇಳಿದೆ, ಅದೇ ಅಣ್ಣ ಮನೆಗೆ ಹೋಗಿ ಪಿ ಜಿಗೆ ಬಂದಿದ್ದು ಅಷ್ಟೇ, ಜಸ್ಟು ಅದು 2017 ಜಾನ್ವರಿ 1 ಆಗಿದ್ದು. ಹೊಸ ವರ್ಷಕ್ಕಿಂತ ಸಾರಿ ಟು ಇಂಟರಪ್ಟ್. ಈಗ ಯಾರೋ ಒಬ್ರು ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ, ಒಂದಷ್ಟು ಪೋಸ್ಟ್ ಮಾಡಿದ್ದಾರೆ ಆಲ್ರೆಡಿ, ಅದನ್ನ ಡಿಲೀಟ್ ಮಾಡೋ ಹಾಗಿಲ್ವಾ? ಇಲ್ಲ, ಅಂದರೆ ಸಡನ್ನಾಗಿ ಮಾಡಬಾರ್ದು. ನಾನು 450 ವೀಡಿಯೋಸು 15 ಡೇಸಲ್ಲೇ ಮಾಡಿರೋದು. ಏನಕ್ಕಂದರೆ ಈಗ ಯಾರೋ ಹ್ಯಾಕ್ ಮಾಡ್ಕೊಂಡಾಗ ಮೇ ಬಿ ಸಡನ್ ಚೇಂಜಸ್ ಮಾಡ್ತಾರೆ, ಅದು ಆಟೋಮೆಟಿಕ್ ಸಿಸ್ಟಮ್ ಬ್ಲಾಕ್ ಮಾಡ್ಕೊಂಡಿರೋದು. ಬಟ್ ಏನಂತ ಪರ್ಟಿಕ್ಯುಲರ್ ರೀಸನ್ ನಮಗೂ ಗೊತ್ತಿರಲಿಲ್ಲ, ಏನು ಬ್ಲಾಕ್ ಆಯಿತು ಅಂತ. ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡಿದೆ. ನಮ್ಮ ಅಣ್ಣ ಬೇರೆ ಫಸ್ಟು ಬೈದಿದ್ದ ನನಗೆ. ನಾನು 2 ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ ತಿಳ್ಕೊಂಡಾದ ತಕ್ಷಣ. ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂಥೇಳಿ 16 ಕ್ರಿಯೇಟ್ ಮಾಡಿದ್ದು. ನಮ್ಮ ಅಣ್ಣ ಕ್ರಿಯೇಟ್ ಮಾಡಿದ್ದು ದತ್ತಾಬೇನೂರು ಕ್ರಿಯೇಷನ್ ಅಂತೇಳಿ. ಅವ್ನು ಬೈತಿದ್ದ ಮೊದಲೇ, ನೀನು ಒಂದೇ ಕಂಟೆಂಟ್ 2 ಚಾನಲ್ ಹಾಕ್ತಿದ್ದೆ ಅಂತಂದ್ಬಿಟ್ಟು. ಸೊ ಏನಪ್ಪ ಹಿಂಗಂದು ನಾನು ಏನೋ ಟ್ರೈ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಮನೇಲಿ ಹೈಯೆಸ್ಟ್ ಮಿಸ್ಟೇಕ್ ಮಾಡಿರೋ ನಾನು ಯೂಟ್ಯೂಬ್. ಆಮೇಲೆ ನಮ್ಮ ಅಣ್ಣ ಹೇಳಿದೆ ಮಿಸ್ಟೇಕ್ಸು. ಸೊ ಅದೇ ಇವಾಗ ನೋಡಿ, ಇದು ನಮ್ಮ ಅಣ್ಣ ಹೇಳಿದೆ ಟರ್ಮಿನೇಟ್ ಆಗಿದೆ ಅಂತ. ನಮ್ಮ ಅಣ್ಣ ಇರು ಚೆಕ್ ಮಾಡೋಣ ಅಂತಂದ. 1 ವಾರ ಆದ ತಕ್ಷಣ ಹೇಳ್ದ, ಬಿಡು ನೀನು ಮರ್ತು ಬಿಡು, ನಿನ್ನ ಚಾನಲ್ ಬರಲ್ಲ, ಹೋಗು ಮುಚ್ಕೊಂಡು ಕೆಲಸಕ್ಕೆ ಅಂತ. ನಾನು ಹೆಂಗಾಯ್ತು ಅಂದರೆ 10,000 ಸ್ಯಾಲ್ರಿ ಬರೋನಿಗೆ ಕಣ್ಣಿಗೆ 2 ಲಕ್ಷ ಕಣ್ಣಿಗೆ ಬಂದು ದುಡ್ಡೇ ಬರಲಿಲ್ಲ ಅಂತ ತುಂಬ ಬೇಜಾರಾಗೋಯ್ತು. ಹೌದು, ನೀವು ನಿಜವಾಗ್ಲೂ ನನ್ನ ಅವಾಗ ರಿಯಲ್ ಸಿಚುವೇಶನ್ ನೋಡಿದ್ರೆ ಆಲ್ಮೋಸ್ಟ್ ತಿನ್ನೋದು ಮಲ್ಕೊಳ್ಳೋದು, ದಿನಾಲು ವಿಡಿಯೋ ಮಾಡೋದು ನನ್ನನ್ನು ನೋಡೋರು ಎಲ್ಲರೂ ಕೂಡ ಅವಾಗ ಹಂಗಾಗೋಯ್ತು. ಸೊ ಒಂಥರ ಮೆಂಟಲಿ ಹೆಂಗಾಯಿತು ಅಂದರೆ, ಒಂದು ದಿವಸ ಟೀ ಕುಡಿಯೋಕ್ಕಂತ ಹೋಗ್ತಿದ್ದೆ, ರೋಡ್ ಮೇಲೆ ಯಾವಾಗಲೂ ಹಿಂಗೆ ಕ್ರಾಸ್ ಆಗೋನು. ಆಲ್ಮೋಸ್ಟ್ ನಾನು ಸೆಂಟ್ರಿಂದ ಹೋಗ್ತಿದ್ದೆ, ಏನೋ ಗೊತ್ತಿಲ್ಲ, ಒಬ್ಬರು 2 ವೀಲರ್ ಅವರು ಹಲೋ ಹೀರೋ ಏನು ಸೆಂಟ್ರ್ ರೋಡಲ್ಲಿ ಹೋಗ್ತಿದ್ದೆ ಸೈಡಿಗೆ ಹೋಗೋತಂದು ನನ್ನ ನೆನಪಾಗೋಯ್ತದು. ಅಂದರೆ ಅವ್ರು ಅಷ್ಟೊಂದು ಇದುವಾಗಿಬಿಟ್ಟಿದೆ ನಾನು, ಯಾಕಂದರೆ 10,000 ಸ್ಯಾಲ್ರಿಗೆ 2 ಲಕ್ಷ ತಿಂಗಳಿಗೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಹಾಗಾಗಿ ತುಂಬ ಡಿಮೋಟಿವೇಟ್ ಆಗಿ, ಬಟ್ ಇವತ್ತು ಬರುತ್ತೆ ಚಾನಲ್, ಅವತ್ತು ಬರುತ್ತೆ ಅಂತ ನಮ್ಮ ಅಣ್ಣನೂ ಚೆಕ್ ಮಾಡಿದ್ರು. ಹಿಂಗಾಗಿ ಇನ್ನು ಬರಲ್ಲ ಅಂತಲೂ ಡಿಸೈಡ್ ಆಗಿ ಮಾರ್ಚ್ಗೆ ಕೆಲ್ಸಕ್ಕೆ ರೆಡಿ ಆಗಿಬಿಟ್ಟೆ. ಫೋನ್ ಮಾಡಿದ್ದೆ ಆ ಓನರ್ಗೆ, 2 ವೀಲರ್ ಶೋರೂಮ್ ಓನರ್ಗೆ, ಯಮಾದಲ್ಲಿರೋರು. ಅವರು ಫೋನ್ ಎದ್ದ ತಕ್ಷಣ ಬೈಯಕ್ಕೆ ಶುರು ಮಾಡಿದ್ರು. ಫಸ್ಟು, ನೀನು ಮದುವೆ ಹಾಕಿ ಇಷ್ಟು ತಿಂಗಳುಗಳು ಬೇಕಾ ನಿನಗೆ, ಹಂಗೆ ಹಿಂಗೆ ಅಂತ ಏನೇನೋ ಸುಳ್ಳು ಹೇಳಿ ಫೈನಲ್ ಆಗಿ ಹೋಗಿ ಕೆಲಸ ಮಾಡೋತಂದರು. ಸೊ ಪಿ ಜಿ ಊಟನೇ ತೊಗೊಂಡೋಗ್ಬೇಕು, ಯಾಕಂದ್ರೆ ದುಡ್ಡು ಅಲ್ಲೇ ಇತ್ತಲ್ಲ. ಸೊ ಹಿಂಗಾಗಿ ಒಂದು ಟಿಫಿನ್ ಬಾಕ್ಸ್ ತೊಗೊಂಡು ಪಿ ಜಿ ಫುಡ್ಡನ್ನು ಕಟ್ಕೊಂಡು ಮಧ್ಯಾಹ್ನ ಹೊರಗಡೆ ಹೋಗಿ ಊಟ ಮಾಡೋಣ ಅಂದ್ರೆ ಅದನ್ನೂ ಪ್ರಾಬ್ಲಮ್ಮು. ಸೊ ಹೀಗೆ ಹೋಗ್ತಾ ಹೋಗ್ತಾ 1 ವಾರ ಆದ ತಕ್ಷಣ ಚಾನಲ್ಲು ಯೂಟ್ಯೂಬಲ್ಲಿ ಕಾಣಿಸ್ಬಿಡ್ತು ನನಗೆ. ಮತ್ತೆ ಸಡನ್ನಾಗಿ ಏನು ಓನರ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂತೇಳಿ ಬಂದು ನಮ್ಮ ಅಣ್ಣಗೆ ಹೇಳಿದೆ. ಅಷ್ಟೊತ್ತಿಗೆ ಅದು ಮಲ್ಟಿಪಲ್ ಟೈಮ್ಸ್ ನಮ್ಗೆ ಕ್ವಶನ್ ಬರೋದು, ವೈ ಡು ಯು ಥಿಂಕ್ ಯುವರ್ ಚಾನಲ್ ಗಾಟ್ ಟರ್ಮಿನೇಟ್ ಅಂತಂದ್ಬಿಟ್ಟು. ಸೊ ನಾವು ಏನೋ ಒಂದು ಹೇಳೋದು, ಹಿಂಗಾಗಿರಬೇಕು ಹಂಗಾಗಿರಬೇಕು, ನಮ್ಮ ಅಣ್ಣ 2 ಚಾನಲ್ ಮಾಡಿದೆಯಲ್ಲ ಅದಕ್ಕಾಗಿರ್ಬೇಕು, ಅದನ್ನು ಮೆಸೇಜ್ ಮಾಡೋದು. ಇಲ್ಲ ಏನೋ ಒಂದು ಡೌಟ್ ಬಂದುಬಿಟ್ಟು ಹಿಂಗೆ ಇರಬೇಕು ಅಂದ್ರೆ, ಈಗ ನಮ್ಮ ಮನೇಲಿ ಹೆಂಗಂದ್ರೆ ಮಾಟ ಬಂತ ಈಗ ಜಾಸ್ತಿ ಅರ್ನ್ ಮಾಡ್ತಿದ್ದಲ್ಲ, ಯಾರಿಗೂ ಹೇಳಿರ್ತೀವಿ ಹಿಂಗೆ ಅಂತಂದ್ರೆ ಅದನ್ನ ಹೆಂಗಪ್ಪ ಹಾಕೋದಂತ ಹಿಂಗೆ ಅನ್ನೋದು ಅದನ್ನು. ಸೊ ಫೈನಲ್ ಆಗಿ ಬಟ್ ರೀಸನ್ ಆಗಿದ್ದಾನೆ. ಸೊ ಅದು ಸಡನ್ನಾಗಿ ಓವರ್ ಚೇಂಜಸ್ ಮಾಡೋದಾಗಿರ್ಬೋದು, ಓವರ್ ಡಿಲೀಟ್ ಮಾಡೋದಾಗಿರ್ಬೋದು, ಆ ಥರ ಮಾಡಿದಾಗ ಆಟೋಮೆಟಿಕ್ ಸಿಸ್ಟಮನ್ನು ಹ್ಯಾಂಡಲ್ ಮಾಡುತ್ತೆ. ಆಮೇಲೆ ಹ್ಯೂಮನ್ ರಿವ್ಯೂ ಮಾಡಬೇಕದು. ನಾವು ಮೆಸೇಜ್ ಮಾಡ್ತೇವಲ್ಲ, ಅವರು ಹೋಗಲಿ ಈ ಚಾನಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ಬಿಟ್ಟು ಅವರು ರಿಮೂವ್ ಅಂದರೆ ರೀಆಕ್ಟಿವೇಟ್ ಮಾಡೋಕ್ಕೆ ಅವ್ರು ಯಾವುದೋ ರಿಪ್ಲೈನೇ ಮಾಡಲ್ಲ, ಇಂಥ ದಿವಸ ಬರುತ್ತೆ ಅಂತಂದು. ಬಟ್ ನನಗೊಂದು ಲೇಡಿ ವಿಡಿಯೋ ಸಿಕ್ಕಿತ್ತು ಯೂಟ್ಯೂಬಲ್ಲಿ. ಸೊ ನಿಮ್ಮ ಚಾನಲಲ್ಲಿ ಏನೂ ಇಶ್ಯೂ ಇಲ್ಲ ಅಂದರೆ ರಿಟರ್ನ್ ಮಾಡ್ತಾರೆ, ಬಟ್ ಟೈಮ್ ತೊಗೋಬೋದು, ಒಂದು 3 to 6 months ಟೈಮ್ ತೊಗೋಬೋದು ಅಂತಂದರು. ಸೊ ನಾನು ಅಂದ್ಕೊಂಡೆ, ನಮ್ಮ ಅಣ್ಣ ಹೇಳಿದ ತಕ್ಷಣ ಅಂದ್ಕೊಂಡೆ ಏನು ಬರಲ್ಲ ಅಂತೇಳಿ ಎಲ್ಲನೂ ಆಗಿ ಹೊಸ ಚಾನಲ್ಗಳು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಟುಸ್ಕೊಂತ ಹೋಗ್ಬಿಡ್ತದೋ. ಸೊ ಆಮೇಲೆ ಯಾವ ಚಾನಲ್ ಬಂತೋ ಫಸ್ಟ್ ಬಂದು ಕುತ್ಕೊಂಡ್ಬಿಟ್ಟೆ ಟೇಬಲ್ ಮುಂದೆ. ಸೊ ಇವಾಗ ನೆಕ್ಸ್ಟ್ ಏನು ಬಂದಿದೆ ಇನ್ನು ಫುಲ್ ಫೋಕಸ್ಡಾಗಿ ಮಾಡಬೇಕು ಅಂತಂದ್ಬಿಟ್ಟು, ಸೊ ಅಲ್ಲಿಂದ ಮತ್ತೆ ಜರ್ನಿ ನಾನ್ ಸ್ಟಾಪು ಸ್ಟಾರ್ಟ್ ಆಗೋಯ್ತು. ಸೊ ಅಲ್ಲಿಂದ ಏನಾಗಿತ್ತು ಅಂದರೆ ನನ್ನ ಚಾನಲ್ ಟರ್ಮಿನೇಟ್ ಆದಾಗ ಕಂಪ್ಲೀಟ್ 0 ವ್ಯೂಸ್ ಎಲ್ಲ ಕಂಪ್ಲೀಟ್ 0 ಆಗಿಬಿಟ್ಟಿತ್ತು. ಓಕೆ.
ಫುಲ್ ಝೀರೋ. ಯಾಕಂದ್ರೆ 2 ಮಂತ್ಸ್ ಟೈಮು. ನನ್ನ ಟೈಮಲ್ಲಿ ನನ್ನ ಕಾಂಪಿಟೇಟ್ರು ಒಂದು 5-6 ಜನ ಇದ್ದರು, ಅವರು ಎದ್ಬಿಟ್ರು ಆ ಟೈಮಲ್ಲಿ. ಯಾಕಂದರೆ ನನ್ನ ಕಾಂಪಿಟೇಟ್ರಿಗೆ ಇರೋದೇ 3-4 ಜನ ಇದ್ದವಾಗ ಅಷ್ಟೇ. ಸೊ ಅವ್ರ ಚಾನಲ್ ಸಖತ್ ಗ್ರೋತ್ ಆಯ್ತು. ಯಾವಾಗ ನನಗೊಂದು ಮತ್ತೆ 3 ತಿಂಗಳು ಟೈಮ್ ತೊಗೊಳ್ತು ರೀಪಿಕಪ್ ಆಗೋಕ್ಕೆ. ಬಟ್ ಅಲ್ಲಿಂದ ಆವ್ರೇಜ್ ಪರ್ ಮಂತು 2 ಲ್ಯಾಕ್ ಅಂತ ಸ್ಟಾರ್ಟ್ ಆಯಿತು. 17 to 18, 19. ಸೊ ಈ ಮಾಡೆಲ್ಸ್ ಮಾಡೋದನ್ನ ನೀವು ಶೂಟ್ ಮಾಡಿ ಹಾಕ್ತಾ ಇದ್ದೀರಿ. ಅಂಡ್ ಇಟ್ಸ್ ಯೋರ್ ಗ್ಲೋಬಲ್ ಚಾನಲ್, ಅದರಲ್ಲಿ ನೋ ವಾಯ್ಸ್, ಹೌದು, ಭಾಷೆ ಇಲ್ಲ. ನಾನು ಆ್ಯಕ್ಚುಲಿ ಯಾಕೆ ಅದಕ್ಕೆ ಹಂಗೆ ಮಾಡಿದೆ ಅಂದರೆ, ಸೊ ಪಿ ಜಿಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ಮಾತಾಡಬೇಕು ಅಂತಂದರೆ ಸೌಂಡ್ ಇರುತ್ತೆ, ಅದಕ್ಕೆ ಮೈಕ್ ಬೇರೆ ತೊಗೋಬೇಕು. ನೆಕ್ಸ್ಟ್ ಇನ್ನು ಅಲ್ಲಿ ಬಂದರೆ ಯಾರೋ ಬಂದು ನಿಂತ್ಕೊಂಡ್ಬಿಡೋರು ಪಕ್ಕದಲ್ಲಿ, ಏನು ಮಾಡ್ತಾನೆ ಇವನು ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು, ನಮ್ಮಣ್ಣ ಏನಾದರೂ ಇಂಗ್ಲೀಷೇ ಬರಬೇಕು, ನಿನ್ಗೆ ಯೂಟ್ಯೂಬ್ ಮಾಡಬೇಕು ಅಂದರೆ ನಾನು ಯಾವತ್ತೂ ಯೂಟ್ಯೂಬ್ ಮಾಡ್ತಾನೆ ಇರ್ತಿದ್ದಿಲ್ಲ. ಅವ್ನು ಹೇಳಿದ್ದು, ನೀನೇನು ಮಾತಾಡಬೇಡಪ್ಪ, ನೀನು ಸುಮ್ಮನೆ ಮಾಡು, ಅದೇನೋ ಅಂತಾರಲ್ಲ ಮೂಕ್ ನಾಯಿ ಜೊತೆ ಹಂಗೆ ಅಂತಲೂ ಭಯನೋ, ಸುಮ್ಮನೆ ಮಾಡು, ನಿನ್ಗೇನಾಗುತ್ತೆ, ಬರೀ ನೀನು ಮಾಡ್ತಾರೆ ತೋರಿಸೋ ನಾನು. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಗೆ ಏನಾಯಿತು ಅಂದ್ರೆ, ಸ್ಟಾರ್ಟಿಂಗ್ ಕನ್ನಡ ಮಾಡೋಣಂತ ಇತ್ತು ಮೈಂಡಲ್ಲಿ. ಬಟ್ ನಾವು ಕನ್ನಡ ಏನಾದರೂ ಮಾಡಿದರೆ ಈಗ ನಾವು ಭಾಳ ಅಂದರೆ ಒಂದು 50,000 ಸಬ್ಸ್ಕ್ರೈಬರ್ ಇರ್ತೀರೇನಷ್ಟೇ. ಯಾಕಂದರೆ ಗ್ಲೋಬಲ್ ಅಂದಿದ್ದಕ್ಕೆ ರೀಚ್ ಆಗುತ್ತೆ. ಯಾಕಂದರೆ ಇನ್ನೊಂದು ಸುಮಾರು ಜನ ಆಡಿಯನ್ಸ್ ಬಂದುಬಿಟ್ಟು ನಂದು ಔಟ್ ಆಫ್ ಕಂಟ್ರಿ ಅವ್ರನ್ನೇ ಇರೋದು. ಸೊ ನಮ್ಮಲ್ಲಿ ಕಡಿಮೆ, ನಮ್ಮಲ್ಲಿ ತುಂಬ ಕಡಿಮೆ ಹೇಳಬೇಕಂದ್ರೆ. ಸೊ ಬೇಸಿಕಲಿ ಹಾಬಿ ಅಲ್ವಾ. ಅರ್ನಿಂಗ್ ವಿಷಯದಲ್ಲಿ ಒಂದು ಕೇಳ್ಪಟ್ಟಿದ್ದೀನಿ, ಅಂದರೆ ಯೂಟ್ಯೂಬರ್ಸ್ ಇಂಡಿಯಾದಲ್ಲಿ ಅರ್ನ್ ಮಾಡೋದಕ್ಕೂ ಫಾರಿನ್ ವ್ಯೂಸ್ಗೆ ಅರ್ನ್ ಮಾಡೋದಕ್ಕೂ ಅಜಗಜಾಂತರ ಇರುತ್ತೆ. ತುಂಬ ಡಿಫ್ರೆನ್ಸ್ ಇದೆ. ನಿಮ್ಗೆ ಇಂಡಿಯಾದಲ್ಲಿ 10 ರೂಪಾಯಿ ಬಂದರೆ ಅಲ್ಲಿ 100 ರೂಪಾಯಿಗಿಂತಲೂ ಜಾಸ್ತಿ ಬರುತ್ತೆ ಹೇಳ್ಬೇಕಂತಂದರೆ. ಸೊ 10 ಪಟ್ಟು. ಯಾಕಂದರೆ ಅಲ್ಲಿ ಡಾಲರ್ದು ಇನ್ನೊಂದು, ಅಲ್ಲಿ ನಿಮ್ಗೆ ಆನ್ಲೈನ್ ಬಗ್ಗೆ ಟ್ರಸ್ಟ್ ತುಂಬ ಇದೆ. ಒಂದು ಆ್ಯಡ್ಸ್ ಬಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ರು ಅಲ್ಲೇ ಬೈ ಮಾಡೋರು ಇರ್ತಾರೆ. ಆಮೇಲೆ ನಮ್ಮಲ್ಲಿ ಅಂದರೆ ಆನ್ಲೈನ್ ಟ್ರಸ್ಟ್ ಮಾಡಿ ರೀಸೆಂಟಾಗಿ ಓಕೆ ಆನ್ಲೈನ್ ಇವಾಗ ಅಮೆಝಾನ್ ಅದು ಎಲ್ಲರೂ ನಂಬ್ತಿದ್ದಾರೆ. ಮುಂಚೆ ಯಾರೂ ನಂಬ್ತಾ ಇರಲಿಲ್ಲ, ಶಾಪು ಹೋಗೋದು ಅಲ್ಲಿ ನೋಡ್ಕೊಂಡೆ ತೊಗೊಂಬರ್ತಿರೋ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡೋದು ಜಾಸ್ತಿ, ಜೊತೆಗೆ ಅವ್ರ ಆ್ಯಡ್ಸ್ ಕೂಡ ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಹಂಗಾಗಿ ಅದನ್ನ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಮಾಡಿದ್ರು ತುಂಬ ಡಿಫ್ರೆನ್ಸ್ ಇದೆ, ಹಿಂದಿ ಮಾಡಿದ್ರು ಡಿಫ್ರೆನ್ಸ್ ಇದೆ, ನೀವು ಇಂಗ್ಲೀಷ್ ಮಾಡಿದ್ರು ಡಿಫ್ರೆನ್ಸ್ ಇದೆ. ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಇದೆ ಅದು ಅನ್ನೋಕ್ಕಿಂತ ಮುಂಚೆ, ಬಟ್ ನಮಗೆ ಕಂಫರ್ಟೇಬಲ್ ಯಾವುದಿರುತ್ತೆ ಅದು ಫಸ್ಟ್ ಇಂಪಾರ್ಟೆಂಟು. ಈಗ ನನಗೆ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಇಲ್ಲ, ಒಂದು 3-4 ಲ್ಯಾಂಗ್ವೇಜ್ ಬರುತ್ತೆ ಯಾರಿಗೂ ಅಂದರೆ? ಇಲ್ಲ, ಮಲ್ಟಿಪಲ್ ಲ್ಯಾಂಗ್ವೇಜ್ ವರ್ಕೌಟೇ ಆಗಲ್ಲ. ಸೊ ನೀವು ಐದರ್ ಕನ್ನಡ ತೊಗೋಬೇಕು, ಇಲ್ಲ ಹಿಂದಿ ತೊಗೋಬೇಕು, ಇಲ್ಲ ಇಂಗ್ಲೀಷ್ ತೊಗೋಬೇಕು. ಸೊ ಕನ್ನಡ ತೊಗೊಂಡ್ರೆ ರೀಚು ಕಡಿಮೆ, ವ್ಯೂಸು ಕಡಿಮೆ, ಅರ್ನಿಂಗು ಕಡಿಮೆ. ಹಿಂದಿ ತೊಗೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ, ಆದರೆ ಇಂಗ್ಲೀಷ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಡಿಫ್ರೆನ್ಸ್ ತುಂಬ ಇದೆ. ಅದು ಗ್ಲೋಬಲ್ ರೀಚು ಜಾಸ್ತಿ, ಅರ್ನಿಂಗು ಜಾಸ್ತಿ ನಿಮ್ಗೆ ಹೇಳ್ಬೇಕಂತಂದರೆ. ಓಕೆ, ಒಂದೊಂದು ಬೇಸಿಕ್ ಕ್ವೆಶ್ಚನ್ ಇಂದ ಶುರು ಮಾಡಲ ಯೂಟ್ಯೂಬ್ ಬಗ್ಗೆ, ಯಾಕಂದರೆ ವಿ ಸ್ಟಾರ್ಟೆಡ್ ಅನ್ನೋ ಕಾರಣಕ್ಕೆ. ತುಂಬ ಜನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅವರಿದ್ದಾರೆ, 1-2 ವರ್ಷ, 3 ವರ್ಷ, 4 ವರ್ಷ, ಅವ್ರದ್ದು ಪಿಕಪ್ಪೇ ಆಗ್ತಿರಲ್ಲ. ಏನು ಪ್ರಾಬ್ಲಮ್ ಇರುತ್ತೆ? ಓಕೆ, ಸೊ ಇದು ನೋಡಿ, ಸೊ ಫಸ್ಟ್ ಪ್ರಾಬ್ಲಮ್ ಇರೋದೇ ಅವರು ಪರ್ಸ್ನಲ್ ಅಕೌಂಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ತಿಳ್ಕೊಂಡು ಮಾಡಿರ್ತಾರೆ. ಓಕೆ, ಏನು ವಾಟ್ ಇಸ್ ದ ಡಿಫರೆನ್ಸ್? ಇಂಪಾರ್ಟೆಂಟು ಏನು ಡಿಫರೆನ್ಸ್ ಪರ್ಸನಲ್ ಅಕೌಂಟ್ ಟು ಪ್ರೊಫೆಷನಲ್ ಅಕೌಂಟ್? ಪರ್ಸನಲ್ ಅಂದರೆ ನಿಮ್ಗೆ ತುಂಬ ರೀಚ್ ಔಟ್ ಆಗಲ್ಲ. ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಪೇಜ್ ಇದೆ, ನಾವು ಏನು ಮಾಡ್ತೇವೆ, ಫ್ರೆಂಡ್ಗೆಲ್ಲ ಕನೆಕ್ಟ್ ಮಾಡ್ಕೊಳ್ತೇವೆ, ವೀಡಿಯೋ ಅಪ್ಲೋಡ್ ಮಾಡ್ತೇವೆ, ಕರೆಕ್ಟಾ? ಸ್ಟೋರ್ಗೋಸ್ಕರ, ನಮಗೋಸ್ಕರ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೇವೆ ಬ್ಯಾಕಪ್ ಸ್ಟೋರ್ಗೋಸ್ಕರ. ಸೊ ಈಗ ಯೂಟ್ಯೂಬಲ್ಲಿ ಹೆಂಗಂದರೆ, ಪರ್ಸ್ನಲ್ ಅಕೌಂಟ್ ಅಂದರೆ ನಿಮ್ಮ ಪರ್ಸ್ನಲ್ ವೀಡಿಯೋಗಳು ಹಾಕ್ಕೋಬೋದು, ರೀಚ್ ಔಟ್ ಕಡಿಮೆ ಅದು, ಆಮೇಲೆ ಸುಮಾರು ಆ್ಯಕ್ಸಸ್ ನಿಮ್ಗಿರಲ್ಲ. ಬಟ್ ಅದೇ ಪ್ರೊಫೆಷ್ನಲ್ ಅಂತ ಹೋದರೆ ನಿಮ್ಗೆ ಅರ್ನಿಂಗ್ ಮಾಡೋಕ್ಕೂ ನಿಮಗೆ ಆಪ್ಷನ್ ಇರೋದು ಅದರಲ್ಲಿ. ವರ್ಲ್ಡಲ್ಲಿ 55% ಪ್ರೊಫೆಷ್ನಲ್ ಅಕೌಂಟ್. ಹೌದು, ಈಗ ಒಂದು ಕ್ರಿಯೇಟ್ ಮಾಡ್ಕೊಂಡಾಗ ಸೆಕೆಂಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಪ್ರೊಫೆಷ್ನಲ್ ಅಕೌಂಟ್ ಅದು. ಸೊ ಅದನ್ನು ನಿಮಗೆ ವರ್ಲ್ಡಲ್ಲಿ 55% ರೆವಿನ್ಯೂ ಕೊಡ್ತಿರೋದೇ ಅದು ಯೂಟ್ಯೂಬು. ಸೊ ನಾನು ಹೇಳೋದು ಏನಂತಂದರೆ, ಸುಮಾರು ಜನ ನಮ್ಮ ಚಾನಲ್ ಇದೆ ಅಂತ ಸುಮಾರು 99% ಫೇಲ್ಯೂರ್ ಆಗೋದು ಇಲ್ಲೇ. ಇದು ಒಂದು ರೀಸನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು, ಯಾರ್ದೋ ನೋಡಿ ಮಾಡಿದ್ರೆ ವೀಕ್ಲಿ ಒಂದು, ತಿಂಗಳಿಗೊಂದು ವೀಡಿಯೋ ಹಾಕಿದ್ರೆ ಅಮಾವಾಸ್ಯೆಗೊಂದು ಯಾವುದೂ ವರ್ಕ್ ಆಗಲ್ಲ. ನಿಮಗೆ ಪ್ರತಿದಿನ ಅಂತ ಕಂಟೆಂಟ್ ಹಾಕೋಷ್ಟು ನಿಮಗೆ ಸ್ಕಿಲ್ಸ್ ಇರಬೇಕು. ನಿಮ್ಮ ಕಂಟೆಂಟು 100 ಜನ ಯೂಟ್ಯೂಬರ್ ಇದ್ದರೆ ನಿಮಗೂ ಅವ್ರಿಗೆ ಡಿಫ್ರೆನ್ಸ್ ಅಂದರೆ ಡಿಫ್ರೆಂಟ್ ಇರಬೇಕು. ಕಂಪ್ಯಾರಿಸನ್ ಇದ್ದರೂ ಕೂಡ, ಕಾಂಪಿಟೇಟರ್ ಇದ್ದರೂ ಕೂಡ ನಿಮ್ಮ ಕಂಟೆಂಟೇ ಬೇರೆ ಇರಬೇಕು, ಅವ್ರ ಕಂಟೆಂಟೇ ಬೇರೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಹಾಬಿ ಟಾಯ್ಸ್ ಮಾಡ್ತಿದ್ದೆ, ಬೇಸಿಕಲಿ ವೇಸ್ಟ್ ಕಾರ್ಡ್ ಬೋರ್ಡಲ್ಲಿ ಏನು ಮಾಡೋದು, ಈ ಥರದ. ನಂತರ ಎಷ್ಟೋ ಜನ ಇದ್ದಾರೆ, ಅವ್ರು ಕ್ರಿಯೇಟ್ ಮಾಡಿದ್ದು ನನಗೆ ಮಾಡೋಕ್ಕಾಗಲ್ಲ, ನನಗೆ ಕ್ರಿಯೇಟ್ ಮಾಡಿದ್ದು ಅವ್ರಿಗೆ ಬರೋಲ್ಲ. ಸೊ ಬೇಸಿಕಲಿ ನಿಮ್ಮ ಮೈಂಡ್ ಅನ್ನೋದು ಎಷ್ಟು ಪವರ್ಫುಲ್ ಇರುತ್ತಂದರೆ, ಓನ್ ಕಂಟೆಂಟ್ ನಿಮ್ಮ ಥರ ಯಾರೂ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಥರ ಯಾರೂ ಇಲ್ಲ, ನಿಮ್ಮ ಥರನೂ ಯಾರೂ ಇಲ್ಲ. ಅದೇ ಥರ ನಮ್ಮ ಕಂಟೆಂಟು ಹಾಗೇ ಇರುತ್ತೆ, ನಮ್ಮ ಥರ ಯಾರಿಗೆ ಕಂಪೇರ್ ಮಾಡೋಕ್ಕೂ ಆಗಲ್ಲ ಅದು. ಒಂದು ಉದಾಹರಣೆ ತಗೋಣ.
ಕುಕರಿ ಶೋ ಅಥವಾ ಕುಕಿಂಗ್ ಚಾನಲ್, ಕುಕಿಂಗ್, ಹಾಂ, ಕುಕಿಂಗ್ ಚಾನಲ್ 10 ಕುಕಿಂಗ್ ಚಾನಲ್ಸ್ ಇವೆ. ಆ 10ರಲ್ಲಿ ಒಬ್ಬರು ತುಂಬಾ ಅರ್ನ್ ಚೆನ್ನಾಗಿ ಮಾಡ್ತಾರೆ, ಒಬ್ರು ತುಂಬಾ ಲೀಸ್ಟ್ ಅರ್ನ್ ಮಾಡ್ತಾರೆ. ಏನ್ ಡಿಫ್ರೆನ್ಸು? ಎಲ್ಲರೂ ಬೆಂಡೆಕಾಯಿ ಪಲ್ಯನೇ ಮಾಡಿರ್ತಾರೆ ಅನ್ಕೊಳ್ಳಿ. ಓಕೆ. ಸೊ ನೋಡಿ, ಇವಾಗ ಬೆಂಡೆಕಾಯಿ ಪಲ್ಯ ಮಾಡಿರ್ತಾರೆ, ಕರೆಕ್ಟಾ? ಫಸ್ಟ್ ಯಾರು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾರೋ ಅವರೇ ಅರ್ನ್ ಮಾಡೋದು. ನೆಕ್ಸ್ಟು, ಈಗ ಬೆಂಡೆಕಾಯಿ ಪಲ್ಯದಲ್ಲಿ ಒಬ್ಬರು ಫ್ರೈ ಮಾಡ್ತಾರೆ, ಒಬ್ಬರು ಸಾಂಬಾರು ಥರ ಮಾಡ್ತಾರೆ. ಸಾಂಬಾರು ಯಾರು ಮಾಡಿರ್ತಾರೆ, ಫ್ರೈ ಯಾರು ಮಾಡಿರ್ತಾರೆ, ಅವರೇ ಅರ್ನ್ ಮಾಡೋದು. ಅವ್ರದ್ದು ನೋಡಿ 10 ಜನ, ಉಳಿದವ್ರು 8 ಜನ ಮಾಡಿದ್ರೆ ಆಗಲ್ಲ, ಕಷ್ಟ ಅದು. ಆ ಬೆಂಡೆಕಾಯಿ ಫ್ರೈಯಲ್ಲಿ ಚಿಪ್ಸ್ ಮಾಡ್ತಾರೆ. ಈಗ ಬೆಂಡೆಕಾಯಿ ಸುಮಾರು ಮಾಡ್ತಾರೆ ಅಡುಗೆ ಈ ಬೆಂಡೆಕಾಯಿ ಇದರಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಡ್ತಾರೆ. ಬರೀ ಒಬ್ಬರು ಫ್ರೈ ಮಾಡ್ತಾರೆ, ಒಬ್ಬರು ಸುಟ್ಬಿಟ್ಟು ತಿಂತಾರೆ, ಚಟ್ನಿ ಮಾಡ್ತಾರೆ. ಈ ಥರ ಈಗ ಒಬ್ಬರು ಬೆಂಡೆಕಾಯಿ ಅಂದರೆ ವೀಡಿಯೋ ಮಾಡಿರೋರಿಗೆ ಅದು ಕ್ಲಿಕ್ ಆಯ್ತು ಅಂದರೆ ಎಲ್ಲ ಅವರೇ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ. ಬೇರೆ ಆಪ್ಷನ್ ಕೊಡೋದೇ ಇಲ್ಲ. ಯಾಕಂದರೆ ಅದು ಒಂದು ನಿಮ್ಗೆ ಹೆಂಗಂದರೆ ಗ್ರಿಪ್ ಅದು. ಓಕೆ, ಇದಕ್ಕೆ ವ್ಯೂಸ್ ಬರ್ತಿದೆ ಅಂದರೆ ಅದಕ್ಕೆ ಆಡಿಯನ್ಸ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಂತಂತ. ಸೊ ಅವ್ರು ಏನು ಮಾಡ್ತಾರೆ, ಮಲ್ಟಿಪಲ್ ವೀಡಿಯೋ ಮಾಡಿಬಿಡ್ತಾರೆ. ಸೊ ಅದ್ರ ಒಳಗಡೆ ಬೇರೆಯವರು ಇನ್ನೂ ಏನು ಡಿಫ್ರೆಂಟ್ ಮಾಡ್ಬೋದು. ಈಗ ತುಂಬ ರೀಸೆಂಟಾಗಿ ನಾನು ಒಂದು ಇದಕ್ಕೆ ಹೋಗಿದ್ದೆ, ಡ್ರೈ ಫ್ರೂಟ್ಸ್ ಶಾಪ್ಗೆ. ಅದು ವೆಜಿಟೇಬಲ್ದೇ ಗ್ರೀನ್ ಆಗಿದೆ, ಒಳ್ಳೆ ಫ್ರೈ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾನು. ಸೊ ಆ ಥರದ್ದು ಏನಾದರೂ ಯೂನಿಕ್ ಮಾಡಿದಾಗ 100% ಕ್ಲಿಕ್ ಆಗುತ್ತೆ. ಜೊತೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಒಂದು ವಾರ ಅಂತ ಇಟ್ಕೊಳ್ಳಿ, ಒಂದು ವಾರದಲ್ಲಿ ಎಷ್ಟು ವಿಡಿಯೋಸ್ ಹಾಕಬೇಕಾಗುತ್ತೆ ದತ್ತ ಅವರೇ? ಅಂದರೆ ಕೆಲವರು ಹೇಳ್ತಾರೆ ದಿನಕ್ಕೆ 3 ರೀಲ್ಸ್ ಹಾಕಬೇಕು, ದಿನಕ್ಕೆ 1 ವಿಡಿಯೋ ಹಾಕಬೇಕು, ಅದು ಹಾಗೆ 7 ದಿನ ಹಾಕಬೇಕು. ಓಕೆ, ವಾಟ್ ಈಸ್ ದ ರೂಲ್, ಬೇಸಿಕ್ ರೂಲ್? ಓಕೆ, ಸೊ ಅಲ್ಲಿ ಯಾವುದೂ ಇಲ್ಲ. ಸೊ ನೀವು ನಿಮ್ಮ ಚಾನಲ್ ನೀವೇ ಓನರು. ನಿಮ್ಗೆ ಹೇಳೋರು ಯಾರೂ ಇಲ್ಲ, ನಿಮ್ಗೆ ಗೈಡ್ ಮಾಡೋರು ಯಾರೂ ಇಲ್ಲ, ನಿಮ್ಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಇಲ್ಲಿ ನಾನೇ ಡಿಸೈಡ್ ಮಾಡಬೇಕು ನನಗೆ ಏನು ಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲು ನನ್ನ ಕನಸುಗಳೇ ದೊಡ್ಡ ಇದಾವತ್ತಂದರೆ ಅದು ಫಸ್ಟ್ ಆಫ್ ಆಲ್ ನಿಮ್ಮ ಮಲಗಿಸೋಕ್ಕೆ ಬಿಡಲ್ಲ. ಈಗ ನಾವು ಎಷ್ಟೇ ಪೇನ್ ಇದ್ದರೂ ಕೂಡ, ಎಷ್ಟೇ ಕಷ್ಟ ಇದ್ದರೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಾನು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡೋದು. ಈಗ ನಾನು ದುಡ್ಡು ಬರುತ್ತೆ ಅಂತ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ, ನಾನು ಆರಾಮಾಗಿ ಟ್ರಿಪ್ ಹೋಗ್ಕೊಂಡು ಎಲ್ಲ ಮೂವಿ ನೋಡ್ಕೊಂಡು ನಾನು ಲೈಫ್ ಮಾಡೋಕ್ಕೆ ಹೋದರೆ ದುಡ್ಡು ಬರಲ್ಲ ನೆಕ್ಸ್ಟು. ಯಾಕಂದರೆ ನಾನು ದುಡ್ಡು ಬರ್ತಾ ಇರೋದು ಏನಕ್ಕೆ, ದಿನಾಲೂ ವರ್ಕ್ ಮಾಡ್ತಿದ್ದೀನಿ. ಎಷ್ಟು ಅವರ್ ವರ್ಕ್ ಮಾಡ್ತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ನಾನು 15 to 18 hours ವರ್ಕ್ ಮಾಡ್ತಿದ್ದೆ, ದಿನಾಲು ಇವಾಗಲೂ ವರ್ಕ್ ಮಾಡ್ತೀನಿ ನಾನು ಅದೇ ಥರ. ಬಟ್ ಯಾಕೆ ಮಾಡ್ತೀನಿ ನನಗೆ ಗೊತ್ತು, ಬೇರೆ ಕಡೆ ಎಲ್ಲ ಹೋದರೂ ಇಷ್ಟು ದುಡ್ಡು ಬರಲ್ಲ. ಜೊತೆಗೆ ಯೂಟ್ಯೂಬ್ ಹೆಂಗತ್ತಂದರೆ ಇವಾಗ ನೀವು ದುಡ್ಡು ಮಾಡಿದ್ರೂ ಕೂಡ ನೀವೇನು ಪ್ರತಿದಿನ ಏನು ಅದಕ್ಕೆ ಅಂತ ವರ್ಕ್ ಮಾಡಲ್ಲವಲ್ಲ. ಇವತ್ತು ವೀಡಿಯೋ ಮಾಡಿದ್ರೆ ಅದು 5 ವರ್ಷ 10 ವರ್ಷ ಅದರಿಂದನೂ ದುಡ್ಡು ಬರ್ತಿರುತ್ತೆ. ಅದು ಗೊತ್ತಾದಾಗ, ಜೊತೆಗೆ ನಿಮ್ಮ ಕಾಂಪಿಟೇಟರ್ ಜಾಸ್ತಿ ಇದ್ದಾಗ ನೀವು ಆಬ್ವಿಯಸ್ಲಿ ಮಾಡಲೇಬೇಕು. ದಿನಾಲು ದಿನಕ್ಕೆ 2 ಬೇಕಾದರೂ ಮಾಡ್ಬೋದು ನಾವು. ಬಟ್ ಇದು ಇದು ಹೆಂಗತ್ತಂದರೆ ಯೂಟ್ಯೂಬ್ ನಿಮಗೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಕೊಳ್ಳೋದು ಹೇಳಬೇಕಂದ್ರೆ. ಇದು ನಾನು ವೆಯ್ಟ್ ಮಾಡಿ ಶಾರ್ಟ್ ಟರ್ಮ್. ಹೌದು, ಈಗ ನೀವು ನನ್ನ ಕಾಂಪಿಟೇಟರ್ ಅಂದ್ಕೊಳ್ಳೋಣ. ಈಗ ನಾನು ಮಾಡಿಲ್ಲ ಅಂದರೆ ನೀವು ಮಾಡ್ತಿರ್ತೀರಾ, ದುಡ್ಡು ಯಾರು ಮಾಡ್ಕೊಳ್ತೀರಾ? ನೀವು ಮಾಡ್ಕೊಳ್ತೀರಾ. ಸೊ ನಾನು ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಮಾಡ್ಕೊಳ್ತೀನಿ. ಬಟ್ ಇಬ್ಬರು ಕಾಂಪಿಟೇಷನಲ್ಲಿ ಶುರು ಮಾಡಿದ್ರೆ ಇಬ್ಬರು ಮಾಡ್ಕೊಂಡ್ಬಿಡ್ತೇವೆ. ಸೊ ಆ ಥರ. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗಂದರೆ ನಿಮ್ಗೆ ಯಾರೂ ಗೈಡ್ ಮಾಡಲ್ಲ. ಇವಾಗ ನಮ್ಗೆ ಯೂಟ್ಯೂಬಿಂದ 1 million ಸಬ್ಸ್ಕ್ರೈಬರ್ ಆದ ತಕ್ಷಣ ನಮಗೆ ಒಬ್ಬರು ಮ್ಯಾನೇಜರ್ ಅಂತ ಕಾಲ್ ಮಾಡಿದ್ರು ಅಷ್ಟೇ. ಅವ್ರೇನು ಅನಾಲಿಟಿಕ್ಸ್ ಹೇಳ್ತಾರೆ, ಅದು ನಾವೇ ಮಾಡ್ಕೋತೇವೆ. ಅದು ಹೇಳಬೇಕಂದ್ರೆ ಅವ್ರು ಸುಮ್ಮನೆ ಏನಂದರೆ ನನ್ನ ಚಾನಲ್ಗೆ ಇಷ್ಟು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರಿಗೆ ಇರುತ್ತದೋ. ಬಟ್ ಒಂದೆರಡು ಟೈಮ್ ಫೋನ್ ಎದ್ದು ಆಮೇಲೆ ಎತ್ತಲಿಲ್ಲ. ಯಾಕಂದರೆ ನಿಮ್ಗೆ ಓನ್ ಸ್ಕಿಲ್ಸ್ ಇದ್ದಾಗ, ನೀವೇ ಎಕ್ಸ್ಪರ್ಟು ಇದ್ದಾಗ ನಿಮ್ಗೆ ಯಾರೂ ಗೈಡ್ ಮಾಡೋದು ಬೇಕಿಲ್ಲ. ಇನ್ನೊಂದು ನಾನು ಹೇಳಿದ್ರೆ ಮೇ ಬಿ ನಿಮ್ದು ಎಲ್ಲ ಇದು ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಮನೆ ಮುಂದ್ಗಡೆ ಕಾರ್ ತೊಳಿತಿದ್ದೆ ನಾನು. ಗೂಗಲಲ್ಲಿ ಯೂಟ್ಯೂಬಲ್ಲಿ ವರ್ಕ್ ಮಾಡೋ ಎಂಪ್ಲಾಯ್ಗಳು ನಮ್ಮ ಮನೆ ಮುಂದ್ಗಡೆ ಹೋಗ್ತಿದ್ರು. ಯಾವಾಗ ಅದನ್ನು ಬೋರ್ಡ್ ನೋಡಿಬಿಟ್ಟು ನಾನು ಕಾರ್ ತೊಳಿಬೇಕಂದ್ರೆ ಇಲ್ಲಿ ಯೂಟ್ಯೂಬರ್ ಯಾರಂತ ಕೇಳಿದ್ರು. ಆಮೇಲೆ ಅದು ನನ್ನ ಬ್ಯಾಡ್ಜ್ ನೋಡಿದ ತಕ್ಷಣ ನಾನೇ ಅಂತ ಗೊತ್ತಾಯ್ತು ಅವ್ರಿಗೆ. ಅವರು ಯೂಟ್ಯೂಬಿಂದ ನಿಜವಾಗ್ಲೂ ಇಷ್ಟು ದುಡ್ಡು ಬರುತ್ತೆ ಅಂತ ಅವರೇ ಕ್ವಶನ್ ಕೇಳಿದ್ದು. ಗೂಗಲಲ್ಲಿ ವರ್ಕ್ ಮಾಡೋರು, ಯೂಟ್ಯೂಬಲ್ಲಿ ವರ್ಕ್ ಮಾಡೋರು, ಅವರು ನಿಜ ಅವ್ರಿಗೆ ಶಾಕು. ನಾವು ವರ್ಕ್ ಮಾಡ್ತಿದ್ದೇವೆ, ನಮಗೆ ಈ ಥರ ಸ್ಯಾಲ್ರಿ, ಬಟ್ ಏನಪ್ಪ ಇವ್ರು ಕಂಟೆಂಟ್ ಕ್ರಿಯೇಟರ್ ಅಂತಂದ್ಬಿಟ್ಟು. ಸೊ ಇಲ್ಲಿ ಹೇಳಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಹೇಳಿದೆ ನೋಡಿ, 1 ವರ್ಷದಲ್ಲಿ ನನಗೆ ಬಂದು 1000 ರೂಪಾಯಿ. ನೀವು ಯಾರಾದರೂ ಹೋಗ್ಬಿಟ್ಟು ಈ ಥರ ಮಾಡೋತಂದ್ರೆ ಮಾಡಲ್ಲ. ಯಾಕಂದ್ರೆ ನಮ್ಗೆ ಓಕೆ, ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿದ್ರು, ಯಾಕಂದ್ರೆ ಅವ್ರಿಗೆ ದುಡ್ಡು ಬರ್ತಿತ್ತು, ನಾನು ನೋಡಿದ್ದೆ ಅಂಥೇಳಿ ಒಂದು ಹೋಪಲ್ಲಿ ಮಾಡಿದ್ದೆ ನಾನು ಕೂಡ. ಬಟ್ ಇಲ್ಲಿ ಓನ್ ಸ್ಕಿಲ್ಸ್ ಇರಬೇಕು. ಮೈಂಡ್ಸೆಟ್ ಹೆಂಗಿರ್ಬೇಕಂದ್ರೆ ಬಿಸ್ನೆಸ್ ಮೈಂಡ್ಸೆಟ್ ಇರಬೇಕು, ಎಂಪ್ಲಾಯ್ ಮೈಂಡ್ಸೆಟ್. ಇವಾಗ ವರ್ಕ್ ಮಾಡಿದೆ ಕೈ ಸಿಕ್ತು ದುಡ್ಡು ಅಂತಂದ್ರೆ ಆಗೋದಿಲ್ಲ. ಸೊ ಇಲ್ಲಿ ಏನೇ ಇದ್ರೂ ಕೂಡ ತಾಳ್ಮೆ ಅನ್ನೋದು ಇಂಪಾರ್ಟೆಂಟು. ಫಸ್ಟು ದುಡ್ಡಿಗೆ ನೋಡಿ ವರ್ಕ್ ಮಾಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲ್ಲ. ಫಸ್ಟ್ ಕೆಲಸ ಮಾಡಬೇಕು,
ಸೊ ಇವಾಗ ಇನ್ಸ್ಟೆಂಟ್ ನಾನು ಇನ್ಸ್ಟೆಂಟ್ ಯೂಟ್ಯೂಬರ್ ಆಗ್ಬಿಡ್ತೀನಿ, ಐ ಲರ್ನ್ ಮನಿ ಅಂತ ಹೋಗ್ಬಾರ್ದು. ಹಾಂ, ಇಲ್ಲ, ಈಗ ಯಾರೋ ನಿಮ್ಗೆ ಸಪೋರ್ಟ್ ಮಾಡೋರಿದ್ದರೆ ಓಕೆ. ಸಂಭವ ನಿಮ್ಗೊಂದು ಸೋಷಲ್, ಈಗ ನೀವು ಅನ್ನೋದನ್ನ ಹೆಸರು ಎಲ್ಲರಿಗೂ ಗೊತ್ತು. ಈಗ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಗೆ ವಿತಿನ್ 3-4 ಡೇಸಲ್ಲಿ ಚಾನಲ್ ಮಾನಿಟೈಸ್ಡ್ ಆಗುತ್ತೆ ನಿಮ್ಮದು. ಯಾಕಂದರೆ ನೀವು ಇಲ್ಲಿ ಅಂದರೆ ನೀವು ಬೇರೆ ಒಂದು ಸ್ಟುಡಿಯೋದಲ್ಲಿ ವರ್ಕ್ ಮಾಡೋದು, ನಿಮ್ಗೆ ನೋಡೋರು ಎಷ್ಟೋ ಆಡಿಯನ್ಸ್ ಇರ್ತಾರೆ, ಹೆಸರು ಗೊತ್ತಿರುತ್ತೆ. ಸೊ ನಿಮ್ಮದೇ ಓನಾಗಿ ಚಾನಲ್ ಮಾಡಿದ್ರೆ ನೀವು ಟಕ್ಕಂತ ಮಾಡ್ಬೋದು. ಈಗ ನಮ್ಮ ಥರ ಝೀರೋಯಿಂದ ಹೆಸರೇ ಗೊತ್ತಿಲ್ಲ ಅಂಥವ್ರು ಬಂದಾಗ ಅವ್ರ ಕೆಲಸದಿಂದನೇ ಅವರು ರೆಕಗ್ನೈಸ್ ಆಗಬೇಕು. ಓಕೆ, ಸೊ ನಾವು ಯೂಶಲಿ ಮಾನಿಟೈಸ್ ಆಗಬೇಕು ಅಂತ ಹೇಳಿದ್ರೆ ಬೇಸಿಕ್ ರೂಲ್ಸ್ ಆರ್, ನನಗೆ ಗೊತ್ತಿರೋ ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4,000 ವಾಚ್ ಅವರ್ಸ್. 1,000 ಸಬ್ಸ್ಕ್ರೈಬರ್ಸ್ ಆರ್ ವೆರಿ ಈಸಿ, ಮಾಡ್ಕೊಳ್ತಾರೆ ಹೆಂಗೋ. 4,000 ವಾಚ್ ಅವರ್ಸ್ ಆಗಬೇಕು ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೇನಾದರೂ ಒಂದು ಟ್ರಿಕ್ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಇವಾಗ ಈ ನೀವು ಹೇಳಿದ್ರಲ್ಲ 1,000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಈಸಿ ಅಂತಂದು, ಅದೇ ಮೇನ್ ಮಿಸ್ಟೇಕ್ ಯೂಟ್ಯೂಬಲ್ಲಿ. ಈಗ ನಾನು ನಿಮ್ಗೆ ಗೊತ್ತಿದ್ದೀನಿ ಅಂತೇಳಿ ಏನು ಮಾಡ್ತೀರಾ, ನನಗೊಂದು ಚಾನಲ್ ಇರುತ್ತೆ, ನೀವು ಕಳಿಸ್ಬಿಡ್ತೀರಾ ಸಬ್ಸ್ಕ್ರೈಬರ್ ಆಗೋ ಅಂತ ಹೇಳ್ತೀರಾ. ನಾನು ಓಕೆ ಫ್ರೆಂಡ್ ಅಂತ ಆಗ್ತೀನಪ್ಪ, ನಿಮ್ಮ ವಿಡಿಯೋ ನೋಡ್ತೀನ ನಾನು? ನೋಡಲ್ಲ. ಮತ್ತು ಹೆಂಗೆ ಅದು ಸಬ್ಸ್ಕ್ರೈಬರ್ ಅಂದರೆ ಏನು? ವಿಡಿಯೋ ನೋಡಬೇಕಲ್ವ, ಬರೀ ಸಬ್ಸ್ಕ್ರೈಬರ್ ಯಾರೋ ಅವ್ರಿಗೆ ಕಳಿಸಿ ಇವ್ರಿಗೆ ಕಳಿಸಿ ಒಂದು ಮಾಡ್ಕೊಳ್ಳಿ ಅಂತಂದ್ಬಿಡ್ತಾರೆ. ವಿಡಿಯೋ ನೋಡಬೇಕಂದ್ರೆ ಕಂಟೆಂಟು ಮ್ಯಾಚಿಂಗ್ ಇರಬೇಕು. ನನಗೆ ನಿಮ್ಮಿಂದ ಕಲಿಯಂಥದ್ದು ಏನಾದರೂ ಇರಬೇಕು. ಆವಾಗ ವಿಡಿಯೋ ಎಲ್ಲರೂ ವಾಚ್ ಅವರ್ಸಲ್ಲೇ ಫೇಲ್ಯೂರ್ ಆಗೋದು. ವಾಚ್ ಅವರ್ಸ್ ಬರಬೇಕಂದ್ರೆ ಕಂಟೆಂಟು ಅದೇ ಥರ ಇರಬೇಕು, ಎಡಿಟಿಂಗು ಅದೇ ಥರ ಇರಬೇಕು, ಟೈಟಲ್ಲು ಟ್ಯಾಗ್ಸು ಅದೇ ಥರ ಇರಬೇಕು, ರೀಚ್ ಆಗಿರಬೇಕು. ಈಗ 100 ಜನ ಇದ್ದಾರೆ ಅಂದರೆ 3 ಜನ ನೋಡೋರು ಮಾತ್ರ ನಮ್ಮ ವೀಡಿಯೋಗಳು ನೋಡೋದು. ಅದರಲ್ಲಿ ಬಂದು 3 ಜನದಲ್ಲಿ 3 ಜನ ಫುಲ್ ವೀಡಿಯೋ ನೋಡ್ತಾರಂತಲ್ಲ, ಅವರಿಗೆ ಆ್ಯಕ್ಚುಲಿ ನಮ್ಮ ಚಾನಲ್ಗೆ ಅವರೇ ನ್ಯಾಚುರಲ್ ಆಗಿ ನಮ್ಮ ಚಾನಲ್ಗೆ ಬರ್ತಾರೆ ಹುಡ್ಕೊಂಡು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಕಂಟೆಂಟು ಅಂತ. ಸೊ ಅವಾಗ ಆಬ್ವಿಯಸ್ಲಿ ಆಗುತ್ತೆ. ಸೊ ನಮ್ಮಲ್ಲಿ ಸುಮಾರು ಜನ ಸ್ಟೂಡೆಂಟ್ಗಳು ಮಿಸ್ಟೇಕ್ ಮಾಡೋದು ಅದನ್ನೇ, ಎಲ್ಲೋ ಏನೋ ರಿಲೇಟಿವ್ಗಳಿಗೆ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಡೌಟು, ಅಲ್ಲ ಇವ್ರು ಹೆಂಗೆ ಮಾಡ್ಕೋತಾರೆ ಇಷ್ಟು ಬೇಗ ಫಾಲೋವರ್ಸು ಅಂತಂದ್ಬಿಟ್ಟು. ಹೌದು, ನಮ್ಮ ಗ್ರೂಪಲ್ಲೆಲ್ಲ ಆ್ಯಡ್ ಮಾಡಿರ್ತೇವೆ ಒಂದೊಂದು ಟೈಮ್ ಮೆಸೇಜು, ಇದಕ್ಕೆಲ್ಲ ಸಬ್ಸ್ಕ್ರೈಬರ್ ಮಾಡಿ ಇವ್ರು ಇವರು ಮಾಡ್ಕೊಂಡು ಏನು ಮಾಡ್ತೀರಾ ನಮ್ಮ ಕ್ವಶನ್. ಮತ್ತೆ ಈಗ ಸಬ್ಸ್ಕ್ರೈಬರ್ ಆಯ್ತಪ್ಪ 1,000 ಆಯಿತು, ನೆಕ್ಸ್ಟು ವಾಚ್ ಅವರ್ಸ್ ಕವರ್ ಹಾಕಿ ಎಷ್ಟೋ ಟೈಮ್ ತೊಗೊಳತ್ತದು. ಸೊ ಮೇಯ್ನ್ ಇಂಪಾರ್ಟೆಂಟು, ನೀವು ನ್ಯಾಚುರಲಾಗಿ ಹೋದರೆ 1 ಮಿಲಿಯನ್ ವ್ಯೂಸ್ ಬಂತು ಅಂದರೆ ಆಲ್ಮೋಸ್ಟ್ 2 ಈಕ್ವಲ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ಬಟ್ 1 ಮಿಲಿಯನ್ ವ್ಯೂಸ್ ಬರಬೇಕಂದ್ರೆ ಕಂಟೆಂಟ್ ಇಂಪಾರ್ಟೆಂಟು. ಈಗ ನೀವು 100 ಜನಕ್ಕೆ ಮಾಡಿ 1000 ಜನಕ್ಕೆ ಮಾಡಿ ದುಡ್ಡು ಕೊಟ್ಟು ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ಬಟ್ ನೀವು ಕಂಟೆಂಟ್ ಹಾಕಿಲ್ಲ ಅಂದರೆ ಅವರು ಒಂದು ದಿವಸ ಹೋಗ್ಬಿಡ್ತಾರೆ. ಇಲ್ಲ ಹಾಕಿದ್ರು ಅಂತ ತಿಳ್ಕೊಳ್ಳೋಣ, ನೀವು ಹಾಕ್ತೀರಪ್ಪ. ಈಗ ನೀವೇನೋ ಹಾಕಿದಿರಂತ ನಾನು ನೋಡ್ತೀನಿ, ನನಗೆ ರಿಲೇಟೆಡ್ ಇಲ್ಲಪ್ಪ, ನಾನು ಏನು ಮಾಡ್ತೀನಿ, ಡ್ರಾಪ್ ಔಟ್ ಆಗಿಬಿಡ್ತೀನಿ. ಸೊ 10 ನಿಮಿಷದ ವಾಚ್ ಅವರ್ಸು ನಾನೇ ಡ್ರಾಪ್ ಹೊಡ್ಸ್ದಂಗೆ ನಿಮಗೆ. ಎಕ್ಸ್ಪೆಷಲಿ ನೀವು ಯಾರಿಗೂ ಹೇಳಿಬಿಟ್ಟು ಫಾಲೋವರ್ಸ್ ಆಗಿರ್ತಿರಲ್ಲ ಅವರೇ ನಿಮಗೆ ಪಲ್ಟಿ ಹೊಡ್ಸೋದು ಲಾಸ್ಟಿಗೆ. ಸೊ ಬಟ್ ನನಗಿದು ಫಸ್ಟ್ ಚಾನಲಲ್ಲಿ ಅರ್ಥ ಆಗಿರೋದು. ಸೆಕೆಂಡ್ ಚಾನಲ್ಲು ನಂದು ಫಾಸ್ಟೆಸ್ಟ್ ಮಾನಿಟೈಸ್ಡ್ ನಂದು ಹೇಳಬೇಕಂದ್ರೆ. ಸೊ ಬೇಸಿಕಲಿ ಹೇಳಬೇಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡಬೇಕಂತಂದರೆ ಪೇಷನ್ಸ್ ಯಾಕೆ ಇರಬೇಕು ಅಂತ ಹೇಳ್ತೀನಿ ಅಂತಂದರೆ, ಯೂಟ್ಯೂಬ್ ನಾನು 21 ಬಿಟ್ಟಿರೋದು ಸಮ್ ರೀಸನಿಂದ. ಬಟ್ ಇವತ್ತಿಗೂ ನಾನು ದುಡ್ಡು ಬರ್ತಿದೆ. ನಾನು ಸ್ಟಾರ್ಟ್ ಮಾಡುವಾಗ ದುಡ್ಡು ಬಂದಿಲ್ಲ, ಬಟ್ ನನಗೆ ಇವಾಗೂ ಬರ್ತಿದ್ದಿಲ್ಲ. ಅದೇ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ದು. ಸೊ ಒನ್ ಥಿಂಗ್ ಎಲ್ಲರೂ ಅರ್ಥ ಮಾಡ್ಕೊಂಡು, ನನಗೆ ಅರ್ಥ ಆಗಿದ್ದು, ಇವಾಗ ನಿಮ್ಮದು ಯಾವುದೋ ಒಂದು ವಿಡಿಯೋ ಒಂದು 5 ವರ್ಷದ ಹಿಂದೆ ಕ್ಲಿಕ್ ಆಗಿರುತ್ತೆ, ಅದರ ರೆವೆನ್ಯೂ ನಿಮ್ಗೆ ಇವತ್ತಿಗೂ ಬರುತ್ತೆ. ಅಂದರೆ ಅದ್ರ ವ್ಯೂಸ್ ಹೋಗ್ತಾನೆ ಇರುತ್ತೆ ಮತ್ತು ರೆವೆನ್ಯೂ ಬರ್ತಾನೆ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಒಂದು ವಿಡಿಯೋ ಮಾಡಿದ್ದೆ ಅದರಿಂದ ರೆವೆನ್ಯೂ ಬಂತು ಮುಗಿದು ಹೋಯ್ತು. ಇಲ್ಲ. ಸಿ ಇವಾಗ 365 ದಿವಸ ನೀವು ಕೆಲ್ಸಕ್ಕೆ ಹೋದರೆ ಏನೋ ಸ್ಯಾಟರ್ಡೆ ಸಂಡೇ ಅದು ಹೋಗಲ್ಲ, ಓಕೆನಾ? ಇಲ್ಲ ಸಂಡೇ ಅಂತ ತಿಳ್ಕೊಳ್ಳಿ. ಎಷ್ಟು ಹೋಗ್ತೀರಾ? ತಿಂಗಳಿಗೆ ಒಂದು 25 ದಿವಸ ಹೋಗ್ತೀರಾ. ಯೂಟ್ಯೂಬ್ಗೆ ಯಾಕೋ ಯೋಚನೆ ಮಾಡಲ್ಲ ಆ ಥರ 25 ದಿವಸ ವರ್ಕ್ ಮಾಡಬೇಕು ಅಂತಂದು? ಯಾರೂ ಮಾಡಲ್ಲ. ನಾನು ಅದಕ್ಕೆ ಹೇಳಿದೆ, ಯೂಟ್ಯೂಬ್ ವರ್ಕ್ ಆಗೋದು ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು. ಓನಾಗಿ ಏನೋ ಮಾಡ್ತೀನಿ ಅನ್ಬೇಕು, ನನಗೆ ಕೇಳೋನು ಹೇಳೋನು ಯಾರೂ ಇರಬಾರ್ದು ಅಂತ ಅನ್ಬೇಕು. ಸೊ ಈಗ ಇಲ್ಲಿ ನಾವು ವರ್ಕ್ ಮಾಡಲ್ಲ, ನಮ್ಗೆ ಯಾರು ಹೇಳಲ್ಲ, ಯಾರು ಕೇಳಲ್ಲ. ನಮ್ಮ ಅಣ್ಣ ಇನಿಷಿಯಲಿ ಹೇಳಿರ್ಬೋದು ನನಗೆ ಮಾಡು ಅಂತಂದು, ಬಟ್ ನನ್ನ ಕಂಟೆಂಟ್ಗೆ ಯಾವತ್ತೂ ಹೇಳಿಲ್ಲ ಅವರು. ನಾನು RC ಏರ್ಕ್ರಾಫ್ಟ್ಗಳೆಲ್ಲ ಬಿಲ್ಡ್ ಮಾಡಿದ್ದೀನಿ ನಾನು, ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ಹೇಳಿದ್ದವರು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ಓನ್ ಮೈಂಡ್ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಏನತ್ತಂದರೆ, ನಿಮಗೆ ಒಬ್ಬೊಬ್ರಿಗೆ ಹೆಂಗಾಗುತ್ತೆ ಅಂದರೆ ದುಡ್ಡು ಬರೋವರೆಗೂ ಇಂಟ್ರೆಸ್ಟ್ ಬರಲ್ಲ. ನಂದು ಅದೇ ಪ್ರಾಬ್ಲಮ್. ಸೊ ಅಲ್ಲಿವರೆಗೂ ನಮ್ಮ ಅಣ್ಣ ಪುಷ್ ಮಾಡ್ತಿದ್ದೆ, ವೀಕ್ಲಿ ಒಂದು ಫೋನ್ ಬಂತಂದರೆ ಇವತ್ತು ನಾವು ರಿಪೋರ್ಟ್ ಕೊಡಬೇಕು ಅನ್ನೋ ಥರ. ಸೊ ಹಾಗಾಗಿ ಯಾವಾಗ ನನಗೆ ದುಡ್ಡಂತ ಶುರು ಆಯಿತೋ
ಅವಾಗ ನಾನು ಯೋಚನೆ ಮಾಡಿದ್ದೆ ಫುಲ್ ಟೈಮ್ ಹೋಗ್ಬೇಕಂತಂದು, ಯಾಕಂದರೆ ದುಡ್ಡು ಹೆಂಗೆ ಬರ್ತಿದೆ ಅಂತಂದು. ಸೊ ಫುಲ್ ಟೈಮ್ಗೆ ಯಾವಾಗ ಜಂಪ್ ಹೊಡೆದೆ ಅವಾಗಲೇ ನಮಗೂ ಟೈಮ್ ಸಿಕ್ಕಿರೋದು, ಯೋಚನೆ ಮಾಡೋಕ್ಕೆ ಟೈಮ್ ಸಿಕ್ಕಿರೋದು. ಪಾರ್ಕಲ್ಲಿ ಹೋಗಿ ಬುಕ್ ತೊಗೊಂಡು ಬರ್ಕೊಂಡು ಕೂತ್ಕೊಳ್ತಿದ್ದೆವು. ನಂದು ಹೇಳಬೇಕಂದ್ರೆ ತುಂಬ ಫ್ರೆಂಡ್ ಸರ್ಕಲ್ ತುಂಬ ಕಡಿಮೆ, ಹಾರ್ಡ್ಲಿ ತೆಗೆದ್ರೆ ದಿನಕ್ಕೊಂದು 4 ಕಾಲ್ ಬರ್ಬೋದು ನನಗೆ ಅಷ್ಟೇ ಪರ್ಸ್ನಲ್ಲಾಗಿ. ಸ್ಟೂಡೆಂಟದು ಬರುತ್ತೆ, ಏನೋ ಒಂದು ಕಲಿಸ್ಕೊಡ್ತಿದ್ದು ಅಂತಂದು. ಬಟ್ ನಿಮ್ಗೆ ಯಾವಾಗ ನಿಮಗೆ ಅಂಥೇಳಿ ಓನ್ ಟೈಮನ್ನು ಸ್ಪೆಂಡ್ ಮಾಡ್ತಿರೋ, ಆಬ್ವಿಯಸ್ಲಿ ನಿಮ್ಮ ಮೈಂಡು ಒಂದು ವಾರನೂ 10 ದಿವಸ ಆದ ತಕ್ಷಣ ಏನಾದರೂ ಒಂದು ಐಡಿಯಾ ಕೊಡುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ನಾನು ಕಂಟೆಂಟ್ ಮಾಡಿರೋದೆಲ್ಲ ಏನು ಈಸಿಯಾಗಿ ನಮಗೂ ಬಂದಿಲ್ಲ. ಬುಕ್ಕಲ್ಲಿ ನಮ್ಮೆಲ್ಲ ಬುಕ್ ಗೀಚ್ ಹೊಡೆದು ಆಮೇಲೆ ಅದ್ರ ಹಿಂಗೆ ಬರಬೇಕು ಹಂಗೆ ಬರಬೇಕು ಒಂಥರ ಹೆಂಗಂದರೆ ಈ ಕನಸು ಬಿದ್ದಾಗ ಹೆಂಗಿರುತ್ತಲ್ಲ, ಎಲ್ಲೋ ಇರ್ತೇವೆ ಅಂದಂಗೆ. ಹಂಗೆ ಈ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಹಿಂಗೆ ಕಾಣಿಸ್ಬೇಕು, ಹಿಂಗೆ ಇರಬೇಕು, ಇದೇ ಕಲರ್ ಮ್ಯಾಚಿಂಗ್ ಇರಬೇಕು, ಅದನ್ನು ಎಲ್ಲಿ ಫೋಟೋಶೂಟ್ ಮಾಡಬೇಕು. ಒಂದು ಫೋಟೋಶೂಟ್ ಮಾಡಬೇಕಂದ್ರೆ ನಾವು ಒಂದು 50-60 ಫೋಟೋ ತೆಗಿತೇವೆ ಒಂದೊಂದು ಟೈಮು. ಒಂದೊಂದು ವಿಡಿಯೋ ಕ್ಲಿಪ್ ನನ್ನ ಹತ್ತತ್ರ 100-150 ಕ್ಲಿಪ್ ಬರುತ್ತೆ ಒಂದೊಂದು ಟೈಮ್. ಅದನ್ನು ಎಡಿಟ್ ಮಾಡಬೇಕು ಮತ್ತೆ. ಸೊ ಯಾವಾಗ ನಿಮ್ಗೆ ಇದು ರೆವಿನ್ಯೂ ಬರೋಕ್ಕೆ ಶುರು ಮಾಡುತ್ತೋ ಆಬ್ವಿಯಸ್ಲಿ, ಜೊತೆಗೆ ಇನ್ನೊಂದು ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮದು ಇಂಟ್ರೆಸ್ಟ್ ಮೇಲೆ. ಕೆಲಸ ಮಾಡೋದು ಬೇರೆ, ಇನ್ನೊಬ್ರ ಕೈ ಕೆಳಗಡೆ ಹೋಗ್ಬಿಟ್ಟು ಅದು ದುಡ್ಡುಗೋಸ್ಕರ ಮಾಡೋದು. ಇದು ಇಂಟ್ರೆಸ್ಟು, ದುಡ್ಡು ಬರುತ್ತಾ ಇಲ್ಲ ಅಂತದ್ದು ಅದು ಆಮೇಲೆ ಸೆಕೆಂಡ್ರಿ, ಅದು ಫಸ್ಟ್ ಕೆಲಸ. ಸೊ ನಿಮ್ಗೆ ಈಗ ಇನ್ನೊಂದು ಏನಂತಂದರೆ ನೋಡಿ, ಈಗ ಯಾರೋ ಒಂದು ಲೈಕ್ ಕೊಟ್ಟರು ಅಂತ ತಿಳ್ಕೊಳ್ಳಿ, ಖುಷಿ ಬೇರೆಯೇ ಅದು. ಇಲ್ಲ ನನಗೆ ವ್ಯೂಸ್ ಬಂತು, ನನಗೂ ನನ್ನ ವೀಡಿಯೋ ನೋಡೋರು ಇರ್ತಾರಲ್ಲ ಅಂತೇಳಿ ಹಿಂಗೂ ಶುರು ಆಗುತ್ತೆ. ಬಟ್ ಮೇನ್ ಫಸ್ಟ್ ಇದು 2 ಏನು, ವ್ಯೂಸ್ ಬರೋದು ಒಂದು ಫೋಕಸ್ ಮಾಡ್ಕೋಬೇಕು, ಲೈಕ್ಸ್ ಫಾಲೋವರ್ಸ್ ಆಗಿರ್ಬೋದು, ರೆವಿನ್ಯೂ ಆಟೋಮೆಟಿಕ್ಕಾಗಿ ಬೆನ್ನತ್ತಕ್ಕೆ ಶುರು ಮಾಡುತ್ತೆ. ಹೌದು. ಈಗ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ಓಕೆ ಮಾಡ್ತಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. 1 ವರ್ಷದಲ್ಲಿ ಇಷ್ಟು ವ್ಯೂಸ್ ಆಗಬೇಕು ಅನ್ನೋದು ಇರುತ್ತೆ ಮೊನಿಟೈಸೇಷನ್ಗೆ ಅಂತ. ಇನ್ ಕೇಸ್ ಇಫ್ ದೇ ಆರ್ ಇನ್ಆಕ್ಟಿವ್, ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಆಗಿ ಏನೂ ಹಾಕಿಲ್ಲ, ಅದರಲ್ಲಿ 5 ವರ್ಷ ಆಗಿದೆ, ಅದ್ರದ್ದು ಕಥೆ ಏನು? ಹೊಸದಾಗಿ ಶುರು ಮಾಡಬೇಕಾ ಅಥವಾ ಅದೇ ಮಾನಿಟೈಸ್ ಆಗುತ್ತಾ? ಇಲ್ಲ ನೋಡಿ, ಇವಾಗ ಆ ಥರ ಇದ್ದಾಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬೆಟ್ರು. ಬಟ್ ನೀವು ಏನೇ ಮಾಡಬೇಕಂದ್ರೆ ತಿಳ್ಕೊಂಡು ಮಾಡಿದ್ರೆ ಮಾತ್ರ ನಿಮ್ಗೆ ವರ್ಕೌಟ್ ಆಗೋದು. ಓಕೆ. ಈಗ ನಮ್ಮ ಅಣ್ಣಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಸೊ ಅವರು ಇಂಟರ್ನೆಟಲ್ಲಿ ರಿಸರ್ಚ್ ಮಾಡ್ಕೊಂಡು ಅವರಿಗೆ ತಿಳ್ಕೊಳ್ಳೋಕ್ಕೆ ಎಷ್ಟೋ ವರ್ಷ ಹೋಗಿ ನಂದು ನೋಡಿ 19ನಲ್ಲಿ ಅವ್ರು IT ಯಲ್ಲಿ ಮ್ಯಾನೇಜರಾಗಿ 2.5 ಲಕ್ಷ ಸ್ಯಾಲ್ರಿ ಬರ್ತಿತ್ತು, ಅವಾಗ ಬಿಟ್ಟಿದ್ದು. ಯಾಕಂದರೆ ನನ್ನ 19ನಲ್ಲಿ 4.5 ಲಕ್ಷ ಬರ್ತಿತ್ತು. ಇವನು 10th ಫೇಲ್ ಆಗಿ ಡಿಪ್ಲೊಮೆ ಹಿಂಗೆ ಮಾಡ್ತಿದೆ ಅಂತ ಅವ್ರಿಗೆ ಶುರು ಆಯ್ತದ. ಸೊ ನಮ್ಮಲ್ಲಿ ಹೆಂಗಂದರೆ ಅವರೊಂದು ಕ್ಲೂ ಕೊಟ್ಟರು, ನಾನು ಅದಕ್ಕೆ ರಿಸ್ಕ್ ತೊಗೊಂಡು ಫುಲ್ ಟೈಮ್ ಬಂದೆ. ನಾನು ಹೆವಿಯೆಸ್ಟ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮಿಸ್ಟೇಕ್ಸನ್ನು ಸಾಲ್ವ್ ಮಾಡಿಬಿಟ್ಟು ಇದನ್ನು ಯಾಕೆ ಬೇರೆಯವ್ರಿಗೆ ಹೇಳ್ಕೊಡ್ದು ಅಂತ ಅವ್ರು ಟ್ರೈನಿಂಗ್ ಶುರು ಮಾಡಿದ್ರು. ಸೊ ಇವಾಗ ನೀವು ಒಂದಿಷ್ಟು ಚಾನಲ್ ಎಷ್ಟೋ ವರ್ಷದಿಂದ ಸ್ಟಾರ್ಟ್ ಮಾಡಿರ್ತೀರ, ನಿಮ್ಗೊಂದು 100 ಜನನೋ ಎಷ್ಟೋ ಜನ ಫಾಲೋವರ್ಸ್ ಇದೆ, ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ತಿಳ್ಕೊಳ್ತೀರಾ. ನೀವೊಂದು 3 ವರ್ಷ ಆದ ತಕ್ಷಣ ಒಂದು ವೀಡಿಯೋ ಹಾಕ್ಬಿಡ್ತೀರಾ. ಫಸ್ಟು ಅವರು ನಿಮ್ಮನ್ನು ನ್ಯಾಚುರಲ್ ಆಗಿರೋ ಫಾಲೋವರ್ಸ್ ಬಂದಿದ್ದರು ಅಂತಂದರೆ ಓಕೆ, ರಿಲೇಟಿವ್ ಫ್ರೆಂಡ್ಸ್ ಆಗಿದ್ದರೆ ನಿಮ್ದು ಅಲ್ಲೇ ಫಸ್ಟ್ ವೀಡಿಯೋ ಅಲ್ಲೇ ಡ್ರಾಪ್ ಹೊಡೆದು ಬಿಡುತ್ತೆ ಮತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಅದನ್ನು ಮಾಡಪ್ಪಲ್ಲಿಂದ ನೀವು ತುಂಬ ಸೀರಿಯಸ್ ಆಗಿ ಮಾಡ್ತೀನಿ ಅಂತಂದರೆ ಹೊಸ ಚಾನಲ್ ಮಾಡ್ಕೊಂಡ್ರೆ ಇಮಿಡಿಯೇಟಾಗಿ 3 ಮಂತ್ಸ್ ಒಳಗಡೆ ಚಾನಲ್ ಮಾನಿಟೈಸ್ ಮಾಡ್ಕೊಂಡು ಅರ್ನ್ ಮಾಡೋಕ್ಕೆ ಶುರು ಮಾಡ್ಬೋದು. ಬಟ್ ತುಂಬ ಫೋಕಸ್ ಮಾಡಬೇಕು. ನಾಟ್ ಈಸಿ. ಇಲ್ಲ, ಅಷ್ಟು ಈಸಿ ಅಲ್ವೇ ಅಲ್ಲ. ಯಾಕಂದರೆ ನಮಗೆ ನೋಡಿ 1.5 ವರ್ಷದ ಮೇಲೆ 6,500 ದುಡ್ಡು ಬಂದಿದ್ದು. ಈಗ ಒಬ್ಬೊಬ್ಬರು 15 ಡೇಸಲ್ಲೇ ಮಾನಿಟೈಸ್ ಮಾಡ್ಕೊಂಡು 15 ಡೇಸಲ್ಲೇ ಅರ್ನ್ ಮಾಡ್ತಾರೆ. ನಮ್ಮ ಅಣ್ಣ ಸ್ಟೂಡೆಂಟ್ ಒಬ್ಬರು 7 ಡೇಸಲ್ಲೇ ಮಾನಿಟೈಸ್ಡು. 7 ಡೇಸು, ಅದು ಅವರು ಸುಮಾರು ಏಜ್ ಆಗಿದೆ ಅವರಿಗೆ. ಸೊ ಮೇನ್ ಫೋಕಸ್ ಏನಂತಂದರೆ ಯೂಟ್ಯೂಬ್ ಯಾರೇ ಮಾಡಬೇಕು ಅಂತಂದರೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದು ಬೆಟರ್. ಹಳೆ ಚಾನಲ್ ಇದ್ದರೆ ಅದನ್ನು ಮುಟ್ಟೋದು ಹೋಗೋಕ್ಕಿಂತಲೂ ಹೊಸದಾಗಿ ಮಾಡಿದ್ರೆ ಬೆಟರ್. ಸೊ ಅದನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರುತ್ತೆ ಅಂದರೆ ಹಾಗೆ ಮೂವ್ ಆಗ್ತಾನೆ ಇರುತ್ತದು. 1 ವರ್ಷ 2 ವರ್ಷ ಮತ್ತೆ ಅದು 365 ಡೇಸ್ ಅಂತ ತೊಗೊಳೋದು ಅದು. ಸೊ ಬಟ್ ಅದು ಮಾಡೋಕ್ಕಿಂತಲೂ ಹೊಸದು ಮಾಡೋಕ್ಕಂದ್ರೆ ಅದು ಈಸಿ. ಹೊಸದು. ಓಕೆ, ಹಿಂಗಿದ್ದೇ ರೂಲ್ಸ್ ಅಂತ ಇದೆಯಾ? ಅಂದರೆ ಇಷ್ಟೇ ವಿಡಿಯೋಸ್ ಹಾಕಿದ್ರೆ ಇಷ್ಟು ವ್ಯೂಸ್ ಬರುತ್ತೆ ಅಂತ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಸೊ ಬೇಸಿಕಲಿ ಯೂಟ್ಯೂಬ್ ರೂಲ್ಸ್ ರೆಗ್ಯುಲೇಷನ್ ಯಾಕೆ ಮಾಡಿದ್ರು ಅಂದರೆ 17 ಮುಂಚೆ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ದು ಬೇರೆಯವರು ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕೋಸ್ಕರ ಅವಾಗ ರೂಲ್ಸನ್ನು ತೊಗೊಂಬಂದ್ರು ಅವರು. ಯಾರು ಓನಾಗಿ ಮಾಡಬೇಕಂತಿದ್ದಾರೋ ಅಂಥವ್ರು ಮಾಡಲಿ. ಅದು ನಿಮ್ಮ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್
ಅನ್ಸುತ್ತಲ್ಲ ಅದು ದೊಡ್ಡ ಕಷ್ಟ ಅಲ್ಲ ಅದು. ಓಕೆ, ನೀವು ಕರೆಕ್ಟಾಗಿ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಡಿಕೇಟೆಡ್ ಆಗಿ ಮಾಡಕ್ಕೆ ಶುರು ಮಾಡಿದ್ರೆ. ನೀವು ಈಗ ಎಲ್ಲೋ ಒಂದು ಕಡೆ ಅಂದ್ಕೊಳ್ಳಿ, ಒಂದು ತಿಂಗಳಿಗೆ 25,000 ರೂಪಾಯಿ ಸ್ಯಾಲ್ರಿ ಇದೆ ಅಪ್ಪ, ಕೆಲ್ಸಕ್ಕೆ ಹೋಗ್ತೀರತ್ತಂದರೆ 25 ದಿವಸ ಅಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಇಲ್ಲಿ 25 ದಿವಸ ಮಾಡಿದ್ರೆ ಒಂದು ತಿಂಗಳಲ್ಲಿ ಚಾನಲ್ ಮಾನಿಟೈಸ್ಡ್ ಆಗುತ್ತೆ. ಬಟ್ ಮಾಡಲ್ಲ, ಯಾರೂ ಮಾಡಲ್ಲ. ಯಾಕಂದರೆ ಎಲ್ರಿಗೆ ಹೆಂಗಾಗಿದೆ ಅಂದರೆ ಇವಾಗ ಕೆಲ್ಸಕ್ಕೆ ಹೋಗಬೇಕು, ಈ ತಿಂಗಳು ಎಂಡಿಂಗ್ಗೆ ದುಡ್ಡು ಬರಬೇಕು. ಬಟ್ ಇದರಲ್ಲಿ ಹಂಗಿರಲ್ಲ. ಲವ್ಲಿ. ಸೊ ಆ ಥರ ಕತೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಒಂದು ವರ್ಷ ಅವ್ರು ಆಕ್ಟಿವ್ ಇದ್ರು, ಆಮೇಲೆ ಒಂದು 2 ವರ್ಷ ಇನ್ಆಕ್ಟಿವ್ ಆದರು, ಚಾನಲ್ ಕಥೆ ಏನು? ನೋಡಿ, ಇವಾಗ ನೀವು ಬಿಟ್ಬಿಟ್ರೆ ಯೂಟ್ಯೂಬ್ ಬಿಟ್ಬಿಡುತ್ತೆ ನಿಮ್ಗೂ. ಇವಾಗ ಏನಂತಂದರೆ ನೀವು ಆ್ಯಕ್ಟಿವ್ ಆಗಿದ್ದರೆ ವ್ಯೂಸ್ ಬರ್ತಾನೆ ಇರುತ್ತೆ. ನೀವು ಇನ್ಆ್ಯಕ್ಟಿವ್ ಆದರೆ ಅದನ್ನು ಇನ್ಆ್ಯಕ್ಟಿವೇ. ಬಟ್ ಏನಂದರೆ ನಿಮ್ಮ ಇರೋ ವೀಡಿಯೋಸನ್ನು ಎವರ್ಗ್ರೀನ್ ಕಂಟೆಂಟ್ ಇತ್ತು ಅಂತಂದರೆ ಪ್ರತಿ ತಿಂಗಳಿಗೂ ದುಡ್ಡು ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 17 ಫುಲ್ ಟೈಮ್ ಹೋಗಿದ್ದು, 21ಗೆ ನಾನು ಬಿಟ್ಬಿಟ್ಟೆ ಯೂಟ್ಯೂಬ್, ನೆಕ್ ಪೇನ್ ಇದೆ ಅಂತಂದ್ಬಿಟ್ಟು. ಸೊ 21ನಲ್ಲಿ ನಾನು ಬಿಟ್ಟರೂ ಕೂಡ ಇವಾಗಲೂ ಪ್ರತಿ ತಿಂಗಳಿಗೂ ನಾನು ದುಡ್ಡು ಬರುತ್ತೆ. ಸೊ ಅದನ್ನ ಏನಂತಂದರೆ ನೀವು ಯೂಟ್ಯೂಬು ಮಾಡಬೇಕು ಅಂತಂದರೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕಂತ ಹೋಗ್ಬಿಡ್ಬೇಕು. ಪ್ರತಿದಿನ ಟೈಮ್ ಹಾಕಿದ್ರೆ ಪ್ರತಿದಿನ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಪೆಷಲಿ ಇವಾಗ ಶಾರ್ಟ್ ಅಂದರೆ ರೀಲ್ಸ್ ವೀಡಿಯೋಸು, ಶಾರ್ಟ್ಸ್ ವೀಡಿಯೋಸ್ ಹಾಕೋರಿಗೆಲ್ಲ ತುಂಬ ಈಸಿ, ದಿನಕ್ಕೆ 10 ಮಾಡ್ಬೋದು ಅವರು. ಯಾಕಂದ್ರೆ ನಮ್ಮದು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಏನಿಲ್ಲ ಅಂತಂದರೂ ಅಂದ್ಕೊಳ್ಳಿ ಒಂದು 10-12 ಅವರ್ ತೊಗೊಳ್ಳೋದು. ಎಡಿಟಿಂಗ್ ಮಾಡೋಕ್ಕೆ ಒಂದು 4ರಿಂದ 8 ಅವರ್ ಟೈಮ್ ಹಾಳು ಮಾಡಿದ್ದೇವೆ ನಾವು. ಯಾಕಂದರೆ ನಮಗೂ ಹೇಳ್ಕೊಡೋರು DSLR ಕ್ಯಾಮ್ರಾದಿಂದ ಲ್ಯಾಪ್ಟಾಪ್ಗೆ ಹಾಕು, ಅಲ್ಲಿಂದ ಎಡಿಟಿಂಗ್ ಮಾಡೋ, ಲ್ಯಾಪ್ಟಾಪ್ ಸ್ಲೋ ಇರೋದು, ಅಲ್ಲಿ ಜಾಮ್ ಆಗೋದು. ಬಟ್ ಇವಾಗ ಐಫೋನಲ್ಲೆಲ್ಲ 15 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು ಇವಾಗ ಹೇಳ್ಬೇಕಂತಂದ್ರದು. ಸೊ ಆಗುತ್ತೆ ಅಂದರೆ. ಸೊ ಐಫೋನ್ ಇದ್ರೆ ಈಸಿ ಅಂತೀರಾ? ಐಫೋನ್ ಅಂತ ಹಂಗಂತೇನಿಲ್ಲ. ಫೋನ್ ಅಂದು ರೆಕಾರ್ಡಿಂಗ್ ಅಲ್ಲೇ ಮಾಡಿ ಎಡಿಟಿಂಗ್, ಬಟ್ ಸ್ವಲ್ಪ ಸ್ಪೀಡ್ ಇರೋ ಫೋನ್ ಇದ್ದರೆ ಓಕೆ. ಬಟ್ ಐಫೋನ್ ಅನ್ನೋದು ನಿಮ್ಮ ಕ್ಲಾರಿಟಿ ಒಂದು DSLRಗೆ ಕಂಪೇರ್ ಮಾಡ್ಬೋದು. ಈಗ ನಮ್ದು 2 DSLR, 2 ಮೂಲೆಗೆ ಇಟ್ಬಿಟ್ಟಿದೆ ಹೇಳ್ಬೇಕಂದ್ರೆ. ಮೊಬೈಲು ನನ್ನ ಆ್ಯಕ್ಚುಲಿ ಐಫೋನ್ ಇಷ್ಟನೇ ಇರ್ತಿತ್ತಿಲ್ಲ. ನಮಗೆ ಎಂಪ್ಲಾಯಿಗಳು ಹುಡುಗರು ಬಂದುಬಿಟ್ಟು, ಸರ್ ನೀವು ಐಫೋನ್ ಇಟ್ಕೊಳ್ಳಿ ಸರ್, ನನಗದು ಬೇಡಪ್ಪ ಅಂತ ನಂದು ಯಾವುದಾದ್ರು ನಾರ್ಮಲ್ ಸ್ಯಾಮ್ಸಂಗ್ ಫೋನ್ ಇಟ್ಕೊಂಡು ಓಡಾಡ್ತಿದ್ದೆ. ಅವ್ರು ಹಿಂಗೆ ಹೇಳ್ತಾ ಇರಿ ಸರ್ ನಾನು ತೊಗೊಂಬರ್ತೀನಿ, ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಅಂತಂದು. ಇವನು ಏನು ಹಿಂಗೆ ಹೇಳ್ತಾನಲ್ಲ ಅಂತಂದು, ಸರಿ ತೊಗೊಂಬ ಅಂತಂದು ಅವ್ರು ಬಂದು ಒಂದು ವೀಡಿಯೋ ನಂದೇ ರೆಕಾರ್ಡಿಂಗ್ ಮಾಡಿ ತೋರಿಸಿದಾಗ, ಓ ಏನೋ ಇದೆಯಪ್ಪ ಅಂಥೇಳಿ. ಕಲಿಬೇಕಂತಂದರೆ ಯಾರಿಂದನೂ ಕಲಿಬೋದು. ನನ್ನ ಎಂಪ್ಲಾಯ್ ಆಗಿರ್ಬೋದು, ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಯೂಟ್ಯೂಬ್ ಮಾಡೋಕ್ಕಾಗದೇ ಇರ್ಬೋದು ಅವ್ರ ಹತ್ರ. ಬಟ್ ಯಾವನು ಪ್ಲಸ್ ತೊಗೊಂಡಿರ್ತಾನೆ ಅವನೇ ಮುಂದೆ ಹೋಗೋದು ಫೈನಲ್ ಆಗಿ. ಸೊ ಅವಾಗ ಇಟ್ಕೊಂಡು ಐಫೋನ್ ತೊಗೊಂಡೆ, ಅಲ್ಲೊಂದು 2-3 ಐಫೋನ್ ಇವಾಗ ಇಟ್ಕೊಂಡಿರೋದು ಅದ್ರದ್ದೇ. ಸೊ ಬಟ್ ಎಲ್ಲ ವೀಡಿಯೋ ಅದರಿಂದಾನೇ ಮಾಡೋದು. ಇವಾಗ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತೀರಿ? ಹೌದು, ಯೂಟ್ಯೂಬ್ ಪಕ್ಕ. ನೀವು ಎಷ್ಟು ವರ್ಷನಾದರೂ ಮಾಡಿ, ಜೊತೆಗೆ ಯೂಟ್ಯೂಬ್ ಅನ್ನೋದು ಹೆಂಗತ್ತಂದರೆ 30 ವರ್ಷ ಮಾಡೋಂಥದ್ದಂತೂ ಅಲ್ಲೇ ಅಲ್ಲ ಇದು. ಆಮೇಲೆ ಅಷ್ಟು ತಲೆನೂ ರನ್ ಆಗೋಲ್ಲ. ನಿಮ್ಗೆ ಏನೇ ಇದ್ದರೂ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಕೋಬೇಕು, 5-6 ವರ್ಷದಲ್ಲಿ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫ್ಗೆ ಆಗಷ್ಟಂತೂ ದುಡ್ಡು ಬರುತ್ತೆ. ಇವಾಗ ನಾನು ಯೂಟ್ಯೂಬ್ ಬಿಟ್ಟ ತಕ್ಷಣ 70 ಲಕ್ಷ 75 ಲಕ್ಷ ಬಂದಿರುತ್ತೆ ನನಗೆ. ಯಾವ ಜಾಬಲ್ಲಿ ಬರುತ್ತೆ ಹೇಳಿ ನೀವು? ಯಾವ ಜಾಬಲ್ಲಿ ಬರಲ್ಲ. ಈಗ ನಾನು ಹೋಗ್ಲಪ್ಪ, ಈಗ ನಾನೊಂದು ಯಾವುದೋ ಒಂದು ಕಂಪ್ನಿಯಲ್ಲಿ 10 ವರ್ಷ 20 ವರ್ಷ ಆಯಿತು ಅಂತ ತಿಳ್ಕೊಳ್ಳೋಣ. ನಾನು ನಾಳೆ ಹೋಗಪ್ಪ ಅಂದರೆ ಹೋಗ್ತಾ ಇರಬೇಕು, ಏನು ಯೋಚನೆ ಮಾಡೋಂಗಿಲ್ಲ, ಏನು ಕೇಳೋಂಗಿಲ್ಲ. ನಾನು 20 ವರ್ಷ ಮಾಡಿ ಹೌದು ಮಾಡಿರಬೇಕು, ಪ್ರಯೋಜನ ಇಲ್ಲ. ಹೋಗಿ ಅಂದರೆ ಹೋಗಲೇಬೇಕು. ಸೊ ಡೈರೆಕ್ಟಾಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ಗಂಡು ಮಕ್ಕಳು ಸಂಬಳ ಕೇಳಬಾರ್ದಂತೆ? ಇಲ್ಲ, ಹಂಗಂತೇನಿಲ್ಲ, ಕೇಳ್ತಿದ್ದೀನಿ. ಯಾಕೆಂದ್ರೆ ಯೂಟ್ಯೂಬಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಅನ್ನೋದು ಬಹಳ ಜನರ ಪ್ರಶ್ನೆ. ಎಷ್ಟು ದತ್ತ ಅವ್ರು ಇಲ್ಲಿವರೆಗೂ ಅರ್ನ್ ಮಾಡಿರೋದು ಎಷ್ಟು? ನಂದಂದ್ರೂ ಪಬ್ಲಿಕ್ಕಲ್ಲೇ ಇದೆ, ಯಾರು ಬಂದರೂ ನೋಡ್ತಾರೆ. ನಂದು ಇಲ್ಲಿವರೆಗೂ ಯೂಟ್ಯೂಬಲ್ಲಿ 3,70 lakh ಯೂಟ್ಯೂಬಿಂದ ಅರ್ನ್ ಮಾಡಿರೋದು ಡೈರೆಕ್ಟಾಗಿ. ಸೊ ಇನ್ನು ಒಂದು ವೀಡಿಯೋ ಮಾಡೋಕ್ಕೆ ಎಲ್ಲ ನಾನು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹತ್ತತ್ರ ಅದು ಒಂದು 20-25 lakh ಅರ್ನ್ ಮಾಡಿರ್ಬೋದು. ಆಮೇಲೆ ಫೇಸ್ಬುಕ್ಕಿಂದ ಒಂದು 25 lakh ಅರ್ನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ದು ರೀಸೆಂಟಾಗಿ ಅಂದರೆ ಇಂಡೈರೆಕ್ಟಾಗಿ ಟ್ರೈನಿಂಗ್ ಮಾಡ್ತಿದ್ದೀನಿ ಅಲ್ವಾ, ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು. ಸೊ ಅದರಿಂದ ಒಂದು 42 lakh ಅರ್ನ್ ಮಾಡಿದ್ದೀನಿ. ಸೊ ಅಂದರೆ ಬೇಸಿಕಲಿ ಹೇಳ್ಬೇಕಂದ್ರೆ ಆ್ಯಾವ್ರೇಜ್ ಪರ್ ಮಂತ್ ಅಂತ ತೆಗೆದ್ರೆ ಒಂದು 15,000 ಪರ್ ಡೇ ಅಂತ ತೆಗೆದ್ರೆ ಪರ್ ಡೇ 15,000. ಹೌದು. ಸೊ ಇದರ ಪರಿಶ್ರಮ ಒಂದು 10-12 ವರ್ಷ, ಅದು 14 ವರ್ಷ ಇಲ್ಲ ಒಂದು 5-6 ವರ್ಷನೇ ಅನ್ಕೊಳ್ಳಿ ಅಷ್ಟೇ. ಫುಲ್ ಟೈಮ್ ಅದು ಮುಂಚೆ ಬಂದಿದ್ದೆವು, ನಮಗೂ ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ತಿಳ್ಕೊಂಡಾದ ತಕ್ಷಣನೇ ಲೆಕ್ಕ ಬರೋದು ಹೇಳ್ಬೇಕಂದ್ರೆ. ಅಲ್ಲಿವರೆಗೂ ನಮಗೇನು ಸಣ್ಣ ಪುಟ್ಟ ಅಮೌಂಟ್ ತೊಗೊಂಡಿದೆ ಅಷ್ಟೇ. ಬಟ್ 17ಇಂದನೇ ಲೆಕ್ಕ ನಂದು, 17 to 21 ಅಷ್ಟೇ. ಬಟ್ 21ಇಂದ ವರ್ಕ್ ಮಾಡಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ನು ದುಡ್ಡು ಬರಲೇಬೇಕು ಅಂತೇಳ್ಬಿಟ್ಟು ಅದು ಬಂದಿದೆ, ಖುಷಿ ಅಷ್ಟೇ ಅದು. ಈಗ ನನಗೆ ಜಾಬ್ ಹೋಗಿದ್ರೆ ಬರ್ತಾ ಇರಲಿಲ್ಲ, ನನ್ನ ನೆಕ್ ಪೇನ್ ಇದೆ ಅಂತ ಬಿಟ್ಟನಲ್ವಾ. ಈ ಜಾಬ್ ಬಿಟ್ಟರೆ ನನಗೆ ಬರ್ತಾ ಇಲ್ಲ. ಏನಾಗಿತ್ತು ಅದು ನೆಕ್ ಪೇನ್ದು?
ನಮ್ದು ಏನಾಯಿತು ಅಂದರೆ ಚಿಕ್ಕ ಏಜಿಂದ ನಾವು ಸೈಕ್ಲಿಂಗ್ ಹೊಡಿತಿದ್ದೆ, ತರಕಾರಿ ಎಲ್ಲ ಸೇಲ್ ಮಾಡೋದು. ಸೈಕಲ್ ಹೊಡೆದ್ರೆ ನೆಕ್ ಯಾವಾಗಲೂ ಬೆಂಡಿರೋದು. ಆಮೇಲೆ 2009 ಮೋರ್ ಮೆಗಾ ಸ್ಟೋರಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಮಾಡ್ತಿದ್ದೆ. ಅಗೇನ್ ಬಕ್ಕೊಂಡು ಸೊ ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅಲ್ಲಿ ಒಂದು ₹100 ಜಾಸ್ತಿ ಸಿಗುತ್ತೆ ಅಂದರೆ ಇನ್ನೊಂದು 2-3 ಅವರ್ ಎಕ್ಸ್ಟ್ರಾ ಮಾಡೋದು. ಹಿಂಗೆ ಮಾಡ್ಕೊಂಡು ಯೂಟ್ಯೂಬ್ ಬಂದೆ. ನಮ್ದು ಯಾವಾಗಲೂ ಕಂಟೆಂಟ್ ಮಾಡಬೇಕಲ್ವಾ. ಸೊ ನಾವು ಫೋಕಸ್ಡ್ ಅನ್ನೋದು ಕ್ಯಾಮ್ರಾಗೂ ಡಿಸ್ಪ್ಲೇಗೂ ನೋಡ್ತಾ ಇರಬೇಕು, ಅಲ್ಲಿ ನೋಡ್ತಿರ್ಬೇಕು. ಯಾಕಂದ್ರೆ ಚಿಕ್ಕದು, ಯಾಕಂದ್ರೆ ಫುಲ್ ಝೂಮಿಂಗಲ್ಲಿ ತೆಗಿತಿದ್ದೆವು. ಅದನ್ನು ವರ್ಕ್ ಮಾಡಿ ಏನಾಯಿತು, ಇಲ್ಲಿ ನನಗೆ ಮೇಯ್ನ್ ಪೇಯ್ನ್ ಸ್ಟಾರ್ಟ್ ಆಯಿತು. C3, 4, 5 ಅಂತಂದ್ಬಿಟ್ಟು ಗ್ಯಾಪು ಇದು ಆಗಿ. ಆಮೇಲೆ ಇನ್ನು ಯೂಟ್ಯೂಬೇ ಬೇಡ ಅನ್ನೋ ಥರ ಸಿಚುವೇಶನ್ಗೆ ಡಾಕ್ಟರ್ ಕೂಡ ಅದೇ ಸಜೆಸ್ಟ್ ಮಾಡಿದ್ರು. ಹೌದು. ಬಟ್ ಡಾಕ್ಟ್ರ್ ನೋಡಿ ಅವ್ರು ಹೆಂಗೆ ಹೇಳೋದು ಅಂಥೇಳಿ ಸುಮಾರು ಯೋಚನೆ ಮಾಡಿ ಹೇಳಿದ್ರು. ಯಾಕಂದರೆ ತಿಂಗಳಿಗೆ ಆವ್ರೇಜ್ ಪರ್ ಮಂತ್ 7.5 lakh. ಸೊ ಈ ಥರ ಸಂಬಳ, ಈ ಥರ ದುಡ್ಡೇ ಬರಲ್ಲ, ಬಟ್ ಲೈಫ್ ಅಂತ ಬಂದಾಗ ಆಪ್ಷನ್ ಇಲ್ಲ ಅಂತ ಅವ್ರು ಹೇಳಿದಾಗ, ಅವ್ರು ಹೇಳಿ ಸ್ವಲ್ಪ ದಿವಸ ನಾನು ಫಾಲೋ ಮಾಡಲಿಲ್ಲ. ಯಾಕಂದರೆ ಇದು ಒಂದು ಸೀಸನ್ನು ದುಡ್ಡು ಆಮೇಲೆ ಇನ್ನೊಂದೇನು ಇಂಟ್ರೆಸ್ಟ್ ಏನು ಮಾಡುತ್ತೆ, ಎಷ್ಟೇ ಪೇನ್ ಇದ್ದರೂ ಕೆಲಸ ಮಾಡೋಕೆ ಬರಲ್ಲ. ಅದು ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ ಅವಾಗ ಶುರು ಆಗುತ್ತೆ. ನನಗೆ ಯಾವಾಗ ಇದು ವರ್ಟಿಗೋ ಅಂತ ಶುರು ಆಯಿತು. ಇದೇ ಕಾರ್ ತೊಗೊಂಡು 15 ಡೇಸಲ್ಲಿ ಇನ್ನು ಸೇಲ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದ್ದೆ. ಸಿಲ್ಕ್ ಬೋರ್ಡಲ್ಲಿ 1/2 ಮೀಟ್ರ್ ಗಾಡಿ ಮೂವ್ ಆಗಿದೆ, ಗೊತ್ತಾಗಿಲ್ಲ ನನಗೆ. ಸೊ ಆವಾಗ ಅಂದ್ಕೊಂಡೆ, ಇಲ್ಲ ಏನೋ ಇದು ಪ್ರಾಬ್ಲಮ್ ಇದೆ, ಮೇ ಬಿ ನಾನು ಡ್ರೈವ್ ಮಾಡಬೇಕಂದ್ರೆ ಏನೋ ಹೆಚ್ಚು ಕಡಿಮೆ ಹಿಂಗಾಯ್ತು ಅಂದರೆ ಪ್ರಾಬ್ಲಮ್ಮು, ಫ್ಯಾಮ್ಲಿ ಇರ್ತಾರೆ. ಸೊ 15 ದಿವಸದ ಮೇಲೆ ನಾನು ಕಾರೇ ಎತ್ತಿರಲಿಲ್ಲ ಆ ನೋಟಿಸ್ ಮಾಡೋ ತಕ್ಷಣ. ಸೊ ಯಾವಾಗ ನನಗೆ ಊಟ ಬೈಟ್ ಮಾಡೋಕ್ಕೂ ಈ ಥರ ಇದು ಆಯಿತು, ನಾನು ಅಂದ್ಕೊಂಡೆ ಇನ್ನು ಸ್ಟಾಪ್ ಮಾಡೋಣ, ದುಡ್ಡಿಗೆ ವರ್ಕ್ ಮಾಡೋಕ್ಕೂ ಆಗಲ್ಲ. ಒಂದು ವಾರ ಆಲ್ಮೋಸ್ಟ್ ಅಲ್ಲಿ ಮಲ್ಕೊಂಡೆ. ನಾನು ಅಂದ್ಕೊಂಡೆ ಆಯಿತು ಟಿಕೆಟ್ ತೆಗಿತಾ ಇದ್ದೇವೆ ಅನ್ನೋ ಥರ. ಬಟ್ ನಾನು ನೈಟ್ ಅವತ್ತು ಆಲ್ಮೋಸ್ಟ್ ಒಂದು 11-12 ಆಗಿತ್ತು. ನಮ್ಮ ಫ್ಯಾಮ್ಲಿಯವ್ರಿಗೆಲ್ಲ ಗ್ರೂಪ್ ಮಾಡಿಬಿಟ್ಟು ಏನೇನು ಮಾಡಿದ್ದೀನಿ, ಎಲ್ಲೆಲ್ಲಿ ಇಟ್ಟಿದ್ದೀನಿ, ಏನೇನೆಲ್ಲ ಮಾಡಿ ಮೆಸೇಜ್ ಮಾಡಿಬಿಟ್ಟಿದ್ದೆ. ನಮ್ಮಣ್ಣ ಆಲ್ಮೋಸ್ಟ್ ಒಂದು 12:45 1 o'clock ಅಷ್ಟೇ ಮನೆಗೆ ಬಂದುಬಿಟ್ರು ನೈಟು. ಏನಾಗಿದೆ ಅಂತ ಅಂದರೆ ನಮ್ಮ ಫ್ಯಾಮ್ಲಿಗೆಲ್ಲ ನಾವು ಅಷ್ಟೊಂದು ಹೇಳ್ತಾ ಇರಲಿಲ್ಲ. ಯಾಕಂದರೆ ಇದು ಹೆಂಗಂದರೆ ತುಂಬ ಜನಕ್ಕೆ ಹೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಅವನು ಬಂದು ಏನಾಗಲ್ಲ ಬಿಡು, ಸ್ವಲ್ಪ ರೆಸ್ಟ್ ತಗೋ ಹಂಗಿಂಗೆ ಅಂತಂದು. ಬಟ್ ಫೈನಲಾಗಿ ಒಬ್ಬರು ಕರೆಕ್ಟಾಗಿ ಡಾಕ್ಟ್ರು ನನಗೆ ಗೈಡ್ ಮಾಡಿದ್ದು ಸೈಂಟ್ ಜಾನ್ಸಲ್ಲಿ. ಅದಕ್ಕಿಂತ ಮುಂಚೆ ಸುಮಾರು ಓಡಾಡಿ ಸುಮಾರು ದುಡ್ಡು ಮಾಡಿದ್ದು ಆಯಿತು. ಅವ್ರ ಆಪೋಸಿಟ್ ಪ್ರೆಷರ್ ಮಾತ್ರ ನಿಮಗೆ ಬೇಕಾಗಿರೋದು, ವರ್ಕ್ ಮಾಡಿ ಇದು ಆಗಿದೆ ತಂದು. ಬಟ್ ಅವ್ರು ಹೇಳಿದ್ರು ಕೆಲಸ ಮಾಡೋಂಗಿಲ್ಲ, ಆರಾಮಾಗಿ ಇದ್ಬಿಡಿ ಅಂತಂದು. ಸೊ ಹಂಗಾಗಿ ಓಕೆ, ಟ್ರೈನಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ. ಹಾಂ, ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಇವಾಗ ಒಂದು 6 months ಆಯಿತು ಮೇಡಮ್, 6-7 months ಆಯ್ತು ಅಷ್ಟೇ. ಬಟ್ ಆ ಬಿಟ್ವೀನ್ ಗ್ಯಾಪಲ್ಲಿ ತೋಟನೂ ಮಾಡಿದೆ ನಾನು. ತೋಟ ಮಾಡಿದೆ, ತೋಟಕ್ಕೆ ಟೈಮ್ ಸ್ಪೆಂಡ್ ಮಾಡಿದೆ, ಅಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡೆವು. ಅದು ವರ್ಕೌಟ್ ಆಗಲಿಲ್ಲ. ಅಲ್ಲೊಂದು 2 ವರ್ಷ ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲೊಂದು 20 lakh ಅಲ್ಲಿ ಒಂದಿಷ್ಟು ಲಾಸ್ ಆಗೋಯ್ತು. ಸೊ ಅದಕ್ಕಿಂತ ಮುಂಚೆ ದೊಡ್ಡ ಸ್ಟೋರಿ ಇರೋದು ಸ್ಟಾಕ್ ಮಾರ್ಕೆಟು. ಅಯ್ಯೋ, ನಾವು ಹಿಂಗೆ PGಯಲ್ಲಿ ನಾನು ಹೆಂಗೆ ದಿನಾಲು ವಿಡಿಯೋ ಮಾಡ್ತಿದ್ದೆ. ಒಬ್ಬರಲ್ಲಿ ಅವ್ರು ಸ್ಟಾಕ್ ಮಾರ್ಕೆಟ್ ಮಾಡ್ತಿರೋ, ಅವರು PGಯಲ್ಲಿರೋರು, ನಾನು PGಯಲ್ಲೇ ವರ್ಕ್ ಮಾಡೋರು. ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ಅವಾಗ ಕಾಲೇಜ್ಗೆ ಹೋಗೋರು PGಯಲ್ಲಿ ಇಬ್ಬರೇ ಇರೋರು. ಅವ್ನು ಬರೋನು, ದತ್ತು ಇವತ್ತು ಮಾರುತಿ ಸುಜುಕಿ ನಾನು ಹಿಂಗೆ ಅಂದೊಂದು 7 ತಿಂಗಳ ಮೇಲೆ ಇವನು ಏನು ಹೇಳ್ತಾನೆ, ಒಂದು ಸ್ವಲ್ಪ ಅಮೌಂಟಿಂದ ಸ್ಟಾರ್ಟ್ ಮಾಡೋದು. ₹10 ಇನ್ವೆಸ್ಟ್ಮೆಂಟಿಂದ ಶುರು ಆಯಿತು. ಸೊ ಶುರು ಆಗಿ 17 ಎಂಡಲ್ಲಿ ಹತ್ತತ್ರ ಒಂದಿಷ್ಟು ಫಿಕ್ಸ್ ಡಿಪಾಸಿಟ್ಗಳೆಲ್ಲ ಎಗರಿಸ್ಬಿಟ್ಟು ಹಾಕಿದ್ದು. ಒಂದು 8 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. ಒಂದು 2.5 ಲಕ್ಷ ಏನೋ ಪ್ರಾಫಿಟ್ ಬಂತು. ನಾನು ಅನ್ಕೊಂಡು ಇಷ್ಟು ದುಡ್ಡು ಬರ್ತಿದೆಯಲ್ಲ ಅಂತ ಬರೋದು ಎಕ್ಸಿಟ್ ಮಾಡಿಬಿಟ್ಟೆ. FD ಇಲ್ಲಿ ಹಾಕಿದೆ. ಆಮೇಲೆ ಹಿಂಗೆ ಆಗ್ತಾ 19 ಬರೋಷ್ಟಲ್ಲೇ ಹತ್ತತ್ರ ಒಂದು 20 ಲಕ್ಷ ಲಾಸಲ್ಲಿ ಬಂದುಬಿಡ್ತಾವೆ. ಸೊ ನಮ್ಗಾಗಲಿಲ್ಲ ಅಂಥೇಳಿ ರುದ್ರಮೂರ್ತಿ ಅವ್ರ ಹತ್ರ ಎಲ್ಲರಿಗೂ ಗೊತ್ತಿದೆ, ಅವ್ರ ಹತ್ರ ಹೋದೆವು. ಅವರು ಇದಕ್ಕೆಲ್ಲ ಬೇಡ, ಇದು ಆಗಲ್ಲ, ನಮ್ಮ ಹತ್ರ ಹಾಕಿ ಅಂದ. ಅವ್ರ ಹತ್ರನೂ ಒಂದು 20 ಲಕ್ಷ, ಹತ್ತತ್ರ 20 ಲಕ್ಷ ಅಲ್ಲಿ ಹೋಯ್ತು. ನಮ್ಮ ಮನೆಗೆ ಇನ್ಯಾರೋ ಬಂದಿದ್ರು. ಅವ್ರು ಬಂದಾಗ ನಾನು ಏನೋ ಸ್ಟಾಕ್ ಮಾರ್ಕೆಟ್ದು ಏನೋ ಮಾಡ್ತಿದ್ದೆ. ಇವರು ಬ್ಯುಸಿ ಎತ್ತಂದ್ರು. ನಾನು ಒಂದು ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಓಕೆ ಟೀಕೆ ಅಂತಂದ್ಬಿಟ್ಟು ಅವ್ರು ಹೋದ್ರು. ಹಿಂದಿಯವರು ಬಂದುಬಿಟ್ಟು ನನಗೊಂದು 5-6 ಕ್ವಶನ್ ಕೇಳಿದ್ರು. ಅವರು ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ದುಡ್ಡು ಹಾಕಿದ್ರೆ ಸ್ಟಾಕಲ್ಲಿ ದುಡ್ಡು ಬರುತ್ತೆ, ಗ್ರಾಫ್ ಹಿಂಗೆ ಆಗ್ತಾ ಇರುತ್ತೆ, ಅಪ್ ಆ್ಯಂಡ್ ಡೌನು, ಏನೋ ಬರುತ್ತೆ ಹೋಗುತ್ತೆ ಅಂತ ನನಗಿತ್ತು. ಅವ್ರು ಬಂದು ಕ್ವಶನ್ ಕೇಳಿದ ತಕ್ಷಣ ಏನೂ ಆನ್ಸರ್ ಇಲ್ಲ ನನ್ನ ಹತ್ರ. ಅವರು, ದತ್ತ ಯು ಬಿಲೀವ್ ವಿಲ್ ಗೆಟ್ ಬ್ಯಾಕ್ ಯುವರ್ 30 lakh ಅಂತಂದು. ಯಾರಪ್ಪ ಇವನು ದೇವ್ರ ಥರ ಬಂದು ಅಂದ್ಬಿಟ್ಟು ಹಿಂಗೆ ಕೇಳ್ತಿದ್ದಾರೆ ತಂದು. ಸೊ ಅಲ್ಲಿ ಅವ್ರ ಗೈಡೆನ್ಸಿಂದ ಅಮೌಂಟ್ ಹಾಕೋಕ್ಕೆ ಶುರು ಮಾಡಿದೆ. ಫಾಸ್ಟೆಸ್ಟ್
ಫಸ್ಟು 30 ಲಕ್ಷ ಲಾಸ್ ಮಾಡ್ಕೊಂಡಿರೋದು 15 ದಿನದಲ್ಲಿ ನಾನು. ಅಯ್ಯೋ ಸೊ ಹಿಂಗಾಗಿ ಬಟ್ ಫೈನಲ್ ಆಗಿ ಮೈಂಡಿಂದ ತೆಗೆದಾಕಿದೆ. ಮೇ ಬಿ ಇದು ಸ್ಟಾಕ್ ಮಾರ್ಕೆಟ್ ನನಗೆ ಯಾವುದೂ ಆಗ್ತಿಲ್ಲ, ಯಾಕಂದರೆ ಆಗಲ್ಲ. ನಾನು ಮಾಡಿದೆ ವರ್ಕ್ ಆಗಲಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿ ರುದ್ರಮೂರ್ತಿ ಅವ್ರ ಹತ್ರ ಹೋದೆ, ಅಲ್ಲಿಂದ ವರ್ಕ್ ಆಗಲಿಲ್ಲ, ಇನ್ಯಾರೋ ಬಂದರು ಅವರು ವರ್ಕ್ ಆಗಲಿಲ್ಲ. ಸೊ ನನ್ನ ಹಣೆ ಬರದಲ್ಲೇ ಇಲ್ಲ ಅಂತೇಳಿ ನಾನು ಅದನ್ನು ಬಿಟ್ಬಿಟ್ಟು ಥ್ಯಾಂಕ್ಫುಲಿ ಬಿಟ್ರಿ. ನಾನು ಆಲ್ಮೋಸ್ಟ್ ಹಾಫ್ ಆಫ್ ಲಾಸ್ ಆಗಿರುತ್ತೆ ಅರ್ನಿಂಗ್. ನಾನು ಯೂಟ್ಯೂಬ್ ಬಂದಿರೋದು ನಂದು ಫೆಡ್ರಲ್ ಬ್ಯಾಂಕ್ ನಂದಿರೋದು, ಅಲ್ಲಿರೋರೆಲ್ಲ ಮ್ಯಾನೇಜರ್ ಎಲ್ಲ ಕೇಳೋರು ಏನು ಒಂದು 3 ತಿಂಗಳಾಗಲ್ಲ ಒಂದು FD ಆಗ್ತಿದೆಯಲ್ಲ ಅನ್ನೋರು. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಟ್ರಾನ್ಸಾಕ್ಷನ್ ಬರ್ತಿರೋದು ಈ USD ಕನ್ವರ್ಟ್ ಆಗಿ ಇಂಡಿಯನ್ ಕರೆನ್ಸಿಗೆ ಬರೋದು. ಸೊ ಹೀಗೆ ಒಂದೊಂದು ಆ ಟೈಮಲ್ಲಿ ಕೆಲಸ ಬಿಟ್ಟ ತಕ್ಷಣ ತೋಟ ಮಾಡಿದೆ. ಸರಿ ಎಲ್ಲರೂ ಏನೋ ಸ್ವಲ್ಪ ನೆಕ್ ರಿಲೀಫ್ ಆಗುತ್ತೆ. ಜೊತೆಗೆ ತೋಟದಿಂದ ಟೆರೆಸ್ ಗಾರ್ಡನ್ ನನಗೆ ತುಂಬ ಇಷ್ಟ. ಮನೆ ಮೇಲೇ ಸುಮಾರು ಫ್ರೂಟ್ಸ್ ಗಿಡಗಳು ಬೆಳೆದಿದ್ದೆ, ಯಾಕೆ ತೋಟದಲ್ಲೇ ಬೆಳಿಬೇಕು, ಸಿಟಿಯಲ್ಲಿ ಯಾಕೆ ಬೆಳೆಯೋಕ್ಕಾಗಲ್ಲ ಅಂತಂದು ಆ ಮನೆ ಮೇಲೆ ಟೆರೆಸ್ ಗಾರ್ಡನ್ ವರ್ಕ್ ಆಯಿತು ಅಂತ ತೋಟ ಮಾಡೋಣ, ಇನ್ನು ಗಿಡ ಸೆಲ್ ಮಾಡೋಣ ಅಂತ ಅದನ್ನು ಶುರು ಮಾಡಿದೆ. ನರ್ಸರಿ ಥರ ಗಿಡ ಎಲ್ಲ ಚೆನ್ನಾಗಿ ಬಂತು. ಬಟ್ ಫೈನಲ್ ಆಗಿ ಒಂದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ, ಅದು ಒಂದು ರೀಸನ್ನು. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಸರೌಂಡಿಂಗ್ ಒಂದು 40 ಎಕರೆ ಕ್ಲೀನ್ ಮಾಡಿಬಿಟ್ರು ಕೆರೆ ಪಕ್ಕದಲ್ಲಿ. ಅಲ್ಲಿರೋ ಹಾವುಗಳೆಲ್ಲ ಈ ತೋಟಕ್ಕೆ ಶಿಫ್ಟ್ ಆಗಿಬಿಟ್ಟು ದಪ್ಪ ಹಾವುಗಳು. ಅದನ್ನ ನೋಡಿಬಿಟ್ರೆ ಒಂದೊಂದು ಟೈಮು ಅನ್ಸೋದು, ನಾನು ಓಡಾಡ್ತಿರ್ತೇವೆ, ಮಕ್ಕಳು ಓಡಾಡ್ತಿರ್ತೇವೆ, ಏನೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹೆಂಗೆ ಅಂತಂದ್ಬಿಟ್ಟು ಈ ಹುಲ್ಲು ಜಾಸ್ತಿ ಬಂದಿದೆ ಅಂಥೇಳಿ ಔಷಧ ಹೊಡಿಯೋಕೆ ಹಚ್ಬಿಟ್ಟೆವು, ಹುಲ್ಲಿನ ಔಷಧ. ಅದನ್ನ ಏನು ಮಾಡಿದ್ರು ಲೇಬರ್ ಗಾಳಿ ಇತ್ತು, ಏನು ಮಾಡೋಕ್ಕಾಗಲ್ಲ. ಅವ್ರು ಹೊಡೆದಿದ್ದಾರೆ, ಎಲ್ಲ ಗಿಡಕ್ಕೆ ಸಿಡಿದ್ಬಿಡ್ತದು. ಸೊ ಹತ್ತತ್ರ ಒಂದು 20 ಲ್ಯಾಕು ಹತ್ತತ್ರ ಒಂದು 70 ಲ್ಯಾಕ್ ಆಗೋದು ಪ್ರಾಫಿಟು ಎಲ್ಲ ಲಾಸ್ ಅಷ್ಟೇ. 2 ವರ್ಷ ಟೈಮು ವೇಸ್ಟು, ಹಾಕಿರೋ ಇನ್ವೆಸ್ಟ್ಮೆಂಟ್ ವೇಸ್ಟು. ಬಟ್ ಅವಾಗ ಅನಿಸಿರೋದು 2 ವರ್ಷ ಮತ್ತೆ ಇನ್ವೆಸ್ಟ್ಮೆಂಟ್ ಏನಾದರೂ ಯೂಟ್ಯೂಬ್ ಮಾಡಿದರೆ ನಾನು ಎಲ್ಲೋ ಹೋಗ್ತಿದ್ದಲ್ಲ. ಇಲ್ಲ, ನಂದು ಆ್ಯಾವ್ರೇಜ್ ಆಗಿ 21ನಲ್ಲಿ ಹೈಯೆಸ್ಟ್ ಬಂದಿರೋದು 14.5 ಲ್ಯಾಕ್ ನನಗೆ ಪರ್ ಮಂತ್, 1 ಮಂತ್ಗೆ ಬಂದಿತ್ತು. ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಇಯರು ಹತ್ತತ್ರ 25 ಲ್ಯಾಕ್ ರೀಚ್ ಮಾಡೋಣ ಅಂತ ಇದ್ದೆ. ಬಟ್ ಹೆಲ್ತ್ ಅಂದಾಗ ಅದು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನೆಕ್ಸ್ಟ್ ಹೆಂಗಾಗಿತ್ತು ಅಂದರೆ ಪ್ರಾಜೆಕ್ಟ್ ಎಲ್ಲ ದೊಡ್ಡದು ಮಾಡಬೇಕಾಗಿತ್ತು. 19ಕ್ಕಿಂತ ಮುಂಚೆ ಎಲ್ಲ ಸ್ಮಾಲ್ ಪ್ರಾಜೆಕ್ಟ್ ಇತ್ತು. 19ಇಂದ ಬಂದಿದ್ದು ಎಲ್ಲ ಆರ್ ಸಿ ಮಾಡೆಲ್ಗಳು ಬಂದವು. ರಿಯಲ್ ಏರ್ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ಪ್ರಾಬ್ಲಮ್ ಇದೆ, HLದಿಂದ ಪರ್ಮಿಷನ್ ತೊಗೋಬೇಕು, ಅದು ಕೊಡಲ್ಲ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಮಗನಿಗೆ ಕೂಡಿಸ್ಬಿಟ್ಟು ಒಂದು ಡ್ರೋನ್ ಮಾಡೋಣ ಅಂದ್ಕೊಂಡೆವು, ಅದು ಇನ್ನೂ ದೊಡ್ಡ ಕೇಸ್ ಇದೆ ಅಂತ ಗೊತ್ತಾಯಿತು. ಯಾಕೆ ಮಕ್ಕಳನ್ನ ಅಂಡರ್ ಏಜ್ ಇರೋರನ್ನ ಯೂಸ್ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಇನ್ನು ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನೋ ದುಡ್ಡು ಬರ್ತಿದೆ. ಬಟ್ ನಂದು ಏನಾಯ್ತು ಅಂದರೆ ಆಫ್ಟರ್ ಯೂಟ್ಯೂಬ್ ಬಿಟ್ಟ ತಕ್ಷಣ ಹಳೆ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದಲ್ಲ, ವಿಡಿಯೋ ಮರ್ಜ್ ಮಾಡ್ತಿದ್ದೆ ನನ್ನದು. ಸೊ ಮರ್ಜ್ ಮಾಡಿನೇ ಅದರಿಂದ ಸುಮಾರು ದುಡ್ಡು ಬಂತು. ಒಟ್ಲಲ್ಲಿ ಏನೋ ಒಂದು ದಿನ ಕುತ್ಕೊಂಡ್ರೆ ಕೈ ಆಡಿಸ್ಕೊಂಡು ಕುತ್ಕೊಂಡ್ಬಿಡೋರು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಅಂದರೆ ಕಂಟೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ ಪೇನ್ ಇದ್ದರು ಹಳೆ ವೀಡಿಯೋಗಳನ್ನ ಮರ್ಜ್ ಮಾಡ್ತಿದ್ದೆ. ಬಟ್ ರೀಸೆಂಟಾಗಿ ಯಾವುದೂ ಮಾಡಲಿಲ್ಲ. ಸೊ ಕಂಪ್ಲೀಟ್ ಬಿಟ್ಟೆ ಆ ಥರ. ನಿಮ್ಮ ಏರ್ಕ್ರಾಫ್ಟ್ ಮಾಡೆಲ್ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಸೆಲೆಬ್ರಿಟೀಸು ಕೂಡ ನಿಮ್ಮ ಏರ್ಕ್ರಾಫ್ಟ್ ಬಗ್ಗೆ ಹೊಗಳಿದಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಸೊ ಆ್ಯಕ್ಚುಲಿ ಅದು ನನ್ನೊಂದು ಹಾಬಿಯಾಗಿ ಮಾಡ್ತಾಯಿದ್ದೆ. ಬೇಸಿಕಲಿ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಅಂಥೇಳಿ ಮಾಡ್ತಿದ್ದೆ. ಸೊ ನಿಮ್ಮ ಮನೆಗೆ ಇವಾಗ ಹೋದ್ರೂ ಫುಲ್ಲು ಏರ್ಕ್ರಾಫ್ಟ್ ಮಾಡೆಲ್ಸ್ ನೋಡ್ಬೋದು. ಹೌದು. ಸೊ ನಾನು ಉಪ್ಪಿ ಸರ್ಗೆ ಒಂದು ಕೊಡೋಕ್ಕೆ ಅಂತ ಹೋಗಿದ್ದೆ ನಾನು. ಅದು ಅವ್ರು ಹೋದಾಗ ಇದನ್ನು ಹೆಂಗೆ ಮಾಡಿದ್ದೀರಾ ಅದು ಇದು ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಬಟ್ ಲಾಸ್ಟಿಗೆ ಅವರು ನಾನು ಯೂಟ್ಯೂಬರು ಅಂತ ಅಂದಾಗ ಅವರಿಗೆ ಒಂಥರ ಯೂಟ್ಯೂಬಲ್ಲಿ ಈ ಥರ ದುಡ್ಡು ಅರ್ನ್ ಮಾಡ್ಬೋದಾ ಅಂತ ಅವರಿಗೆ ಕ್ವಶನ್ನು. ಸೊ ಹಾಗಾಗಿ ಇದು ಏನಾಗುತ್ತೆ ಅಂದರೆ ನೋಡಿ, ಮುಂಚೆ ಯಾರಿಗೆ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಅಂತ ಗೊತ್ತಿದ್ರು ಯಾರೂ ಹೇಳ್ತಿರ್ಲಿಲ್ಲ. ನಾವೂ ಅಷ್ಟೇ, ನಾವು ಮಾಡಿ ಆದ ತಕ್ಷಣ ಹಿಂಗೆ ಮಾಡ್ಬೋದು ಅಂತ ಹೇಳ್ತಿದ್ದೆವು. ಬಟ್ ಮಾಡೋ ಟೈಮಲ್ಲಿ ನಾವು ಹೇಳಿಲ್ಲ, ಯಾಕಂದ್ರೆ ನಮ್ಮ ಫೋಕಸ್ಡು ನಮ್ಮ ಒಂದು ಲೈಫಲ್ಲಿ ನಾವು ಬ್ಯುಸಿ ಇದ್ದೆವು. ಬಟ್ ರೀಸೆಂಟಾಗಿ ಏನಾಗ್ತಿದೆ ಅಂದರೆ 21ಇಂದ ಟ್ರೈನಿಂಗ್ ಕೊಡೋರು, ಸೊ ಹೇಳ್ಕೊಡೋರು ಅಂದರೆ ಈ ಥರ ಅರ್ನ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆ. ಬಟ್ 99% ಮತ್ತೆ ಫೇಲ್ಯೂರ್ ಆಗ್ತಿರೋದು ಅದೇ ರೀಸನಿಂದನೇ. ಏನೋ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡ್ರೆ ಯೂಟ್ಯೂಬ್ ಮತ್ತೆ ವರ್ಕ್ ಆಗಲ್ಲ ಅದು. ಸೊ ಬಟ್ ಅವರಿಗೆ ಅವತ್ತು ಅನಿಸಿರ್ದಂಗೆ, ಈಗ ನಾನು ಹೇಳಿದೆ ಇದೊಂದು ಕಾರ್ ತೊಗೊಂಡಿದ್ದೀನಿ ಅದರಲ್ಲಿ ಅಂದ ತಕ್ಷಣ ಅವರು ತುಂಬ ಖುಷಿಯಾಗಿದ್ದಾರೆ. ಅಂದರೆ ಬೇಸಿಕಲಿ ಎಲ್ಲರಿಗೂ ಒಂಥರ ಆಶ್ಚರ್ಯ, ಅಂದರೆ ಇದನ್ನು ಮಾಡ್ಬೋದಾ, ಈ ಥರ ವರ್ಕ್ ಆಗುತ್ತಾ ಅಂತ ಅನ್ನೋದು. ಸೊ ಆ ಥರ. ಲವ್ಲಿ. ದತ್ತವ್ರೆ, ಈ ಮಾಡೆಲ್ಸ್ನ ಮಾಡೋದನ್ನ ನೀವು ನಿಲ್ಸಿದ್ರಿ, ಯಾಕೆ ಜನ ಇಟ್ಟು ಮಾಡ್ಬೋದಿತ್ತಲ್ಲ? ಎಲ್ರಿಗೂ ಆ ಪ್ರಶ್ನೆ ಬರುತ್ತೆ. ಒಂದು 4 ಜನ ಕೆಲಸಕ್ಕೆ ಇಟ್ಕೊಂಡು ನಿಮ್ಮ ಐಡಿಯಾಸ್ ಏನಿದೆ, ಯು ಕ್ಯಾನ್ ಜಸ್ಟ್ ಡೂ ಇಟ್. ಕರೆಕ್ಟ್. ಸೊ ಇವಾಗ ನೋಡಿ, ಈಗ ನಂದು ಒಂದು ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಬರಬೇಕು ಅಂತಂದರೆ ಅದು ಸುಮ್ಮನೆ ಬಂದಿದ್ದಲ್ಲ. ಯಾಕಂದ್ರೆ ನಾನು ಎಷ್ಟೊಂದು ಯೋಚನೆ ಮಾಡಿ, ರಿಸರ್ಚ್ ಮಾಡಿ, ಫಿಲ್ಟರ್ ಮಾಡಿ, ಈ ಥರದ್ದು ಯಾರೂ ಮಾಡಿಲ್ಲ ಅಂತ ತೆಗಿಯೋದು ನಿಮ್ಮ ಕೈಲೇ, ಒಬ್ಬರ ಕೈಲೇ ಆಗೋದದು.
ಕೆಲಸದವರು ಬರ್ತಾರೆ, ಓಕೆ ಇವಾಗ ನೀವು ಇದನ್ನು ಮಾಡಿ ಅಂಥೇಳಿ ಮಾಡ್ತಾರೆ. ದಿನಾಲೂ ಹೇಳಿದ್ದೆ ಹೇಳಿ ಕೆಲಸ ಅದು ಮಾಡ್ತಾರೆ. ಬಟ್ ಯೂನಿಕ್ಕಾಗಿ ದಿನಾಲೂ ಬೇರೆದು ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿಯಾಗಿಲ್ಲ. ಸೊ ನಾನು ಕೂಡ ಒಂದು 12 to 15 ಜನಕ್ಕೆ ಇಟ್ಕೊಂಡಿದ್ದೆ. ಅಂದರೆ ಒಂದೇ ಟೈಮ್ಗಲ್ಲ, ಒಬ್ಬೊಬ್ರು ಬರೋರು ನಾನು ಈ ಥರ ಮಾಡ್ತೀನಿ ಅನ್ನೋರು. ಸೊ ಇವಾಗ ಏನಾಗುತ್ತೆ ನೋಡಿ, ನಿಮ್ಮ ಚಾನಲ್ ಅನ್ನೋದು ಬಿಲ್ಡ್ ಆಗಿಬಿಟ್ಟಿರುತ್ತೆ. ಈಗ ಯಾರೋ ಬಂದರೂ ನಾನು ಇವತ್ತು ಫಸ್ಟ್ ಟೈಮ್ ಸುಮ್ಮನೆ ಹೆಂಗೋ ಮಾಡ್ತೀನಿ ಅಂದರೆ ವರ್ಕೌಟ್ ಆಗೋಲ್ಲ, ಅದು ಟೈಮ್ ವೇಸ್ಟು. ಅದನ್ನೂ ಮಾಡಿದ್ದೀನಿ ನಾನು. ಮಲ್ಟಿಪಲ್ ಚಾನಲ್ಸು ಕೂಡ ಬೇರೆದ್ರಲ್ಲಿನೂ ಕೂಡ ಮಾಡಿದೆ, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ ಮಾಡಿದ್ದು. ಡಿಪೆಂಡೆಂಟ್ ನನಗೆ ಯಾವುದೂ ವರ್ಕ್ ಆಗಲಿಲ್ಲ. ನಾನು ಮಾಡಿದ್ದು ಇಂಡಿಪೆಂಡೆಂಟ್. ನನಗೇನು ತಲೆಯಲ್ಲಿ ಬರುತ್ತೋ ಅಂತಂದರೆ, ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ಬಟ್ ನನ್ನ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವನು ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂತಿರ್ತಾರೆ. ಬಟ್ ನಮ್ಮ ಮನೇಲಿ ಹೆಂಗತ್ತಂದರೆ, ನಮ್ಮಲ್ಲಿ ಒಂದು ಸ್ವಲ್ಪ ಸೈಲೆಂಟ್, ನಾನು ಸೈಲೆಂಟು, ನಮ್ಮ ವೈಫ್ ಸೈಲೆಂಟು, ಅವರು ಓಕೆ ಏನೋ ಮಾಡ್ತಿರ್ತಾರೆ ಅಂತ ಅವರು ತಲೆ ಕೆಡ್ಸ್ಕೊಳ್ತಿದ್ದಿಲ್ಲ. ಬಟ್ ನಾವು ಎಷ್ಟು ಕೂತ್ಕೊಂಡು ಸೈಲೆಂಟಾಗಿ ಯೋಚನೆ ಮಾಡಿದ್ದಕ್ಕೆ ಮಾತ್ರ ಫೈನಲಾಗಿ ಆ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗೋದು. ಬಟ್ ಅರ್ಜೆಂಟಿಗೆ ಮಾಡ್ತೀನಿ ಅಂತಂದರೆ ಯಾರ್ದೋ ನೋಡಿ ಮಾಡೋರು ಎಷ್ಟೋ ಜನ ಇರ್ತಾರೆ. ಯೂಟ್ಯೂಬ್ ಅದು ವರ್ಕ್ ಆಗಲ್ಲ, ಮತ್ತೆ ಸ್ವಂತ ಕ್ರಿಯೇಷನ್ಗೆ ಮಾತ್ರ ಬೆಲೆ ಇರುತ್ತೆ ಅಲ್ಲಿ. ಸೊ ಇವಾಗ ಅವರು ಯಾರೇ ಬಂದರೂ ಕೂಡ ಅವ್ರ ಕೆಪಾಸಿಟಿನೇ ಇಲ್ಲ ಅಂದರೆ ಓನಾಗಿ ಕ್ರಿಯೇಟ್ ಮಾಡೋಂಥದ್ದು. ಇವಾಗ ನಮಗೆ ಒಬ್ಬರು, ನನ್ನ ಪ್ಲೇನ್ ಇದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು ಪೇಪರ್ ಪ್ಲೇನಿಂದ ಶುರು ಮಾಡಿದ್ದು ನನ್ನ ಜರ್ನಿ. ಒಬ್ಬರು ಒಂದು ಪ್ಲೇನ್ ಮಾಡಿದ್ದೆವು, ಫ್ಲೈ ಆಗಿರಲಿಲ್ಲ. ಅದು ಒಬ್ಬರು ಕಮೆಂಟ್ ಹಾಕಿದ್ರು, ಗೊತ್ತಾ ನಿಮ್ಗೆ ಇದು ಪ್ಲೇನ್ ಫ್ಲೈ ಆಗುತ್ತೆ ಅಂತಂದ್ಬಿಟ್ಟು. ಇವನು ಯಾರಪ್ಪ ಗುರು ನಾನು ನನಗೆ ಗೊತ್ತಿರಲಿಲ್ಲ, RC ಪ್ಲೇನ್ ಫ್ಲೈ ಆಗೋದೇ ಗೊತ್ತಿರಲಿಲ್ಲ ನನಗೆ. ಸೊ ಆ ಕಮೆಂಟ್ ರಿಪ್ಲೈ ಮಾಡಿದೆ ನಾನು, ಎಲ್ಲಿರೋದು, ಜಯನಗರ ತಂದ. ಜಯನಗರ, ನಿನ್ನ ಇಮೇಲ್ ID ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಡತ್ತ. ಅವ್ನು ನಂಬರ್ ಫೋನ್ ಮಾಡ್ದಾಗ ಬರೀ ಹಲ್ಕಿಸಿಯವನವನು. ಅವನಿಗೆ ಅನಿಸಿದೆ ಇವನು ಯೂಟ್ಯೂಬರ್ ಅಂತಾನೆ, ಇವನಿಗೆ ಏನು ಫ್ಲೈಯಿಂಗೆ ಗೊತ್ತಿಲ್ಲಲ್ಲ, ಹಾಗೆ ಹಿಂಗೆ ಅಂತ ಅವ್ನಿಗೆ ಅನಿಸಿರುತ್ತೆ. ಸೊ ಹಾಗಾಗಿ ನಾನು ನಾಳೆ ಬರ್ತೀರಾ ಅಂತಂದೆ. ಸೊ ಅವ್ರು ಬಂದುಬಿಟ್ಟು ಮತ್ತೆ ನಕ್ಕೊಂದು ಹಂಗೇನೆ. ಆಮೇಲೆ ನೋಡೋಣ ಇವ್ರು ಏನು ಹೇಳ್ತಿರೋದು, ಅವ್ರು ವೀಡಿಯೋ ತೋರಿಸಿದ್ರು, ಅವ್ರು ಫ್ಲೈ ಮಾಡಿದರು, ಒಳ್ಳೊಳ್ಳೆ ಏರ್ಕ್ರಾಫ್ಟ್ಗಳು ಬಿಲ್ಡ್ ಮಾಡಿದ್ರು ಅವರು. ಸೊ ಆಯಿತು ಸರಿ ಅಂತೇಳಿ ನಮ್ಮದ್ರಲ್ಲಿ ವರ್ಕ್ ಮಾಡಿ ಅಂತ ಹೇಳಿದೆ. ಸೊ ಅವ್ರದ್ದು ಏನಂತಂದರೆ ಪ್ರಾಬ್ಲಮ್ಮು, ಒಬ್ಬೊಬ್ರಿಗೆ ಹೆಂಗಂತಂದರೆ ಒಂಚೂರು ದುಡ್ಡು ಬಂತಂದರೆ ಹಿಡಿಯೋಕ್ಕಾಗಲ್ಲ ಕೈಯಲ್ಲಿ. ಸೊ ಆ ಥರ ಮೈಂಡ್ ಸೆಟ್ಟು. ಇನ್ನೊಂದು ಏನಂದರೆ ಅವ್ರು ಬರೋದೇ ಲೇಟು. ನಂದು ಏನಿದ್ರು ಸೂರ್ಯ ಎದ್ದೇಳಕ್ಕಿಂತ ಮುಂಚೆ ವರ್ಕ್ ಶುರು ಆಗ್ಬೇಕು ನಂದು, ಅದು ನನ್ನ ಕಾನ್ಸೆಪ್ಟ್ ಅದು. ಸೊ ನನಗೂ ಅವ್ರಿಗೆ ಸುಮಾರು ಮ್ಯಾಚಿಂಗ್ ಆಗ್ತಾ ಇರಲಿಲ್ಲ. ಸೊ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ರು, ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ತೊಗೊಂಡೆ, ಅದನ್ನು ವರ್ಕೌಟ್ ಆಗಲಿಲ್ಲ. ಬಟ್ ನನಗೆ ಅವತ್ತು ಗೊತ್ತಾಗಿದ್ದು, ಅವ್ರು ಮಾಡಿರೋ ಏರ್ಕ್ರಾಫ್ಟ್ಗಳಿಂದ ನಾನು ಸುಮಾರು ಮಾಡಿ ಫೈನಲ್ಲಾಗಿ ದೊಡ್ಡ ಏರ್ಕ್ರಾಫ್ಟ್ಗಳು ಮಾಡಿದ್ದು. ಬಟ್ ಅವ್ರು ಅದು ಮಾಡೇ ಇಲ್ಲ. ಕಲಿಯೋದತ್ತಂದರೆ ಎಲ್ಲರಿಂದ ಬೇರೆಯವ್ರಿಂದ ಇರುತ್ತೆ, ನಮ್ಮಿಂದನೇ ಅಂತ ಯಾವುದೂ ಇರಲ್ಲ. ಬರೀ ಒಂದು ಕ್ಲೂ ಸಿಕ್ಕರೆ ಸಾಕು. ನಾನೊಂದು ಸೈಕಲ್ಗೆ DC ಮೋಟ್ರು, ಇದು ದಪ್ಪಗೊಂದು ಮೋಟ್ರ್ ಬರುತ್ತೆ, ಅದನ್ನು ಹಾಕಿಬಿಟ್ಟು ಪ್ರೊಪೆಲ್ಲರ್ ಥರ ಹಾಕಿ ಡೌನಲ್ಲಿ ಒಂದು ಸೈಕಲ್ ಓಡಿಸ್ಬಿಟ್ಟಿದ್ದೆ. ನನ್ನ ಕಾಂಪಿಟೇಟರ್ 4 ಮೋಟ್ರ್ ಹಾಕಿ ನಿಜವಾಗ್ಲೂ ಓಡಿಸ್ಬಿಟ್ಟ. ಅವನು ಓಡಿಸಿದೆ ಅಂತ ಇನ್ನೊಬ್ಬನ ಬಂದುಬಿಟ್ಟು RC ಬ್ರೆಸ್ಲೆಸ್ ಮೋಟ್ರ್ ಬರುತ್ತೆ, ಅದನ್ನು ಹಾಕಿ ಇನ್ನೊಬ್ಬನ ಓಡಿಸ್ಬಿಟ್ಟ, ಒಬ್ಬನ ಇಂಜಿನ್ ಹಾಕಿಬಿಟ್ಟ. ಸೊ ಹಿಂಗೆ ಒಬ್ಬನ ಕ್ಲೂ ಕೊಟ್ಬಿಟ್ರೆ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡುತ್ತೆ ಅಂತ ಅನ್ನೋದು ಅವಾಗ ಗೊತ್ತಾಗಿರುತ್ತೆ ನಮಗೂ. ಆವಾಗಲೇ ನಾವು ಏನು ಮಾಡ್ತಿದ್ದೇವೆ ಅಂದರೆ, ಮುಂಚೆ ಏನೂ ಆಗ್ತಾಯಿರಲಿಲ್ಲ, ಅದಕ್ಕೆ ಇನ್ನೊಂದು ಟೈಮ್ ಬೇಕಂದ್ರೆ ಇನ್ನೊಂದು 10 ಟೈಮ್ ಯೋಚನೆ ಮಾಡೋದು. ನಮ್ಮದೇ ಗ್ರೇಟ್ ಇರಬೇಕು, ನಮ್ಮದು ಕಾಪಿ ಹೊಡೆದ್ರೆ ಮತ್ತೆ ಅವ್ನಿಗೆ ಆಗಬಾರ್ದು ಅಂತಂದ್ಬಿಟ್ಟು. ಸೊ ಒಂದೊಂದು ಕಂಟೆಂಟಲ್ಲಿ ನೀವು ಅರ್ಜೆಂಟಿಗೆ ಮಾಡೋದು, ಹಾಫ್ ಆಫ್ ನಾಲೆಡ್ಜ್ ಮಾಡೋದು, ಆ ಥರ ಮಾಡಿದ್ರೆ ಇನ್ನೊಬ್ರಿಗೆ ನಾವು ಕ್ಲೂ ಕೊಟ್ಟಂಗೆ. ಅದು ಕ್ಲೂ ಕೊಡೋದು ತುಂಬ ಈಸಿ, ಅದು ಅವ್ರಿಗೆ ಮಾಡೋಕ್ಕೆ. ಅವ್ರಿಗೆ ಅದರಿಂದ ಇನ್ನೇನೋ ಹೊಳೆಯುತ್ತೆ, ಅವ್ರು ಅದನ್ನು ಯೂಸ್ ಮಾಡಿ. ಹೌದೌದು, ಸೇಮ್ ಕಾನ್ಸೆಪ್ಟು. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟು ಏರ್ಕ್ರಾಫ್ಟ್ ಕಂಡಿಡಿಯೋರು ಎಷ್ಟೋ ಕಷ್ಟ, ಎಷ್ಟೋ ವರ್ಷ ತಗೊಂಡಿರೋದು. ಈಗ ದೊಡ್ಡದು 800 ಕೆಪಾಸಿಟಿ ಇರೋ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಮಾಡೋದು ಈಸಿನೇ, ಅದೇ ಮೆಥಡು. ಸೊ ಹಾಗಾಗಿ ಫಸ್ಟ್ ಮಾಡೋರು ಕಷ್ಟ, ಬಟ್ ಅದನ್ನೇ ಅವ್ರು ಪ್ರಾಪರಾಗಿ ತಿಳ್ಕೊಂಡು ಮಾಡಿದ್ರೆ, ಬೇಸಿಕಲಿ ನಮ್ಮದು ದುಡ್ಡು ಹಾಕಬೇಕಾ ಅಷ್ಟೊಂದು ಅಂತ ಅದನ್ನು ಬರೋದಲ್ವಾ. ಹೀಗಾಗಿ ಕ್ಲೂ ಕೊಟ್ಬಿಟ್ರೆ ಕಾಂಪಿಟೇಟ್ರ್ ಬಾಯಿ ಹಾಕೊಂಡ್ಬಿಟ್ರೆ ಥರ ಅಷ್ಟೇ ಅದು. ಲವ್ಲಿ. ಈಗ ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ, ಯಾಕಂದರೆ ನೀವು ಬಹಳಷ್ಟು ಜನರಿಗೆ ಕ್ಲಾಸಸ್ ತಗೊಳ್ತಾ ಇದ್ದೀರಾ, ಇವತ್ತು ನಮ್ಮ ಜೊತೆ ನೀವು ಕೂತಿದ್ದೀರಾ, ನಮ್ಮ ವೀಕ್ಷಕರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ ಬೇಸಿಕ್ ಸ್ಟೆಪ್ಸ್ ಏನಿರುತ್ತೆ, ಬೇಸಿಕ್ಕಾಗಿ ಗಮನ ಹರಿಸಲೇಬೇಕು, ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಒಂದು 5 ಟಿಪ್ಸ್ ಕೊಡೋದಾದರೆ? ಸೊ ನೋಡಿ, ಈಗ ಯಾರೇ ಯೂಟ್ಯೂಬ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಸ್ಕಿಲ್ಸನ್ನು ನೀವು ತಿಳ್ಕೊಬೇಕು. ಸ್ಕಿಲ್ಸ್ ಇದನ್ನೇ ಇರಬೇಕು, ಅದನ್ನೇ ಇರಬೇಕಂತಲ್ಲ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಇದರಲ್ಲಿ ದುಡ್ಡು ಮಾಡಿದ್ದಾರೆ, ಅವ್ರ ಥರ ಮಾಡಬೇಕಂತ ಅಲ್ವೇ ಅಲ್ಲ. ಈಗ ಒಬ್ಬೊಬ್ಬರಿಗೆ ಮಾತಾಡೋ ಸ್ಕಿಲ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಪೇಪರ್ ಕಟ್ಟಿಂಗಲ್ಲಿ ಇರುತ್ತೆ, ಒಬ್ಬರು ಕುಕ್ಕಿಂಗಲ್ಲಿ ಇರ್ತಾರೆ, ಒಬ್ಬರು ಡ್ರೆಸ್ಸಿಂಗಲ್ಲಿ ಇರ್ತಾರೆ, ಒಬ್ಬರು ಇನ್ನೊಂದು ಏನೋ ಕಾಮಿಡಿ ಮಾಡೋದ್ರಲ್ಲಿ ಇರ್ತಾರೆ. ಈಗ ನೋಡಿ, ಒಬ್ಬೊಬ್ರು ಫ್ರೆಂಡ್ಸ್ಗಳು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೂ PGಯಲ್ಲಿದ್ದಾಗ ಇಬ್ಬರು
ಒಬ್ಬನ ಹೆಸರು ಗಡ್ಡಪ್ಪ ಅಂತ ಕರಿತಿದ್ದೆ, ಅವನ ಹೆಸರು. ಅವ್ನು ಗಡ್ಡ ಬಿಟ್ಟು ಓಡ್ತಿದ್ದ. ಅವನೊಂಚೂರು ಅವಾಗ ಎಣ್ಣೆ ಹಾಕೋನು. ಅವನು ಎಣ್ಣೆ ಹಾಕಿದ್ಬಿಟ್ರೆ ನಮ್ಗೆ ಫುಲ್ ಖುಷಿ. ನಾವು ಹೆಂಗಂದ್ರೆ ಎಷ್ಟೇ ಮೈಂಡ್ ಟೆನ್ಷನ್ ಆದರೂ ಅವ್ನಿಗೆ ಒಂದು ಟೀ ಕುಡ್ಸಕ್ಕೆ ಕರ್ಕೊಂಡೋಗೋರು ನಾವು. ಅವ್ನಿಗೆ ಏನೇನೋ ಮಾತಾಡಿ ಫುಲ್ ನಗಿಸ್ಕೊಂಬರೋ ನಮ್ಮ ಪಿ ಜಿಗೆ ಬರೋಷ್ಟಲ್ಲೇ. ಇನ್ನೊಬ್ಬನ ಹುಡುಗ ಇದ್ದ, ಅವ್ರ ಕಾರ್ ಡ್ರೈವಿಂಗು. ಈ ಗಣೇಶ್ ಸರು ಈ ಹುಚ್ಚಿನ ಕ್ಯಾರೆಕ್ಟರ್ ಒಂದು ಇದು ಮಾಡ್ತಾರೆ, ಕೆಂಗೆ ಅಂತ ಅಂದ್ಬಿಟ್ಟು ಅವ್ನು ಅದೇ ಥರ ಮಾಡೋನು. ಅದನ್ನು ನೋಡಿ ನಮಗೆ ಹೆಂಗದಂದ್ರೆ ಮೈಂಡ್ ಫ್ರೀ. ಇದನ್ನೇ ಹೇಳೋದು, ಇದನ್ನು ನಿಮ್ಮ ಹತ್ರ ಇದೆ ಅಂತಂದರೆ ನಿಮಗೆ ಗೊತ್ತಾದರೆ ನೀವು ಅದರಿಂದನೇ ಯೂಟ್ಯೂಬ್ ಮಾಡ್ಬೋದು. ಬಟ್ ಏನಂತಂದರೆ ಆ ಸ್ಕಿಲ್ಸ್ ಇರುತ್ತೆ, ಬಟ್ ಯೂಟ್ಯೂಬ್ ಕಲಿಬೇಕಲ್ಲ. ಯೂಟ್ಯೂಬ್ ಅನ್ನೋದು A to Z ತಿಳ್ಕೊಂಡ್ರೆ ಮಾತ್ರ ಯೂಟ್ಯೂಬ್ ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪನಿ ಇದೆಯಪ್ಪ, ಕಂಟೆಂಟ್ ಕ್ರಿಯೇಟ್ರೇ ಬೇರೆ, ವಿಡಿಯೋ ರೆಕಾರ್ಡ್ ಮಾಡೋನೇ ಬೇರೆ, ಎಡಿಟಿಂಗ್ ಅವರೇ ಬೇರೆ, ಅಪ್ಲೋಡ್ ಮಾಡೋರು ಬೇರೆ ಇರ್ತಂದ್ರೆ ಅದು ವರ್ಕೌಟ್ ಆಗೋಲ್ಲ. ಎಲ್ಲ ನಿಮ್ಗೆ A to Z ಗೊತ್ತಿರಬೇಕು. ಈಗ ನೀವು ಓನರ್ ನೀವೇ ಅಪ್ಪ, ನಿಮ್ದು ಯಾರೋ ಒಬ್ರು ಎಂಪ್ಲಾಯ್ ಹೋದರೆ ನೀವು ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೋದಲ್ಲಿ, ನಿಮ್ಗೆ ಲಾಸ್ ಹೊಡಿಯಲ್ಲ ಅವಾಗ. ಸೊ ನಿಮಗೆ ಕಂಟೆಂಟು, ಎಡಿಟಿಂಗು, ಹೌದು, ಈಗ ಎಲ್ಲನೂ ಗೊತ್ತಿರಬೇಕು. ಹೌದು. ಯೂಟ್ಯೂಬು ಫಸ್ಟ್ ನೀವು ಸ್ಟಾರ್ಟ್ ಮಾಡೋದಂತಂದರೆ ಏನೇನು ಬೇಕು, ಏನೇನು ಸೆಟಪ್ ಮಾಡಬೇಕು. ಸೆಟಪ್ಪಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗ್ತಾರೆ. ಈಗ ಒಂದೊಂದು ವೀಡಿಯೋ ಹಾಕ್ತಾರಪ್ಪ, ಮಸ್ತಾಗಿ ಎಡಿಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ವ್ಯೂಸ್ ಬರಲ್ಲ. ಏನು ರೀಸನ್ ಬರಲ್ಲ ಅದು ತಿಳ್ಕೊಬೇಕು ಫಸ್ಟು. ಆಮೇಲೆ ವೀಡಿಯೋ ಮೇಕಿಂಗ್ ಬರುತ್ತೆ, ಎಡಿಟಿಂಗ್ ಬರಲತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಇವಾಗ ಇವು ಎರಡು ಚೆನ್ನಾಗಿ ಮಾಡ್ಬೇಕಂದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಒಂದು ಮೊಬೈಲ್ ತೊಗೊಳ್ಳೇಬೇಕು, ಒಳ್ಳೆ ಮೊಬೈಲ್ ಇರಲೇಬೇಕು. ಇದು ಎಲ್ಲ ಆದ ತಕ್ಷಣ ಬಂದುಬಿಟ್ಟು ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಂತಾರೆ ರಿಸರ್ಚ್ ಮಾಡಬೇಕು. ಇದನ್ನೆಲ್ಲನೂ ಇರುತ್ತೆ. ಅಂದ್ಕೊಳ್ಳಿ, ನಿಮಗೆ ಯೂಟ್ಯೂಬ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂದರೆ ಆಗಲ್ಲ. ಅಂದರೆ ಒಂದು ಸ್ಟೆಪ್ಪು ಯೂಟ್ಯೂಬ್ ನಿಮ್ಮ ಸ್ಕಿಲ್ಸು ಇರಬೇಕು, ನಿಮ್ಮ ಟೈಮು ಇರಬೇಕು, ಸ್ಮಾಲ್ ಇನ್ವೆಸ್ಟ್ಮೆಂಟು ಇರುತ್ತೆ, ಜೊತೆಗೆ ತಿಳ್ಕೊಂಡಿರಬೇಕು ಯೂಟ್ಯೂಬ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ. ಆವಾಗ 100% ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕ್ ಆಗಿ ನಾಲೆಡ್ಜ್ ಅಂತ ಇರಲೇಬೇಕು. ಅಂದರೆ ಈ ಆಲ್ಗರಿದಮ್ಸ್ ಬಗ್ಗೆ ತುಂಬ ಮಾತಾಗ್ತಾ ಇರುತ್ತೆ, ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಯೂಟ್ಯೂಬ್ ಆಲ್ಗರಿದಮ್ ಏನು ಹೇಳುತ್ತೆ, ಹೆಂಗೆ? ಈಗ ನೋಡಿ, ಆಲ್ಗರಿದಮಲ್ಲಿ ನಮ್ಗದನ್ನ ಈಗ ನೋಡಿ, ಈಗ ನಾನು ಹೇಳಿದ್ನಲ್ಲ, ಈಗ ಒಂದು ಕಂಟೆಂಟು ಕ್ರಿಯೇಟ್ ಮಾಡಿದ್ರೆ ನಮಗೆ ಅದು ಚೆನ್ನಾಗಿ ವ್ಯೂಸ್ ಬರ್ತಿತ್ತು ಅಂದರೆ ಬೇಸಿಕಲಿ ಇನ್ನೊಂದು 4 ಕಂಟೆಂಟ್ ಅದನ್ನೇ ಕ್ರಿಯೇಟ್ ಮಾಡ್ತೇವೆ. ಸೊ ಬೇಸಿಕಲಿ ಅಲ್ಲಿ ಯಾರು ಜನಗಳಿಗೆ ಇಂಟ್ರೆಸ್ಟ್ ತೋರಿಸ್ತಿರ್ತಾರೋ ನಮ್ಮ ಫಾಲೋವರ್ಸು, ಅವರು ಅದನ್ನೇ ಇಷ್ಟಪಡ್ತಿರೋ ನಾವು ಇನ್ನೊಂದು ಕ್ರಿಯೇಟ್ ಮಾಡಬೇಕು. ಹಂಗಂತ ಸೇಮ್ ಕ್ರಿಯೇಟ್ ಮಾಡಬಾರ್ದು, ಅದನ್ನು ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರಬೇಕು. ಈಗ ನಾನೊಂದು ಆಡಿ ಕಾರಲ್ಲಿ, ಚಿಕ್ಕ ಆಡಿ ಕಾರಲ್ಲಿ ಒಂದು ಹೆಲಿಕಾಪ್ಟರ್ ಕಾರ್ ಥರ ಮಾಡಿದೆ, ಇನ್ನೊಂದು ಲಾಂಬರ್ಗಿನಿಯಲ್ಲಿ ಬಂದುಬಿಟ್ಟು ಪ್ಲೇನ್ ಥರ ಮಾಡಿದೆ. ಬಟ್ ಅದು ಬಂದುಬಿಟ್ಟು ಆಡಿ ಕಾರ್ ಓವರಾಲ್ 18 ಲ್ಯಾಕ್ವರೆಗೂ ಅರ್ನ್ ಮಾಡ್ತು. ಇದನ್ನು ಬಂದು 48 ಲಕ್ಷ ಅರ್ನ್ ಮಾಡ್ತಿದ್ದು ಈ ಕಾರಲ್ಲಿ. ಸೊ ನನಗೆ ನನ್ನ ಚಾನಲ್ ಕೀವರ್ಡ್ಸ್ ನನಗೆ ಗೊತ್ತಾಯಿತು, ಕಂಟೆಂಟು. ಸೊ ಇದ್ರ ಜನ ಇಷ್ಟಪಡ್ತಿದ್ದಾರೆ ಅಂತಂದರೆ ಅದನ್ನೇ ನಾನು ಜಾಸ್ತಿ ಫೋಕಸ್ ಮಾಡಿರೋದು. ಸೊ ನಿಮಗೆ ಈಗ ಚಾನಲ್ ಕ್ರಿಯೇಟ್ ಮಾಡಿದಾಗ 50 to 100 ವೀಡಿಯೋಸ್ ಹಾಕೋಗಂಟ ನಿಮ್ಗೆ ಏನು ಗೊತ್ತಾಗಲ್ಲ. 50 to 100 ಅದರಲ್ಲಿ ಯಾವ್ದಾರ ಒಂದು ವೀಡಿಯೋ ಮಿಲಿಯನ್ ರೀಚ್ ಆಯಿತು, ಇಲ್ಲ 2 ವೀಡಿಯೋ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ. ಈಗ 50 to 100 ಮಿಲಿಯನಲ್ಲಿ ಯಾವುದು ಬಂದಿದೆ? ಈಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಅಂದ್ಕೊಳ್ಳಿ, ನೀವು ಮಸಾಲೆ ದೋಸೆ ಇನ್ನೇನೇನೋ ಮಾಡಿರ್ತೀರ ದಿನಾಲು, ಮಸಾಲೆ ದೋಸೆಗೆ ವ್ಯೂಸ್ ಬಂತಂತ ತಿಳ್ಕೊಳ್ಳಿ. ನೆಕ್ಸ್ಟು ಮಸಾಲೆ ದೋಸೆ ಸೇಮೇ ಮಾಡೋಕ್ಕಾಗಲ್ಲ, ಇನ್ನೇನೋ ಮಸಾಲೆ ದೋಸೆನೇ, ಬಟ್ ಇವಾಗ ಪನ್ನೀರ್ ಮಸಾಲೆ ದೋಸೆ ಮಾಡ್ತೀರಾ, ಬಟರ್ ಮಸಾಲೆ ದೋಸೆ ಮಾಡ್ತೀರಾ, ಇನ್ನೇನು ಬೇರೆ ಆಲೂ ಹಾಕಿಬಿಟ್ಟು ಮಸಾಲೆ ದೋಸೆ ಮಾಡ್ತೀರಾ, ಇಲ್ಲ ಪೌಡ್ರ್ ಅಂತಾರಲ್ಲ ಈಗ ಅದು ಪುಡಿ ಮಸಾಲೆ ದೋಸೆ ಮಾಡ್ತೀರಾ. ಈ ಥರ ನಿಮ್ಗೆ ಅದನ್ನು ಮತ್ತೆ ಮಾಡಿದ್ರೆ ಅದರಿಂದ ಮತ್ತೆ ವ್ಯೂಸ್ ಬರುತ್ತೆ. ಸೊ ಒಂದು ಕಂಟೆಂಟ್ ನಿಮ್ಗೆ ಕ್ಲಿಕ್ ಆಯಿತು, ವ್ಯೂಸ್ ಬರ್ತಿದಂದರೆ ಅದೇ ಆಡಿಯನ್ಸು ನಿಮಗೆ ಫಾಲೋವರ್ಸ್ ಆಗಿ ಶುರು ಮಾಡ್ತಾರೆ. ಅಲ್ಲಿಂದ ನಿಮ್ಮ ಪಿಕಪ್, ರಿಯಲ್ ಪಿಕಪ್ ಹೇಳಬೇಕಂದ್ರೆ. ಸೊ ಅದಕ್ಕೆ ತುಂಬ ಕಾಯಬೇಕಾಗತ್ತೆ. ಕಾಯ್ಬೇಕಂದ್ರೆ ಫಸ್ಟ್ ನೀವು ಎಲ್ಲ ಥರ ಕಂಟೆಂಟ್ ಹಾಕಲೇಬೇಕು. ಕುಕ್ಕಿಂಗ್ದಂದರೆ ಎಲ್ಲ ಕುಕ್ಕಿಂಗ್ದು ಹಾಕಿರ್ತೀರ ನೀವು. ಈಗ ನಂದು ಬಂದು ಬೇಸಿಕಲಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಇಲ್ಲ DIY ಅಂತಂದರೆ ನಾನು ಎಲ್ಲ ಥರನೂ ಮಾಡಿಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ದು ಮಾಡಿದೆ, ನೆಕ್ಸ್ಟು ಟ್ರಕ್ದು ಮಾಡಿದೆ, ನೆಕ್ಸ್ಟ್ ಬಂದು ಬೋರ್ವೆಲ್ ಮಾಡಿದೆ, ನೆಕ್ಸ್ಟ್ ಬಂದು ನಾರ್ಮಲ್ ಕಾರ್ದು ಮಾಡಿದೆ, ಒಂದು ಪ್ಲೇನ್ ಮಾಡಿದೆ. ಇದರಲ್ಲಿ ನನಗೆ ಯಾವುದು ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಆಗ್ತಿದೆಯೋ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು. ಸೊ ಅದನ್ನು ಕಂಡು ಹಿಡಿಬೇಕು ಅಂತಂದ್ರೆ ನಿಮ್ಮ ಸ್ಕಿಲ್ಸ್ ಇರಬೇಕು. ಈ ಸುಮಾರು ಜನ ಚಾನಲ್ ಮಾನಿಟೈಸ್ಡ್ ಆಗಿಬಿಟ್ಟಿರ್ತಾವ್ರು, ಅರ್ನಿಂಗ್ಗೆ ಬರುತ್ತಂತಾನೆ ಗೊತ್ತಿರಲ್ಲ. ಈಗ ನಮಗೂ ಕೂಡ ಇವಾಗಲೂ ನೋಡಿ, ನನಗೆ ಇನ್ನೂ ಜನ ನಗ್ತಾರೆ, ಹಿಂಗೆಲ್ಲ ಅರ್ನ್ ಮಾಡ್ಬೋದು ಅಂದರೆ ನಮಗೂ ನಗ್ತಾರೆ. ನಮ್ಮ ಕಂಟೆಂಟ್ ನಮ್ಮ ಪೇಜಲ್ಲಿ ಕೂಡ ಇವನೇನೋ ಸುಳ್ಳು ಹೇಳ್ತಾನೆ ಅಂತಾರೆ. ಇಲ್ಲ ನನಗೆ ಸುಮಾರು ಜನ ಇವನಿಗೆ ಕಾರ್ ಕೊಟ್ಟಿದ್ದು ಯೂಟ್ಯೂಬ್ ಕೊಟ್ಟಿದೆ ಅಂತ ಹೇಳ್ತಾರೆ, ಇವನು ಡ್ರೈವರು ಅಂತ ಹೇಳ್ತಾರೆ ಯಾವುದೋ ಟೈಮ್. ಸೊ ಇದನ್ನು ಏನಂದರೆ ನಮ್ಮ ಹಿಸ್ಟ್ರಿ ಯಾರು ನೋಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ರಿಯಲ್ ಏನು ಅಂತಂದು. ಈಗ ನನಗೂ ಅಂದಿದ್ದಾರೆ ಸುಮಾರು ಜನ, ನಮ್ಮ HSR ಯಾರೋ ನೋಡಿದ್ರೆ ಇವನು ಯಾರೋ ಡ್ರೈವರ್ ಇರಬೇಕು ಅಂತಿರ್ತಾರೆ ಒಂದೊಂದು ಟೈಮು. ಈಗ ನಾವೇ ಕಾರ್, ಈಗ ನನ್ನ ಕಾರ್ ಅಂದರೆ ನಾನೇ ಕಾರ್ ತೊಳಿಬೇಕಲ್ವ. ಅದು ಆ್ಯಕ್ಚುಲಿ 14 ಅದರದ್ದು ಒಂದು ಹಿಸ್ಟ್ರಿನೇ. ನಾನು ದುಡ್ಡು ಕಡಿಮೆ ಇದೆ ಅಂತಂದು ಒಬ್ಬನ ಕಾರ್ ತೊಳಿತಿದ್ರು HSR.
ನನ್ನ ಲಕ್ಸುರಿ ಕಾರ್ ಇಷ್ಟ. ಅಂದರೆ ಏನೋ ಸುಮ್ಮನೆ ಮುಟ್ಬೇಕಲ್ಲ ಅದಕ್ಕೆ ಏನೋ ಅಂತಂದ್ಬಿಟ್ಟು ನಾನು ಕಾರ್ ತೊಗೊಳ್ತೀರಾ ಕೆಲಸಕ್ಕಂದ್ರೆ. ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತಂದ್ರು. ಓಹ್, ಕಾರ್ ತೊಳೆಯೋಕ್ಕೂ ಎಕ್ಸ್ಪೀರಿಯೆನ್ಸ್ ಬೇಕಾ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಗೊತ್ತಾ ಒಂದು ಸ್ಕ್ರ್ಯಾಚ್ ಆದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತಂದು. ಅವಾಗ ಅನ್ಕೊಂಡೆ. ಬಟ್ ಲಕ್ಸುರಿ ಕಾರ್ಸ್ ಅನ್ನೋದು ಹೌದು, ನಿಮಗೆ ಅದು ಎಕ್ಸ್ಪೆನ್ಸಿವ್. ಬಟ್ ಅದನ್ನು ತೊಗೋಬೇಕಂದ್ರೆ ಎಗ್ಗಾಮುಗ್ಗ ಕಷ್ಟಪಡಬೇಕು. ಯಾಕಂದರೆ ಒಬ್ಬೊಬ್ಬರು ಇವಾಗಲೂ ನಾನು ಸೆಕೆಂಡ್ ಹ್ಯಾಂಡ್ ಕಾರು ಅಂತ ಒಬ್ಬೊಬ್ರು ಅಂತಿರ್ತಾರೆ. ಬಟ್ ಸೆಕೆಂಡ್ ಹ್ಯಾಂಡ್ ಕಾರು ಅಂದರೆ ಸರ್ವಿಸ್ಗೆ ಹೋದರೂ ಕೂಡ ಅದು ಹೊಸ ಹ್ಯಾಂಡು ಸೆಕೆಂಡ್ ಹ್ಯಾಂಡ್ ಎರಡು ಮ್ಯಾಟ್ರೇ ಆಗೋಲ್ಲ. ಈ ಮಿನಿಮಮ್ ಅದಕ್ಕೆ 2.5-3 ಲಕ್ಷ ನನ್ನ ವರ್ಷಕ್ಕೆ ಬೇಕು. ಸೊ ಒಬ್ಬೊಬ್ರು ಅಂತಿರ್ತಾರೆ, ನೀನು ಅದನ್ನೇ ಯಾಕೆ ತೊಗೊಂಡಿದ್ಯಾ, ಇದನ್ನು ತಗೋ ಅಂತಂದ್ಬಿಟ್ಟು ಹಿಂಗೆ ಎಲ್ಲ ಇರುತ್ತೆ. ಸೊ ಬೇಸಿಕಲಿ ಯಾರು ರಿಸ್ಕ್ ತೊಗೊಳ್ತಾರೋ ಅವರು ಫೈನಲಾಗಿ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ. ಲವ್ಲಿ. ಯೂಟ್ಯೂಬ್ ಚಾನಲ್ ಇನ್ಫ್ಲೂಯೆನ್ಸರ್ ಆಗಬೇಕು ಅಥವಾ ಯೂಟ್ಯೂಬರ್ ಆಗಬೇಕು ಅಂತ ಯಾರಾದರೂ ಕನಸು ಕಾಣ್ತಾ ಇದ್ರೆ ಮಾಡಬಾರದೇ ಇರೋ ಕೆಲಸಗಳು ಏನೇನು? ಮಾಡಬಾರ್ದೇ ಇರೋ ಕೆಲಸಗಳಂದರೆ ನಾವು ಏನು ಹೇಳ್ತೀನಿ ಅಂತಂದರೆ, ಈಗ ನೋಡಿ ನಾವು ಮಿಸ್ಟೇಕ್ ಮಾಡಿನೇ ಕಲ್ತಿರ್ತಿದ್ದೋ. ಸೊ ನಮ್ಮಣ್ಣ ಕೇಳಿದ್ದೆ ದುಡ್ಡು ಹೆಂಗೆ ಬರುತ್ತೆ ಅಂತಂದು. ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಾದರೂ ಇಲ್ಲ ಆ್ಯಡ್ಸ್ ಡಿಸ್ಪ್ಲೇ ಆದರೆ ಬರುತ್ತೆ ಅಂತಂದರು. ನಾನು ಏನು ಮಾಡಿದೆ, ನಮ್ಮ ಅಣ್ಣ ಹಿಂಗೆ ಹೇಳಿದನಲ್ಲ ಅಂಥೇಳಿ ಒಂದಿಷ್ಟು ವೀಡಿಯೋ ಮಾಡೋಕ್ಕಿದ್ದೆ. ನಾನೇ ಬಂದು ಆಫೀಸಲ್ಲಿ ಕೂತ್ಕೊಂಡು ಆ್ಯಡ್ಸು ವೀಡಿಯೋ ಪ್ಲೇ ಮಾಡೋದು, ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡೋದು. ದುಡ್ಡೇ ಕಾಣಿಸ್ತಾ ಇಲ್ಲಲ್ಲ, ನಮ್ಮ ಅಣ್ಣಗೆ ದುಡ್ಡು ಬರುತ್ತೆ ಅಂತ ಹೇಳಿದಾನೆ ಅಂತ. ಬಟ್ ಆಮೇಲೆ ಗೊತ್ತಾಗಿದ್ದು ಅದು 2 ದಿವಸ ಆದ ತಕ್ಷಣ ಅಪ್ಡೇಟ್ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಅದು ಆಯಿತು. ಇನ್ನು ಫಸ್ಟ್ ಪೇಮೆಂಟ್ ಬರೋಕ್ಕೆ 1.5 ವರ್ಷ ಆಯಿತು. ಆವಾಗ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆನ್ ಯುವರ್ ಓನ್ ಯೂಟ್ಯೂಬ್ ಚಾನಲ್ ಅಂತ ಬಂತು. ನಮ್ಮ ಅಣ್ಣಗೂ ಗೊತ್ತಿಲ್ಲ ಅದು ಏನು ಇದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತೋರಿಸ್ತಿದೆ ಅಂತಂದ್ಬಿಟ್ಟು. ಸುಮಾರು ಒಂದು 15 ಡೇಸ್ ಅದು ಏನಂತಲೂ ಗೊತ್ತಾಗಲಿಲ್ಲ. ನಮ್ಮ ಅಣ್ಣ ಕೇಳ್ದ, ಅವಾಗ ನೀನು ದುಡ್ಡು ಹೆಂಗೆ ಬಂತು $2.5? ಅದೇ 2 ಡೇಸ್ ಆದ ತಕ್ಷಣ ನಮ್ಮ ಅಣ್ಣಗೆ ಹೇಳಿದ್ದೆ $2.5 ಬಂದಿದೆ ನನಗೆ ಅಂತಂದು. ನಮ್ಮ ಅಣ್ಣ ಸುಮಾರು ತಿಂಗಳು ತೊಗೊಂಡಿದ್ದು ಅದು ಮಾಡೋಕ್ಕೆ ಅಂತಂದು. ಅವನು ಹೆಂಗೆ ಬಂತು ಅಂತ ಅವನು ಖುಷಿಯಾಗಿಬಿಟ್ಟಿದ್ದು. ಅವನು ಹಿಂಗಾಗಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಅವನು ಕೇಳಿದಾಗ ಹೆಂಗೆ ಬಂತು ನಿನಗಂದ್ರೆ, ನೀನೇ ಹೇಳ್ದಲ್ಲ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ನಾನು ಕ್ಲಿಕ್ ಮಾಡಿದ್ದೀನಿ ಅಂತಂದು. ತಗೊಳಪ್ಪ, ಅದನ್ನು ಅವರಿಗೆ ಇಮೇಲಲ್ಲಿ ಹೇಳಿದೆವು, ಈ ಥರ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತಂದ್ಬಿಟ್ಟು. ಅವರು $2.5 ಮೈನಸ್ ಮಾಡಿ ಫಂಡನ್ನು ರಿಲೀಸ್ ಮಾಡಿದ್ರು. ಈಗ ನಾನು ಮತ್ತೆ ವೀಡಿಯೋಸನ್ನು ಡಿಲೀಟ್ ಮಾಡಿದೆ. ಸೊ ಈಗ ಒಬ್ಬೊಬ್ರು ಏನು ಮಾಡ್ತಾರತ್ತಂದರೆ, ಈಗ ಸುಮ್ಮನೆ ಏನೋ ಅದ್ರದ್ದೊಂದು ಯೂಟ್ಯೂಬ್ ಪಾಲಿಸಿನ ತಿಳ್ಕೊಳ್ಳಾರ್ದೆ ಯಾವುದೋ ಕಂಟೆಂಟ್ ಮಾಡಿ ಹಾಕಿದೆ, ಎಲ್ಲೋ ವೀಡಿಯೋ ತೊಗೊಂಡೆ, ಎಲ್ಲೋ ಫಂಕ್ಷನ್ಸ್ ಇರುತ್ತೆ, ಈ ಬ್ಯಾಕ್ಗ್ರೌಂಡ್ ಏನೋ ಸಾಂಗ್ಸ್ ಓಡ್ತಿರುತ್ತೆ, ಅದನ್ನು ಹಾಕಿಬಿಡ್ತಾರೆ. ಸುಮಾರು ಜನ ಹಂಗೆ ಮಾಡ್ತಿರ್ತಾರೆ ಬೇಸಿಕಲಿ ಅರ್ಥ ಇಲ್ಲದೆ. ಅವಾಗ ಏನಾಗುತ್ತೆ, ಸ್ವಲ್ಪ ದಿನದಲ್ಲ ಚಾನಲ್ಲೇ ಟರ್ಮಿನೇಟ್ ಆಗಿಬಿಡುತ್ತೆ. ಅದು ಅವ್ರಿಗೆ ಕಾಪಿರೈಟ್ಸ್ ಬಂದಿರೋದು ನೋಡಿರಲ್ಲ. ಅವ್ರಿಗೆ ಇಮೇಲ್ ಕಮ್ಯುನಿಕೇಷನ್ ಯೂಟ್ಯೂಬ್ ತುಂಬ ಪರ್ಫೆಕ್ಟು. ನಿಮ್ಗೊಂದು ಕಾಪಿರೈಟ್ಸ್ ಬಂದರೂ ಅಪ್ಲೋಡ್ ಮಾಡೋ ಟೈಮಲ್ಲಿ ಲ್ಯಾಪ್ಟಾಪಲ್ಲಿ ತೋರಿಸುತ್ತೆ, ಮೊಬೈಲಲ್ಲಿ ತೋರಿಸಲ್ಲ. ಸೊ ಹಾಗಾಗಿ ಯಾರು ಲಾಗಿನ್ ಅಂದರೆ ಯಾವಾಗಲೂ ಇಮೇಲಲ್ಲಿ ಲಾಗಿನಲ್ಲಿ ಇರ್ತಾರೋ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ, ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ. ಇಮಿಡಿಯೇಟಾಗಿ ನೀವು ಅದನ್ನು ಮಾಡ್ಕೋಬೇಕು. ಆಮೇಲೆ ಅದನ್ನು ಏನೂ ಮಾಡ್ಕೊಂಡಿಲ್ಲ ಅಂತ ಸುಮಾರು ಕಾಪಿರೈಟ್ಸ್ ಬಂದರೆ ಡಿಲೀಟ್ ಮಾಡಿಬಿಡುತ್ತೆ. ಆಮೇಲೆ ಇವಾಗ ಸಾಂಗ್ಸ್ ಏನಿದೆ ಆ ಸಾಂಗ್ಸನ್ನು ಬಳಸೋ ಹಾಗೆ ಇಲ್ಲ. ಸೊ ಅಲ್ಲಿ ನಿಮ್ಮ ಕಾಪಿರೈಟ್ಸ್ ಅಂತ ತೊಗೊಳುತ್ತದು. ಸೊ ನಿಮ್ಮ ಫ್ರೀ ಮ್ಯೂಸಿಕ್ ಇದ್ದರೆ ಮಾಡ್ಬೋದು. ಅಂದರೆ ಶಾರ್ಟ್ಸ್ ವೀಡಿಯೋಸ್ಗೆ ಓಕೆ. ಲಾಂಗ್ ವೀಡಿಯೋಗೆ ಬಂದುಬಿಟ್ಟು ನೀವು ಎಲ್ಲಿಂದ ಯೂಟ್ಯೂಬ್ ಅನ್ನೋದು ನಿಮಗೆ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕದು ಪ್ಲಾಟ್ಫಾರ್ಮ್ ಇರೋದು. ಅದು ಅದರಲ್ಲಿ 2 ಥರ ಇದೆ. ಒಂದು, ನಾನು ಆ್ಯಸ್ ಎ ಸೋಷಲ್ ಆಗಿ ನಾನು ವೀಡಿಯೋಗಳನ್ನ ನೋಡ್ಬೋದು. ಇನ್ನೊಂದು, ನಾನು ಅರ್ನ್ ಮಾಡ್ಬೋದು. ಸೊ ನಾವು ಅರ್ನ್ ಮಾಡಬೇಕು ಅಂತಂದರೆ ಅವ್ರದ್ದು ಪಾಲಿಸಿನ ನಾವು ಮೇಂಟೈನ್ ಮಾಡಲೇಬೇಕು. ಅವ್ರು ಎಷ್ಟೇ ದುಡ್ಡು ಬಂದರೂ ಕೂಡ ಲಾಸ್ಟಿಗೆ ಇಶ್ಯೂ ಆದರೆ ಟರ್ಮಿನೇಟ್ ಮಾಡಿಬಿಡ್ತಾರೆ. ಸೊ ಅದನ್ನು ನೀವು ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ, ನಾನು ಯೂಟ್ಯೂಬು ರೆವಿನ್ಯೂ ಅರ್ನ್ ಮಾಡಬೇಕು, ಅದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಂದರೆ ಎಫರ್ಟ್ ಹಾಕಲೇಬೇಕು, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು. ಆಮೇಲೆ ಅವ್ರ ಪಾಲಿಸಿನ ಮೇಂಟೈನ್ ಮಾಡಬೇಕು. ಇವಾಗ ನೀವು ಏನೂ ತಿಳ್ಕೊಳ್ಳಾರ್ದೆ ಏನೋ ಮಾಡಿಬಿಡ್ತೀನಿ ಅಂತಂದರೆ ಮುಂದೊಂದು ದಿವಸ ನಿಮ್ಮ ಪೇಮೆಂಟ್ ಬರೋ ಟೈಮಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಸೊ ಕೆಲವೊಂದು ವರ್ಡ್ಸನ್ನು ಅವಾಯ್ಡ್ ಮಾಡಬೇಕು ಅಂತ. ಹೌದು. ಅದು ಅಲ್ಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಸೆಕ್ಷುವಲ್ ಕಂಟೆಂಟ್ ಅನ್ನೋದನ್ನು ಯೂಸ್ ಮಾಡೋಂಗಿಲ್ಲ. ಆಮೇಲೆ ಐ ಥಿಂಕ್ ಇದು ಒಂದಿಷ್ಟದೆ. ಆಮೇಲೆ ಈಗ ಹೇಳಬೇಕಂತಂದರೆ ಮಕ್ಕಳದು ಇವಾಗ ಅರೆಬೆತ್ತಲೆ ಮಕ್ಕಳದು ಅಂದರೆ ಚಿಕ್ಕ ಏಜಲ್ಲಿ ಅಂಥದನ್ನೆಲ್ಲ ಡೈರೆಕ್ಟಾಗಿ ವೀಡಿಯೋ ಹಾಕಿದ್ರೆ ಅದು ಟರ್ಮಿನೇಟ್ ಮಾಡಿಬಿಡುತ್ತೆ, ಇಲ್ಲಾಂದರೆ ಕಂಟೆಂಟೇ ಬ್ಲಾಕ್ ಮಾಡಿಬಿಡುತ್ತೆ. ಸೊ ನಿಮ್ಗೆ ತುಂಬ ಬ್ಲಾಕ್ ಅಂತ ಬಂದರೆ ಅದನ್ನು ಕೂಡ ನಿಮಗೆ ಫ್ಯೂಚರ್ ರೀಚ್ ಮಾಡೋಕ್ಕೆ ಬಿಡೋದಿಲ್ಲ, ಮಿಸ್ಟೇಕ್ಸ್ಗಳು ಮಾಡ್ತಾನೆ ಇದ್ದರೆ. ಸೊ ಹಂಗಾಗಿ ಒಂದಿಷ್ಟು ವರ್ಡ್ಸ್ಗಳು ಅದನ್ನು ಇದು ಮಾಡೋದು, ಕ್ರೈಮ್ ವರ್ಡ್ಸ್. ಹೌದು. ಆಮೇಲೆ ರೀಸೆಂಟಾಗಿ ಯಾರೋ ಒಬ್ಬರು ಸೀರಿಯಲ್ ಆ್ಯಕ್ಟರ್ ಅಂತೆ, ಅವ್ರೇನೋ ಗನ್ ತೆಗೆದುಬಿಟ್ಟು ಶೂಟ್ ಮಾಡಿದ್ರಂತ. ಅಂದರೆ ಇದರಲ್ಲಿ
ಏನಂತೀರಿ ನೀವು ಆ್ಯಕ್ಟಿಂಗಲ್ಲಿ, ಆ್ಯಕ್ಟಿಂಗಲ್ಲಿ. ಅದನ್ನೇ ಅವ್ರ ಚಾನಲ್ಲೇ ಟರ್ಮಿನೇಟ್ ಆಗಿಬಿಟ್ಟಿದೆ. ಓ, ಸೊ ಅವ್ರು ಮೊನ್ನೆ ರೀಸೆಂಟಾಗಿ ಕಾಂಟ್ಯಾಕ್ಟ್ ಮಾಡಿರೋದು. ಬಟ್ ಅದು ಅಪೀಲ್ ಮಾಡಬೇಕು. ಅಪೀಲ್ ಮಾಡಿದ್ರೆ ಅವರದು ಯೂಟ್ಯೂಬ್ ಅವರು ಅದನ್ನು ರಿಟರ್ನ್ ಚಾನಲ್ ಕೊಡಬೇಕು ಅಂತಂದರೆ ಮೇ ಬಿ ಕೊಡ್ಬೋದು, ಕೊಡ್ದೇನೆ ಇರ್ಬೋದು. ಹೆಲ್ಪ್ ಸೆಕ್ಷನಿಗೆ ಹೋಗಿ ಅಪೀಲ್ ಮಾಡಬೇಕು. ಹೌದು ಹೌದು. ಸೊ ಹೀಗಾಗಿ ಇರುತ್ತೆ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಮಾಡಬಾರದು. ಹೌದು ಹೌದು. ಆಮೇಲೆ ಇನ್ನೊಬ್ರು ಕಂಟೆಂಟನ್ನು ಡೌನ್ಲೋಡ್ ಮಾಡಿ ಹಾಕೋಂಗಿಲ್ಲ, ಡೂಪ್ಲಿಕೇಟ್ ಕಂಟೆಂಟ್ ಹಾಕೋಂಗಿಲ್ಲ, ಸುಮಾರು ಇದೆ ಹೇಳಬೇಕಂದ್ರೆ. ಬಟ್ ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ ನೀವು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ತಿಳ್ಕೊಳಕ್ಕಂತೂ ಟೈಮ್ ಹೋಗುತ್ತೆ. ಇಲ್ಲ ಅಂದರೆ ನೀವು ಯಾರಾದರೂ ಒಬ್ರು ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿರೋರ ಹತ್ರ ಹೋಗಿ ಕಲ್ತ್ಕೊಂಡ್ರೆ ಒನ್ ಡೇದಲ್ಲಿ ನಾವು ಕಲ್ತ್ಕೊಂಡ್ಬಿಡ್ಬೋದು. ಓಕೆ, ಯಾಕಂದ್ರೆ ನಾಲೆಡ್ಜ್ ಇರುತ್ತಲ್ವ. ಈಗ ಸುಮಾರು ಈಗ ನಮ್ಮ ಹತ್ರ ಬಂದರೆ ನಮ್ಮ ಸ್ಟೂಡೆಂಟ್ಗಳು ಹೇಳೋದು ಫಸ್ಟ್ ಇದನ್ನೇ, ಏನು ಮಿಸ್ಟೇಕ್ ಮಾಡಬಾರ್ದು, ಯಾವ ಕಂಟೆಂಟ್ ಮಾಡಬೇಕು, ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು. ಈಗ ಒಬ್ಬೊಬ್ರು ಅದನ್ನೇ ಅನ್ಕೊಂಡಿರ್ತಾರೆ, ನಮ್ಗೆ ಫ್ರೀ ಟೈಮ್ ಇದ್ದಾಗ ಮಾಡೋಣ ಅಂತಂದು. ಫ್ರೀ ಟೈಮ್ ಯಾವುದೂ ವರ್ಕ್ ಆಗಲ್ಲ ಇಲ್ಲಿ, ನೀವೇ ಎಫರ್ಟ್ ಹಾಕಲೇಬೇಕು. ಸೊ ಇದನ್ನೇ ನಾವು ತುಂಬಾ ಈಸಿಲಿ ಹೇಳೋದಾದ್ರೆ ನೀವು ರೀಲ್ಸ್ ನೋಡೋದಕ್ಕೆ ಕಳೆಯೋ ಟೈಮನ್ನು ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಹೌದು. ನೋಡಿ, ಇವಾಗ ನಾವು ಮೊಬೈಲ್ ಹಿಡಿದ್ರೆ ಆಲ್ಮೋಸ್ಟ್ ಅಲ್ಲೂ 1.5 ಅವರ್ ಆದರೂ ಕುತ್ಕೊಂಡ್ಬಿಡ್ತೇವೆ, ಟೈಮ್ ಹೋಗೋದಾಗ ಗೊತ್ತಾಗಲ್ಲ. 1.5 ಅವರ್. ಅದನ್ನೇ 1.5 ನೀವು ದಿನಾಲೂ ನಿಮ್ಗೆ ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು ಅಂತಂದ್ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಮಾಡೋದು ಅದು ಕಷ್ಟ ಅಂತ ಅಂದ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಕಷ್ಟ ಇಲ್ಲ, ಬಟ್ ತಿಳ್ಕೊಂಡು ಮಾಡೋದೇ ಮೇನ್ ಇಂಪಾರ್ಟೆಂಟು. ಒನ್ ಆಫ್ ದ ಈಸಿಯೆಸ್ಟ್ ಜಾಬು ಸೋಷಿಯಲ್ ಮೀಡಿಯಾ. ಈಗ ನಿಮ್ಗೆ ಡ್ರಾಯಿಂಗ್ ಬರುತ್ತೆ ಅಂತ ತಿಳ್ಕೊಂಡು ಚಿಕ್ಕ ಏಜಿಂದ ಕಲ್ತಿರ್ತೀರ ನೀವು. ಅದನ್ನೇ ಇವಾಗ ಡ್ರಾಯಿಂಗ್ ಮಾಡಾಕಿದವ್ರು ಎಷ್ಟೋ ದುಡ್ಡು ಅರ್ನ್ ಮಾಡಿದ್ದಾರೆ ಮನೇಲಿ ಕೂತ್ಕೊಂಡು. ಈಗ ಅಡುಗೆ ಮಾಡೋರಿಗೆ ಎಲ್ಲಿ ಕೆಲಸ ಸಿಗಲ್ಲ. ಅಡುಗೆ ಮನೆಯಲ್ಲಿ ವೀಡಿಯೋ ಮಾಡೋಕ್ಕಿದ್ರೆ ದುಡ್ಡು ಸಿಗುತ್ತಲ್ಲ. ಈಗ ನಾನು 10th ಫೇಲಪ್ಪ, ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಅಂಥದ್ರಲ್ಲಿ ನನಗೆ ಯೂಟ್ಯೂಬಿಂದ ನಿನ್ನ ಕ್ವಾಲಿಫಿಕೇಷನ್ ಇದ್ದರೆ ಆಗುತ್ತೆ ಅಂತ ನನಗೆ ಆಗ್ತಿರಲಿಲ್ಲ. ನನಗೆ ಈ ಥರ ಆಪ್ಷನ್ಸು ತುಂಬ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಏನಾಗಿದೆ ಅಂದರೆ ಇವಾಗ ಇದರಲ್ಲಿ ಬಂದರೆ ಎಜುಕೇಟೆಡ್ ಅವ್ರು ಇದರಲ್ಲಿ ಮಾಡಿದ್ರೆ ಹೇಗೆ, ನಾವು ಓದಿದ್ದೆವು 20 ವರ್ಷ, ಅದಕ್ಕೆ ಓದಿದ್ದೆವು 20 ವರ್ಷ ಓದಿದ್ರೆ ದಿನಾಲು ಕೆಲಸಕ್ಕೆ ಹೋಗೋದನ್ನು ಬಿಲ್ಡ್ ಮಾಡ್ದಂಗೆ ಇರುತ್ತೆ ಮೈಂಡ್ಗೆ. ಬಟ್ ಇದನ್ನ ಹೇಳಬೇಕಂದ್ರೆ ನಿಮಗೆ ಸ್ವಂತವಾಗಿ ಮಾಡ್ತೀನಿ ಅಂದವ್ರಿಗೆ ಮುಜುಗರ ಬಿಡಬೇಕು. ಮುಜುಗರ ಅನ್ನೋದು ಫಸ್ಟ್ ಆಫ್ ಆಲ್ ಇರಲೇಬಾರ್ದು. ಇವಾಗ ನೋಡಿ, ನಮಗೂ ಅವಾಗ ನಗ್ತಿದ್ರಲ್ವಾ. ನಿಮ್ಗೆ ಯಾಕದು ಮುಜುಗರ ಆಗಲ್ಲ ಅಂತಂದರೆ, ನನಗೆ ಗೊತ್ತು ಹಿಂದ್ಗಡೆ ಎಷ್ಟು ರೆವಿನ್ಯೂ ಅರ್ನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು. ನನ್ನ ಫೋಕಸ್ಡ್ ಏನಿದ್ರೂ ಕೂಡ ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಈಗ ಒಬ್ಬರು ಯೋಗ ಟೀಚರು ಇಲ್ಲ ಯೋಗ ಮಾಡ್ತಿರ್ತಾರೆ, ಪಬ್ಲಿಕಲ್ಲಿ ಗೊತ್ತರು ನಿಮ್ಮ ಕಡೆ ಏನು ತಲೆನೇ ಕೊಡಲ್ಲ. ಅವರು ಕಣ್ಣು ಮುಚ್ಕೊಂಡು ಅವ್ರು ಯೋಗ ಮಾಡ್ತಿರ್ತಾರೆ. ಸೊ ಯೂಟ್ಯೂಬ್ ಅನ್ನೋದನ್ನು ಅಷ್ಟೇ, ನೀವು ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಅನ್ನೋರು ಕೂಡ ಅನ್ನೋದಿಲ್ಲ. ಈಗ ನನಗೂ ಕೂಡ ಅದು ನನ್ನ ಹುಡುಗಿ ನೋಡೋಕ್ಕೆ ಅಂತ ಬಂದಿದ್ರಲ್ವ, ಇದನ್ನು ನೆಕ್ಸ್ಟ್ ಅಂತ ಏನೇನೋ ಕೇಳಿಬಿಟ್ಟು 1.5 ವರ್ಷದ ಮೇಲೆ ನನಗೆ ಅವರು ರಿಟರ್ನ್ ನೋಡಿದ್ದೆ. ಅವ್ರು ಕ್ರೂಸ್ ತೊಗೊಂಡು ಬಂದಿದ್ದೆ. ಅವ್ರು ದೂರ ನಿಂತ್ಕೊಂಡು ನೋಡಿದ್ರೆ ಹತ್ತಿರದಲ್ಲಿ ಬರಲಿಲ್ಲ ಅವಾಗ. ಯಾಕಂದರೆ ಆಗಲ್ಲ. ಯಾಕಂದರೆ ಅವಾಗ ಅವ್ರು ಏನೋ ಕ್ವಶನ್ ಕೇಳಿದ್ರು ನನಗೆ, ಇದು ಆದ ತಕ್ಷಣ ಏನು, ಇದು ಆದ ತಕ್ಷಣ ಏನು ಅಂತಂದ್ಬಿಟ್ಟು. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅವರಿಗೆ ಮುಖ ಇರಲ್ಲ ಬಂದು ಕೇಳೋಕ್ಕೆ ಅಂತಂದ್ಬಿಟ್ಟು. ನಿಮಗೊಂದು ಗುರಿ ಇರಬೇಕು. ಹೌದು, ಯೂಟ್ಯೂಬಲ್ಲಿ ಇರಲೇಬೇಕು. ಈಗ ನೋಡಿ, ಈಗ ನನ್ನ ಕಂಟೆಂಟ್ರಲ್ಲಿ ನಾನು ಇವಾಗ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ಗ್ಯಾಪ್ ಇದೆ, ಇವಾಗ ಹತ್ತತ್ರ ಒಂದು 4-5 ವರ್ಷ ಗ್ಯಾಪು. ಈಗ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀನಿ 1.5 ತಿಂಗಳಲ್ಲಿ. ಅದು ಡೈಲಿ ಬ್ಲಾಗ್ ಹೋಗ್ತಿದ್ದೀನಿ. ಡೈಲಿ ಬ್ಲಾಗ್ ಯಾಕೆ ಹೋಗ್ತಿದ್ದೀನಿ ಅಂತಂದರೆ, ಹಿಂದಿಯಲ್ಲಿ ಒಬ್ಬರು ಸೌರವ್ ಜೋಶಿ ಅಂತ ಹೇಳಿದ್ದಾರೆ, ತಿಂಗಳಿಗೆ 4 ಕೋಟಿ ಬರೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಅರ್ನ್ ಮಾಡ್ತಿರೋದು. ಸೊ ನಾವು ಅಂದ್ಕೊಂಡಿದ್ದು ನಂಬುದ್ರಲ್ಲೇ ಜಾಸ್ತಿ ಅರ್ನ್ ಮಾಡಿದ್ದೇವೆ ಅಂತಂದು. ಇವಾಗ ಹಿಂಗೆ ಗೊತ್ತಾದಾಗ ನಂಬುದ್ರಲ್ಲಿ ನಾನು ಮಾಡ್ಕೊಂಡೆ. ಯಾಕಂದರೆ ಕಂಟೆಂಟ್ ಬಂದುಬಿಟ್ಟು ನಂದರಲ್ಲಿ ಎಲ್ಲೋ ಇದ್ದವ್ರು ಎಲ್ಲಿಗೋ ಅಂತರೂ ಬಂದಿದ್ದೆವು. ಬಟ್ ಇನ್ನು ಮನೆ ಕಟ್ಟೋದನ್ನು ಕೂಡ ಅದನ್ನು ಯೂನಿಕ್ಕಾಗಿ, ಈಗ ನನ್ನ ಪ್ರಾಜೆಕ್ಟ್ ಹೆಂಗೆ ನಾನು ಯೋಚನೆ ಮಾಡ್ತಿರ್ತೀನೋ ಮನೆಗೂ ಕೂಡ ಇದೇ ಥರ ಮನೆ ಬರಬೇಕು ಅಂತ ಯೋಚನೆ ಮಾಡಿರೋದು. ಈಗ ಅದನ್ನು ಯಾರು ಕೇಳಿದ್ರೆ, ಅದು ದೇವ್ರ ಮೂಲೆ ಹಿಂಗೆ ಬರಬಾರ್ದು, ಬೆಡ್ರೂಮ್ ಹಿಂಗೆ ಬರಬಾರ್ದು ಅಂತ ಅದನ್ನೇ ಹೇಳ್ತಾರೆ. ನೋಡಪ್ಪ, ಇದು ಪ್ರಾಜೆಕ್ಟು. ನಾನು ಹೇಳೋದು, ನಾನು ಅದು ಯಾವುದು ನಂಬೋದಿಲ್ಲ. ನನ್ನ ದೇವರು ಅಂದರೆ ನಂಬಲ್ಲ, ಏನಂದರೆ ನಂಬಲ್ಲ. 2006 ನಾನು ಸ್ಟಾಪ್ ಮಾಡಿರೋದು. ನನಗೆ ಯಾವಾಗ ಓನಾಗಿ ತಿಳಿಯೋಕ್ಕೆ ಶುರು ಮಾಡ್ತೋ, ಇಲ್ಲಿ ದೇವರು ಮ್ಯಾಟ್ರ್ ಆಗಲ್ಲ, ಏನೂ ಇಲ್ಲ. ನಾವು ಕಷ್ಟಪಡಬೇಕು, ನಾವು ದುಡಿಬೇಕು. ಈಗ 15 ಅವರು ನಾನು ದುಡ್ದಿಲ್ಲ ಅಂದರೆ ದೇವ್ರ ಹತ್ರ ಹೋಗಿ ಕೇಳ್ಕೊಂಬಂದು 3 ಅವರ್ ದುಡಿತೀನಿ ಅಂದರೂ ಆಗಲ್ಲ. ಸೊ ಇನ್ನು ನನಗೆ ಹೆಂಗಾಯ್ತು ಅಂದರೆ, ಹೋಗ್ತಾ ನಾನು ತಿಳಿಯೋದು ತುಂಬ ಶುರು ಆಯಿತು. 2012 ನನ್ನ ಮೈಂಡ್ ತುಂಬ ಬ್ರಾಡಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲ, ಇದು ನಿಜವಾಗ್ಲೂ ನಾವು ಕೆಲಸ ಮಾಡಿದ್ರೇ ಆಗೋದು, ಹಾಂ, ಇಲ್ಲ ಅಂದರೆ ಯಾವುದೂ ಆಗಲ್ಲ ಅಂತಂದು. ಇವಾಗ ನಮ್ಮ ಮನೆಯದೂ ಅಷ್ಟೇ, ಇವಾಗ ಕಂಟೆಂಟ್ ಶುರು ಮಾಡಿದ್ರೆ ನಂದು ಯೂನಿಕ್ಕಾಗಿಯೇ ಮಾಡ್ತಾಯಿರೋದು. ಎಷ್ಟೊಂದು ಜನ ಕಂಟೆಂಟ್ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಮಾಡಿದ್ದಾರೆ. ಇವನ್ ನಮ್ಮ ಅಣ್ಣನೂ ಮಾಡಿದ್ದಾರೆ. ಮನೆ ಖರ್ಚು ಮಾಡಿರೋದು 1,50,30 ಲಕ್ಷ ಅವ್ರು ಬರೀ ಚಾನಲಿಂದ ಅರ್ನ್ ಮಾಡಿರೋದು. ಸೊ ನಂದು ಯೋಚನೆ ಮಾಡ್ತಾ ನಾನು ಯಾಕೆ ಯೂನಿಕ್ಕಾಗಿ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಮಾಡಬಾರ್ದು ಅಂಥೇಳಿ. ಅದು ಮನೆ ನೋಡಿದ್ರೆ ಈ ಮನೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ, ಅದು ಯೂಟ್ಯೂಬ್ ಕಂಪನಿ ಥರನೇ ಅನ್ನಿಸ್ತದೆ.
ಅದು ಹೇಳ್ಬೇಕಂದ್ರೆ ಅದು ಮನೆ ಹೆಸರು ಯೂಟ್ಯೂಬರ್ ಹೌಸು, ಯೂಟ್ಯೂಬರ್ ಹೌಸ್. ಮನೆ ಹೆಸರೇ. ಸೊ ಹಾಗಾಗಿ ಕಂಟೆಂಟ್ ಅನ್ನೋದನ್ನು ನಿಮ್ಗೆ 1000 ಜನ ಕಾಂಪಿಟೇಟರ್ ಇರಲಿ, ಬಟ್ ನೀವು ನಿಮ್ಮ ಥರ ಯಾರು ಮಾಡಿರಲ್ಲ, ಆ 1000 ಜನದಲ್ಲಿ ಮತ್ತೆ ಜನ ಬಿಟ್ಬಿಟ್ಟು ನಿಮ್ಮದೇ ನೋಡೋದು ಅವಾಗ. ಸೊ ಓಕೆ, ಫೈನಲಿ ಈಗ ಒಂದು ಯೂಟ್ಯೂಬಲ್ಲಿ ಅರ್ನಿಂಗ್ ಬರಬೇಕು, ದುಡ್ಡು ಬರೋಕ್ಕೆ ಶುರು ಆಗಬೇಕು ಅಂದರೆ ಮಿನಿಮಮ್ ಎಷ್ಟು ನಿಮಿಷದ ವಿಡಿಯೋ ಹಾಕಬೇಕಾಗತ್ತೆ? ಶಾರ್ಟ್ಸು ಹೇಳ್ತಿದ್ದೀನಿ ಮತ್ತೆ ವಿಡಿಯೋ. ಸೊ ನೋಡಿ, ಇದು ಡಿಪೆಂಡ್ಸು. ಸೊ ಫಸ್ಟು ಬಂದು ಲ್ಯಾಂಗ್ವೇಜ್ ಹೇಳಿದೆ, ಕನ್ನಡ, ಹಿಂದಿ, ಇಂಗ್ಲೀಷು. ಸೊ ಯಾವುದೇ ಲ್ಯಾಂಗ್ವೇಜ್ ಮಾಡಿದ್ರು ಕೂಡ ನೀವು ಶಾರ್ಟ್ಸ್ 3 ಥರ ಕ್ಯಾಟಗರಿ ಬರುತ್ತೆ. ಒಂದು ಶಾರ್ಟ್ಸ್ ವೀಡಿಯೋಸ್ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಲಾಂಗ್ ಫಾರ್ಮೆಟ್ ವೀಡಿಯೋ ಬರುತ್ತೆ, ಅದು 9 ನಿಮಿಷಕ್ಕಿಂತಲೂ ಜಾಸ್ತಿ. ಇನ್ನೊಂದು ಬಂದುಬಿಟ್ಟು 3 ರಿಂದ 8 ನಿಮಿಷದ ವೀಡಿಯೋ ಬರುತ್ತೆ. ಸೊ ಈ ಶಾರ್ಟ್ಸ್ ವೀಡಿಯೋಸ್ ಮಾಡಿದ್ರೆ ಆ್ಯಡ್ಸನ್ನು ಡಿಸ್ಪ್ಲೇ ಆಗೋಲ್ಲ. ಅಲ್ಲಿ 1 ಮಿಲಿಯನ್ಗೆ ನಿಮಗೆ ಭಾಳ ಆದರೆ 1000 to 3000 ರೂಪೀಸ್ ಬರುತ್ತೆ 1 ಮಿಲಿಯನ್ಗೆ ಶಾರ್ಟ್ಸ್ಗೆ. ಶಾರ್ಟ್ಸ್ಗೆ. ಇನ್ನು 5 to 8 ಮಿನಿಟ್ಸ್ ವೀಡಿಯೋ ಹೋದರೆ ನಿಮಗೆ ಅಲ್ಲಿ ಕನ್ನಡ ಮಾಡಿದ್ರೆ ಹತ್ತತ್ರ ನಿಮಗೆ 10,000 ಅದು ಬರ್ಬೋದು, 10 ರಿಂದ 15,000 1 ಮಿಲಿಯನ್ಗೆ. ಅದನ್ನೇ ನಿಮ್ಮದು 9+ ಮಿನಿಟ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ. ಮಲ್ಟಿಪಲ್ ಆ್ಯಡ್ಸು ನಿಮ್ಗೆ ಹಾಕಕ್ಕೆ ಗೊತ್ತಿದ್ದರೆ 25,000ವರೆಗೂ ಅರ್ನ್ ಮಾಡ್ಬೋದು. ಏನದು ಮಲ್ಟಿಪಲ್ ಆ್ಯಡ್ಸ್ ಅಂತಂದರೆ ನಿಮ್ಮ ವಿಡಿಯೋ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಆ್ಯಡ್ಸನ್ನು ನೀವೇ ಹಾಕ್ಬೋದು. ಈಗ ನಂದು ಒಂದು ವೀಡಿಯೋದಲ್ಲಿ 11 ನಿಮಿಷದ ವೀಡಿಯೋದಲ್ಲಿ 23 ಆ್ಯಡ್ಸ್ ಇದೆ ನಂದು, 21 ಆ್ಯಡ್ಸ್ ಇದೆ. ಆ ವಿಡಿಯೋ ನೋಡಬೇಕಂದ್ರೆ 21 ಆ್ಯಡ್ ಬರುತ್ತೆ 11 ನಿಮಿಷದಲ್ಲಿ ಆಲ್ಮೋಸ್ಟ್ ಅಲ್ಲ. ಅದರಿಂದ ಅದು ಸಿಕ್ಕಾಪಟ್ಟೆ ಅರ್ನ್ ಮಾಡಿರೋದು. ನೀವು ಇವಾಗ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದರೆ ನಿಮ್ಮ ಕಂಟೆಂಟ್ ಯಾರೂ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು. ಯೂಟ್ಯೂಬಲ್ಲಿ ಹುಡುಕ್ ತೆಗೆದ್ರೆ ನಿಮ್ಮ ಥರ ಕಾಂಪಿಟೇಟರ್ ಇಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು, ಆವಾಗ ಜನ ವೆಯ್ಟ್ ಮಾಡ್ತಾರೆ. ಸೊ ಇದನ್ನು ಕನ್ನಡದಲ್ಲಿ ನೀವು ಹಿಂದಿಯಲ್ಲಿ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 2 times ಜಾಸ್ತಿ ಬರುತ್ತೆ. ಇಂಗ್ಲೀಷಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನೂ 3 times 5 times ಜಾಸ್ತಿ ಬರುತ್ತೆ. ಸೊ ನಾವು ಹೇಳೋದೇನಂತಂದರೆ ನೀವು ಜಾಸ್ತಿ ಅರ್ನ್ ಮಾಡಬೇಕು ಅಂದರೆ ಲಾಂಗ್ ಫಾರ್ಮೆಟ್ ವೀಡಿಯೋ. ಸೊ 9 ನಿಮಿಷಕ್ಕಿಂತಲೂ ಮೇಲೆ ಹೋದರೆ ನಿಮಗೆ ಮಲ್ಟಿಪಲ್ ಆ್ಯಡ್ಸೂ ಸಿಗುತ್ತೆ, ಜೊತೆಗೆ ನೀವು ಏನು ಮಾಡ್ತಿದ್ದೀರ ಅನ್ನೋದನ್ನ ಒಂದು ಸ್ಟೋರಿ ಬರುತ್ತೆ. ಅದಕ್ಕೆ ಶಾರ್ಟ್ಸಿಗೆ ಬರಲ್ಲ. ಈಗ ನಾನು ಏನೋ ಮಾತಾಡ್ಬೇಕಂದ್ರೆ ಈ ಎಪಿಸೋಡ್ ಬಂದು ನೀವು ಶಾರ್ಟ್ಸಲ್ಲಿ ಹಾಕ್ತೀರಪ್ಪ, ಅದು ಏನು ಮಾತಾಡಿದ್ರೆ ಹಿಸ್ಟ್ರಿನೇ ಇರಲ್ಲ, ಯಾವುದೋ ಒಂದು ಪಾಯಿಂಟ್ ಆಗ್ತದೆ. ಈಗ ನೀವು ಹೇಳ್ತೀರಪ್ಪ ಯೂಟ್ಯೂಬಿಂದ ಇಷ್ಟು ಅರ್ನ್ ಮಾಡಿದ್ದಾರೆ ಅಂತ, ಅವ್ರು ನಂಬಲ್ಲ. ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ಹೌದು ಇವರು ಅರ್ನ್ ಮಾಡಿದ್ದಾರೆ. ಈ ಚಾನಲ್ ಹೆಸರುಗಳು ಹೇಳ್ತೇವೆ, ಅಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ, ಓ ಹೌದಪ್ಪ ಇದು ನಿಜವಾಗ್ಲೂ ಬಂದಿದೆ ಅಂತ ಹೇಳ್ತಾರೆ. ಈಗ ನನಗೊಂದು ಇನ್ಸ್ಟಾದಲ್ಲಿ ನಾನು ಫಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಈ ಚಿಕ್ಕ ಕಾರಲ್ಲಿ ನಿಮ್ಗೆ ಗೊತ್ತಾ ನಾನು ಏನು ತೊಗೊಂಡಿದ್ದೀನಿ ಅಂತ ಬಂದು ನಾನು BMW ಕಾರ್ ತೋರಿಸ್ಬಿಟ್ಟಿದೆ. ಎಷ್ಟು ಜನ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟಿದ್ರು ಅಂದರೆ ಅದಕ್ಕೆ ಒಂದೊಂದು ಟೈಮ್ ಏನಾಗಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಸಡನ್ ಎಂಟ್ರಿ ಕರ್ನಾಟಕಕ್ಕೆ, ಕನ್ನಡದವ್ರು ಅಂತ ಗೊತ್ತಿರಲಿಲ್ಲ. ಒಬ್ಬನಂತರ ಹೆಂಗಂದರೆ ನೀನೇ ಜಾತ್ರೆಯಲ್ಲಿ ಕಾರ್ ಸೇಲ್ ಮಾಡೋಂಗಿದೆಯಾ, ನೀನೆಲ್ಲಿ ಕಾರ್ ತಗೋತೆ ಅಂತ ಒಬ್ಬನು. ಆಮೇಲೆ ಇನ್ನೊಬ್ಬರು ಬಂದು ನೀನು ಫಸ್ಟ್ ಮುಖ ತೊಳ್ಕೊ, ಸಂತೂರ್ ಸೋಪ್ ತೊಗೊಂಡು ಮುಖ ಹೀಗಾಗಿ ಸುಮಾರು ನನಗೆ ಫಸ್ಟು ಸ್ವಲ್ಪ ದಿನದಲ್ಲಿ ಮೆಸೇಜ್ ಬಂದಿದ್ದು ಕಿರಿಕೀರ್ತಿ ಅವರಿಂದ, ಕಂಗ್ರ್ಯಾಚುಲೇಷನ್ ಬ್ರದರ್ ನೀವು ಚೆನ್ನಾಗಿ ಮಾಡ್ತೀರಂತ. ಆಮೇಲೆ ಇದು ನಿರಂಜನ್ ಅವರಿಂದ ಬಂತು. ಆಮೇಲೆ ನಂದಿನಿ ಮೇಡಮ್ ಅವರು ಬಂದರು, ಕರ್ನಾಟಕ TV ಅವರಿಂದ ಬಂದು, ಯಾಕಂದರೆ ಇವರೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಲ್ವಾ ಹಿಂಗೆ ಅಂತಂದು. ಬಟ್ ಅಲ್ಲಿ ಮಿಸ್ಟೇಕ್ ಏನಾಗಿತ್ತು ಅಂದರೆ ನನ್ನ ಚಾನಲ್ ಹಿಂದೆ ಗೋಲ್ಡ್ ಪ್ಲೇ ಬಟನ್ ಕಾಣಿಸ್ತಿದೆ, ಚಾನಲ್ ಹೆಸರು ಹೇಳಿರಲಿಲ್ಲ, ಮೆನ್ಷನೇ ಮಾಡಿರಲಿಲ್ಲ. ನಾನು ಹೆಂಗಂದರೆ 4 ಗಂಟೆವರೆಗೂ ಮಲ್ಕೊಂಡಿದ್ದೆ, ಎದ್ದಿದ್ದೆ, ಟೀ ಶರ್ಟ್ ನೋಡಿಲ್ಲ, ಹೇರ್ ಸ್ಟೈಲ್ ನೋಡಿಲ್ಲ, ಎದ್ಬಿಟ್ಟು ಹಿಂಗೊಂದು ವೀಡಿಯೋ ಮಾಡಿಬಿಟ್ಟಿದ್ದೆ ನಾನು. ಅದೇ ಮಿಲಿಯನ್ ರೀಚ್ ಆಯಿತು ನಂದು. ಸೊ ಹಾಗಾಗಿ ಬಟ್ ನನಗೆ ಅವಾಗ ಏನಾಗಿದ್ದು ಅಂದರೆ, ಒಂದು ನಾನು ಚಾನಲ್ ನೇಮ್ ಹಾಕಿದ್ದಂತ ತಿಳ್ಕೊಳ್ಳಿ, ಹೋಗಿ ಚಾನಲ್ ನೋಡ್ತಿದ್ರು, ಅಲ್ಲಿ ಅವರಿಗೆ ರಿಯಾಲಿಟಿ ಗೊತ್ತಾಗ್ತಿತ್ತು. ಅದು ನನ್ನ ಮಿಸ್ಟೇಕು, ನಾನು ಹಾಕಿಲ್ಲ. ಆಮೇಲೆ 2 ಚಾನಲ್ ಹೆಸರು ಹಾಕಿಲ್ಲ, ಬಟ್ ಗೋಲ್ಡ್ ಪ್ಲೇ ಕಾಣಿಸ್ತಿದೆ, ಕಾರ್ ಮೇಲೆ ಯೂಟ್ಯೂಬರ್ ಅಂತ ಇದೆ, ಎಲ್ಲ ಇದೆ, ಫ್ರಂಟ್ ಮುಂದೆ ತೆಗೆದಿದೆ, ಸೈಡಿಂದ ತೆಗೆದಿಲ್ಲ ಅದು. ಸೊ ಹಿಂಗಾಗಿ ಏನಾಗುತ್ತೆ, ಆಡಿಯನ್ಸ್ಗೆ ಶಾರ್ಟ್ ವೀಡಿಯೋಸ್ ನೋಡೋದ್ರಿಂದ, ಎಕ್ಸ್ಪೆಷಲಿ ಜರ್ನಿ ಆಗಿರ್ಬೋದು, ಅದರಲ್ಲಿ ಏನೂ ಗೊತ್ತಾಗಲ್ಲ ಇವ್ರು ಟ್ರೂತಾ ಇಲ್ಲ ಫೇಕಾ ಅಂತಂದ್ಬಿಟ್ಟು. ಸೊ ಈಗ ಸುಮಾರು ಜನ ಆನ್ಲೈನಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಿರ್ತಾರಲ್ವ. ಸೊ ಈಗ ಇಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ, ಏನೋ ಒಂದು ಹೇಳಿದ್ರು ಕೂಡ ಅವರೆಲ್ಲ ಹೋಗಿ ಇನ್ನೊಬ್ಬರು ಗೂಗಲಿಂದ ಸರ್ಚ್ ಮಾಡಿರ್ತಾರೆ, ಇಲ್ಲ ಯೂಟ್ಯೂಬಿಂದ ಮಾಡಿರ್ತಾರೆ. ಸೊ ಓನ್ ಎಕ್ಸ್ಪೀರಿಯನ್ಸ್ ಬರೋದು ನೀವು ಮಾಡಿ ಇನ್ನೊಬ್ರಿಗೆ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಏನೇ ಇಶ್ಯೂಸ್ ಇದ್ರೂ ನೀವು ಸಾಲ್ವ್ ಮಾಡ್ಬೋದು. ಇಲ್ಲ ಅಂದರೆ ಆಗೋದೇ ಇಲ್ಲ. ಎಲ್ಲೋ ನೋಡಿ ಕಲ್ತಿದ್ರೆ ಆಗಲ್ಲ. ಇಲ್ಲ ನೋಡಿನೂ ಕಲಿಬೋದು, ಬಟ್ ನಿಮ್ಗೆ ಹೆಂಗತ್ತಂದರೆ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ಹತ್ರ ನೀವು ಕಲ್ತ್ರೆ ಸೊ ನೀವು 100% ಕಲಿಬೋದು, ಇಲ್ಲ ಅಂತನಲ್ಲ. ಬಟ್ ಯೂಟ್ಯೂಬಲ್ಲಿ ಸುಮಾರು ಮಿಸ್ಟೇಕ್ಸ್ ಬರ್ತಾನೆ ಇರುತ್ತೆ, ಯಾಕಂದರೆ ನಾವೇ ಮಾಡಿರೋ ಮಿಸ್ಟೇಕ್ಸು. ಅದು ಫಸ್ಟ್ ಆಫ್ ಆಲ್ ನಾವು ಅಗ್ರಿಮೆಂಟ್ ಓದಿರಲ್ಲ, ಅದು 3-4 ಪೇಜ್ ಇದೆ, ಯಾವನು ಓದ್ತಾನೆ ಅಂತೇಳಿ ಸುಮ್ಮನೆ ಅಕ್ಸೆಪ್ಟ್ ಮಾಡ್ತೇವೆ, ಹೋಗ್ತಾ ಇರ್ತೇವೆ. ಅದರಲ್ಲಿ ಅವ್ರದ್ದು ಗೈಡ್ಲೈನ್ಸ್ ಎಲ್ಲ ಮೇಂಟೈನ್ ಮಾಡಬೇಕು, ಆವಾಗ ಸೇಫ್ ಆಗಿರುತ್ತೆ ಚಾನಲ್ಲು. ಇಲ್ಲ ಅಂದರೆ ಸ್ವಲ್ಪ ದಿನದಲ್ಲಿ ಕಣ್ಮರೇನೋ ಆಗ್ಬೋದು. ಓ ಲವ್ಲಿ. ಲತಾ ಅವರೇ, ಇಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್. ತುಂಬ ಒಳ್ಳೆ ಸಂಭಾಷಣೆ ಆಯಿತು. ನಾನು ಯೂಶಲಿ ನಮ್ಮ ಪಾಡ್ಕಾಸ್ಟ್ನ
ಕೊನೆಗೆ ನಮ್ಮ ಗೆಸ್ಟ್ಗೆ ನಾನು ಕೇಳ್ತೀನಿ, ಆಲ್ರೆಡಿ ನಾನು ಕೇಳಿದ್ದೀನಿ, ಬಟ್ ಕ್ವಿಕ್ 5 ಸೂತ್ರಗಳು. ಓಕೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪಂಚಸೂತ್ರಗಳೇನು? ಓಕೆ, ಸೊ ಫಸ್ಟ್ ನೋಡಿ, ಡ್ರೀಮ್ ಅಂತೂ ಇರಲೇಬೇಕು. ಡ್ರೀಮ್ ಆದ ತಕ್ಷಣ ಈಗ ಕೆಲ್ಸಕ್ಕೆ ಹೋದರೆ ಅದು ಆಗೋಂಥ ಸಿಚುವೇಶನ್ ಇರಲ್ಲ ಒಂದೊಂದರಲ್ಲಿ. ಬಟ್ ಯೂಟ್ಯೂಬಲ್ಲಿ ಯಾಕಾಗುತ್ತೆ ಅಂತಂದರೆ, ಯೂಟ್ಯೂಬ್ ಅನ್ನೋದು ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡ್ತಿರೋದು. ಅದು ನಿಮ್ಮ ಕಂಪ್ನಿಯಲ್ಲಿ ನೀವು ಎಲ್ಲೇ ವರ್ಕ್ ಮಾಡ್ತೀರೋ 1%ಇಂದ 3%. ಓಕೆನಾ. ನೆಕ್ಸ್ಟ್ ಬಂದು ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಇಲ್ಲದೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಟೈಮ್ ಬೇಕು. ನೆಕ್ಸ್ಟ್ ಬರೋದೇ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಇದನ್ನು ನನಗೆ ಎಂಥ ದೊಡ್ಡ ಸ್ಕಿಲ್ಸ್ ಇದೆಯಪ್ಪ, ನನಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ, ಇಲ್ಲ ವೀಡಿಯೋ ಮಾಡೋಕ್ಕೆ ಬರುತ್ತೆ, ನನ್ನ ಕ್ಯಾಮ್ರಾನೇ ಸರಿ ಇಲ್ಲ ಅಂತಂದರೆ ಹೋಯ್ತದು. ಸೊ ಯೂಟ್ಯೂಬಲ್ಲಿ ಮಾಡಬೇಕು ಅಂತಂದರೆ A to Z ನೀವು ತಿಳ್ಕೊಂಡು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ತಿಳ್ಕೊಂಡು ಮಾಡಿದ್ರೆ 100% ಯೂಟ್ಯೂಬ್ ಅನ್ನೋದು ನಿಮ್ಮ ಸ್ಯಾಲ್ರಿಗಿಂತಲೂ 10 ಟೈಮ್ ಅಲ್ಲ, ಒಂದು 100 ಟೈಮ್ ಆದರೂ ನೀವು ಅರ್ನ್ ಮಾಡೋಷ್ಟು ಕೆಪಾಸಿಟಿ ಇರೋದು ಅದು ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಜೀವನ ಕಟ್ಕೊಂಡವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ, ಲೈವ್ ನಿದರ್ಶನ ನೀವು ಇವತ್ತು ನಮ್ಮ ಜೊತೆ ಕೂತಿದ್ದೀರಾ. ಇವತ್ತು ಡಿಜಿಟಲ್ ವರ್ಲ್ಡ್ ಓಡ್ತಾ ಇದೆ, ಈವನ್ ನ್ಯೂಸ್ ಚಾನೆಲ್ಸ್ ಆರ್ ಗೆಟಿಂಗ್ ಡಿಜಿಟಲ್. ಈ ಹಿನ್ನೆಲೆಯಲ್ಲಿ ನೀವು ಬಂದು ಕೂತಾಗ ಒಂದಷ್ಟು ಪ್ರಶ್ನೆಗಳಿದ್ವು, ನಮ್ಮ ಆಫೀಸ್ನವ್ರದ್ದು ಬಹಳಷ್ಟು ಪ್ರಶ್ನೆಗಳಿದ್ವು. ಐ ಥಿಂಕ್ ಅವ್ರಿಗೆಲ್ರಿಗೂ ಒಂದು ದೊಡ್ಡ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಒಂದಂತೂ ಅರ್ಥ ಆಗಿದೆ, ಡಿಟರ್ಮಿನೇಷನ್ ಇಂದ ಕೆಲಸ ಮಾಡಿದ್ರೆ ಎಲ್ಲವೂ ಕೈಗೂಡುತ್ತೆ ಅನ್ನೋದಕ್ಕೆ ನೀವು ಒಂದು ದೊಡ್ಡ ಉದಾಹರಣೆ, ನೀವು ಮತ್ತೆ ನಿಮ್ಮ ಬ್ರದರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗೋಲ್ಡನ್ ಬಟನ್ ಬಂದಿದೆ, ಇದ್ರ ಜೊತೆಗೆ ನೆಕ್ಸ್ಟ್ ಪ್ಲಾಟಿನಮ್ ಆ್ಯಂಡ್ ಡೈಮಂಡ್ ಇದೆಯಾ? ಹೌದು. ಸೊ ಆ್ಯಕ್ಚುಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೈಮಂಡ್ ಬರುತ್ತೆ. ಸೊ ಅದು 10 ಮಿಲಿಯನ್ ಆಗಬೇಕು. ಬಟ್ ಅದು ಈಗ ನಂದು ಇರೋ ಚಾನಲಲ್ಲಿ ಅಂತೂ ಆಗಲ್ಲ, ಯಾಕಂದರೆ ನಾನು ಕಂಟಿನ್ಯೂ ಮಾಡ್ತಿಲ್ಲ. ಬಟ್ ನಾನು ಮನೆಯದು ಶುರು ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಚಾನಲ್ ಏನು ಹೊಸ ಚಾನಲ್ಗಳು ಯೂಟ್ಯೂಬರ್ ಹೌಸ್ ಅಂತ ಮಾಡಿದ್ದೀನೋ ಅಲ್ಲಿನೂ ವೀಡಿಯೋ ಬರುತ್ತೆ, ಜೊತೆಗೆ ಈ ಚಾನಲಲ್ಲೂ ವೀಡಿಯೋಗಳು ಬರುತ್ತೆ. ಸೊ ಹಾಗಾಗಿ ಮೇ ಬಿ ಮುಂದೆ, ಬಟ್ ಆ ಚಾನಲ್ ಅಂತೂ 100%. ಸೊ ಕರ್ನಾಟಕದಲ್ಲೇ ಡೈಮಂಡ್ ಬಟನ್ ಆ್ಯಂಡ್ ಪ್ಲಾಟಿನಮ್ ಬಟನ್ ತೆಗೆದುಕೊಳ್ಳೋ ಮೊದಲಿಗರು ನೀವಾಗಲಿ ಅಂತ. ಡೈಮಂಡ್ ನಮ್ಮಲ್ಲಿ ಯಾರೋ ಒಬ್ಬರಿಗೆ ಬಂದಿದೆ, ಯಾರೋ ಡ್ಯಾನ್ಸ್ ಬ್ಯಾಕ್ಗ್ರೌಂಡಲ್ಲೇನೋ ಇದ್ದಾರೆ, ಒಬ್ಬರು ಚಿಕ್ಕ ಏಜ್ ಇದೆ, ಅವ್ರಿಗೆ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅದು ದಾದಾವ್ರೆ, ನಾವು ಯೂಟ್ಯೂಬ್ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ನನಗೆ ಇಲ್ಲಿವರೆಗೂ ಇರೋ ಇನ್ಫಾರ್ಮೇಷನ್ ಪ್ರಕಾರ ಫೇಸ್ಬುಕ್ನಲ್ಲೂ ಅರ್ನಿಂಗ್ ಒಂದು ಒಳ್ಳೆ ಆಪ್ಷನ್ ಇದೆ, ಮಾನಿಟೈಸ್ ಆಗೋಯ್ತು ಅಂದರೆ. ಬಟ್ ಇನ್ಸ್ಟಾದಲ್ಲಿ ಅರ್ನ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ, ಇವೆರಡರ ಬಗ್ಗೆ? ಓಕೆ, ಸೊ ಇವಾಗ ನೋಡಿ, ಯಂಗ್ ಯೂತ್ ಎಲ್ಲ ಏನಾಗ್ತಿದೆ ಅಂತಂದರೆ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಇರೋದು. ಬಟ್ ಇನ್ಸ್ಟಾಗ್ರಾಮಿಂದ ಡೈರೆಕ್ಟ್ ಅರ್ನಿಂಗ್ 1 ಪೈಸಾನೂ ಇಲ್ಲ. ಬಟ್ ಯೂಟ್ಯೂಬು 55% ರೆವಿನ್ಯೂ ಬರುತ್ತಂದರೆ ಯೂಟ್ಯೂಬಿಂದ ಯಾರಿಗೂ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಯೂಟ್ಯೂಬ್ ತುಂಬ ಪ್ರೊಫೆಷ್ನಲ್ಲು. ಸೊ ಇವಾಗ ಏನಾಗ್ತಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಹೌದು ಈಸಿ, ಅದು ಏನು ಸುಮ್ಮನೆ ಒಂದು ವೀಡಿಯೋ ಹಾಕಿದ್ರೆ ಒಂದಿಷ್ಟು ವ್ಯೂಸ್ ಬರುತ್ತೆ. ಬಟ್ ನಿಮಗೆ ಎಲ್ಲೇ ಹೋದರೂ ಮಿಲಿಯನ್ ವ್ಯೂಸ್ ಹೋದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಓಕೆ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು 1000 ವ್ಯೂಸ್ ಬಂದರೆ ಖುಷಿಯಾಗಿ ಬಿಡ್ತಾರೆ. 1000 ವ್ಯೂಸ್ ಎಲ್ಲಿ ಮ್ಯಾಟ್ರೇ ಆಗಲ್ಲ, ಅದು ನಿಮಗೇನೋ ಮಿಲಿಯನ್ ಗಟ್ಟಲೆ ಬರ್ತಿದೆ, ಆವಾಗ ನಿಮ್ಗದು ಓಕೆ. ಬಟ್ ಇನ್ಸ್ಟಾಗ್ರಾಮಿಂದ ಇಂಡೈರೆಕ್ಟಾಗಿ ಅರ್ನ್ ಮಾಡ್ಬೋದು, ಡೈರೆಕ್ಟಾಗಿ ಯಾವುದೂ ಇರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇನ್ಸ್ಟಾದಿಂದ ನಾನೇನೋ ಪ್ರಾಡಕ್ಟ್ ಸೆಲ್ ಮಾಡ್ತೀನಿ, ಪ್ರಮೋಷನ್ ಮಾಡ್ತಿದ್ದೀನಿ, ಕೊಲಾಬ್ರೇಷನ್ನು, ಪ್ರಾಡಕ್ಟ್ ರಿವ್ಯೂ, ಇದನ್ನೆಲ್ಲ ಮಾಡ್ಬೋದು. ಬಟ್ ಇದನ್ನು 3 ಪ್ಲಾಟ್ಫಾರ್ಮಿಂದನೂ ಮಾಡ್ಬೋದು. ಸುಮಾರು ಜನ ಅದನ್ನು ಬಿಟ್ಬಿಡ್ತಾರೆ, ಎರಡೂ ಮರ್ತೇ ಬಿಟ್ಟಿರ್ತಾರೆ, ಫೇಸ್ಬುಕ್, ಯೂಟ್ಯೂಬ್. ಬಟ್ ದುಡ್ಡು ಕೊಡ್ತಾ ಇರೋದು ಮೇನು ಯೂಟ್ಯೂಬು. ಸೊ 3 ಪ್ಲಾಟ್ಫಾರ್ಮಿಂದನೂ ಕೂಡ ಅರ್ನ್ ಮಾಡ್ಬೋದು ಇಂಡೈರೆಕ್ಟಾಗಿ. ಡೈರೆಕ್ಟಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು, ಫೇಸ್ಬುಕ್ಕಿಂದ ಅರ್ನ್ ಮಾಡ್ಬೋದು. ಬಟ್ ಯೂಟ್ಯೂಬ್ ದುಡ್ಡು ಜಾಸ್ತಿ ಕೊಡುತ್ತೆ, ಫೇಸ್ಬುಕ್ಕು ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಕೊಡುತ್ತೆ ಅಂತಾರೆ. ಇಲ್ಲ. ಸೊ ಇಲ್ಲಿ ನೋಡಿ, ನೀವಾಗ ಯೂಟ್ಯೂಬ್ ಅನ್ನೋದು ಫಸ್ಟ್ ಪ್ಲಾಟ್ಫಾರ್ಮ್, ವಿಡಿಯೋ ಪ್ಲಾಟ್ಫಾರ್ಮ್ ಶುರುವಾಗಿದೆ. ಆಮೇಲೆ ಇವ್ರ ಕಾಂಪಿಟೇಟರ್ ಫೇಸ್ಬುಕ್ ಬಂದಿರೋದು. ಬಟ್ ನೀವು ಅದರಲ್ಲಿ ಆ ಫೀಲ್ಡಲ್ಲಿ ಇದಿರೋದಂತಂದರೆ ನಿಮ್ಗೆ ಆ್ಯಕ್ಚುಲಿ ವ್ಯೂಸ್ ಬರೋದೇ ಮೇಯ್ನ್ ಯೂಟ್ಯೂಬೇ ಜಾಸ್ತಿ. ಬಟ್ ಬೇರೆ ನಮಗೆ ಬಂದಿಲ್ಲ ಅಂದರೆ ನಿಮ್ಗೆ ಬಿಲಿಯನ್ ಗಟ್ಟಲೆ ಇರೋದೆಲ್ಲ ವ್ಯೂಸು ಯೂಟ್ಯೂಬಲ್ಲಿ. ಸೊ ಫೇಸ್ಬುಕ್ ರೀಸೆಂಟಾಗಿ ಸ್ವಲ್ಪ ವರ್ಷದಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಇನ್ಸ್ಟಾ ಬಂದು ರೀಸೆಂಟಾಗಿ ಶುರು ಮಾಡಿದ್ದು. ಬಟ್ ನಾನು ಹೇಳ್ತಿದ್ದೇನಂತಂದರೆ, ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ಯಾವುದು ಈಸಿ ಇರುತ್ತೆ ಅಂತ ಹೋದರೆ ಅದು ದುಡ್ಡು ಬರೋಲ್ಲ. ಇನ್ಸ್ಟಾ ಈಸಿ, ಎಲ್ಲ 99% ಜನ ಇರೋದು ಇನ್ಸ್ಟಾದಲ್ಲೇ. ಆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಲಿಂಕ್ ಹಾಕಿರ್ತೀರ, ಮೈ ಯೂಟ್ಯೂಬ್ ಚಾನಲ್ ಲಿಂಕ್ ಅಂತಂದು, 55% ರೆವಿನ್ಯೂ ಬಿಟ್ಟಿರ್ತೀರಾ, ಇಲ್ಲಿ ಫ್ರೀಯಾಗಿ ವರ್ಕ್ ಮಾಡೋಕ್ತಿರ್ತೀರ. ಎಲ್ಲ ತುಂಬ ಜನ ಮಿಸ್ಟೇಕ್ ಮಾಡ್ತಿರೋದು, ವ್ಯೂಸ್ಗೋಸ್ಕರ ವರ್ಕ್ ಮಾಡಿ. ಬಟ್ ಯಾವ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡಿದ್ರೆ ಸೇಮ್ ಟೈಮ್ ನಿಮ್ಮ ಫೈನಾನ್ಷಿಯಲ್ ಇಶ್ಯೂ ಆಗುತ್ತೆ, ಅದನ್ನು ತಿಳ್ಕೊಂಡು ಮಾಡಿದ್ರೆ 100% ರೆವಿನ್ಯೂ ಮಾಡ್ಕೋಬೋದು. ಸೊ ಮೇನ್ ಫೋಕಸ್ ಶುಡ್ ಬಿ ಆನ್ ಯೂಟ್ಯೂಬ್. ಸೊ ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಶಾರ್ಟ್ಸ್ ವೀಡಿಯೋಸ್ ಮಾಡಾಕಿದ್ರೆ ಒಂದು ಮಾಡಿದೆ ಅಂತ ತಿಳ್ಕೊಳ್ಳೋಣ, ಯೂಟ್ಯೂಬ್ಗೂ ಹಾಕಿರ್ತೀನಿ,
ಫೇಸ್ಬುಕ್ಕು ಹಾಕಿರ್ತೀನಿ, ಇನ್ಸ್ಟಾಗೂ ಹಾಕಿರ್ತೀನಿ. ನಾನು ಏನು ಮಾಡ್ತೀನಿ, ವಾಚ್ ಫುಲ್ ವೀಡಿಯೋಸ್ ಆನ್ ಮೈ ಯೂಟ್ಯೂಬ್ ಚಾನಲ್ ಅಂತ ಟರ್ನ್ ಮಾಡ್ತೀನಿ. ಸೊ ಫೈನಲ್ ಆಗಿ ನನ್ನ ದುಡ್ಡು ಬರೋದು ಯೂಟ್ಯೂಬಿಂದ. ವ್ಯೂಸ್ ಎಷ್ಟೇ ಇನ್ಸ್ಟಾದಿಂದ ಬಂದರೂ ಕೂಡ ಫೈನಲ್ ಆಗಿ ಅಲ್ಲಿಂದ ದುಡ್ಡು ಅರ್ನ್ ಮಾಡ್ಬೋದು. ಬಟ್ ಇತ್ತೀಚೆಗೆ ಏನಾಗ್ತದೆ ಅಂದರೆ ಬರೀ ಒಂದೇ ಪ್ಲಾಟ್ಫಾರ್ಮ್ ಹಿಡ್ಕೊಂಡ್ಬಿಡ್ತಾರೆ. ನಾವು ಹೇಳೋದೇನಂತಂದರೆ ಸೋಷಲ್ ಮೀಡಿಯಾದಲ್ಲಿ ನೀವು ಅರ್ನ್ ಮಾಡಬೇಕು, ಪಾಪ್ಯುಲರ್ ಆಗಬೇಕು ಅಂದರೆ ಒಟ್ಟಿಗೆ 3 ಪ್ಲಾಟ್ಫಾರ್ಮ್ಗೆ ಕೈ ಹಾಕಬೇಕು. ನಾವು ಮಾಡಿರೋ ಮಿಸ್ಟೇಕ್ ಅದನ್ನೇ. ಯಾಕಂದ್ರೆ ನಮ್ಮ ಸಪೋರ್ಟ್ ಮಾಡೋರಿಲ್ಲ. ಈಗ ನಾನು 4.5 ಮಿಲಿಯನ್ ಫಾಲೋವರ್ಸ್ ಯೂಟ್ಯೂಬಲ್ಲಿ ಇದ್ದಾರೆ. 2 ಚಾನಲ್ ಇದೆ. ದತ್ತ ಬೇನೂರ್ ಕ್ರಿಯೇಷನ್ ಅನ್ನೋದು 2 ಮಿಲಿಯನ್ ಇದೆ. ಮೇಕ್ ಯುವರ್ ಓನ್ ಕ್ರಿಯೇಷನು 2 ಮಿಲಿಯನ್ ಇದೆ. ಬಟ್ ನಾವು ಅವಾಗ ಸ್ಟಾರ್ಟ್ ಮಾಡಿಲ್ಲ ಫೇಸ್ಬುಕ್. ಅದು ಫೇಸ್ಬುಕ್ಕಿಂದ ನಮಗೆ ರೆಕಮೆಂಡ್ ಬಂದಿತ್ತು ಸ್ಟಾರ್ಟ್ ಮಾಡಿ ಅಂತಂದು. ಅವರು ಅವಾಗ ನಮ್ಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಹೇಳ್ಬೇಕಂದ್ರೆ ನಾವು ಕಂಟಿನ್ಯೂ ಆಗಿಲ್ಲ. ನೆಕ್ಸ್ಟ್ ಇನ್ಸ್ಟಾ ಬಂದುಬಿಟ್ಟು ನಾನು ಹೇಟ್ ಮಾಡಿರೋ ಆ್ಯಪ್ ಅದು. ಯಾಕಂದರೆ ನನಗೆ ಏನೇನು ವರ್ಕ್ ಮಾಡೋದು ದುಡ್ಡು ಬರಬೇಕು ನನಗೆ. ಸೊ ನಮ್ಮ ಅಣ್ಣ ಇನ್ಸ್ಟಾದಲ್ಲಿ ಮಾಡ್ಬೋದಂತ ಅದು ರೀಸೆಂಟಾಗಿ 1 ವರ್ಷದ ಹಿಂದೆ ಹೇಳಿದರು. ಸೊ ಹಾಗಾಗಿ ಇನ್ಸ್ಟಾಗೂ ಟೈಮ್ ಹಾಕೋಕ್ಕೆ ಶುರು ಮಾಡಿದೆ. ಬಟ್ ನಾನು ಎಲ್ಲೇ ಹಾಕಿದ್ರು ಟೈಮು ಫಸ್ಟ್ ಪ್ರಯಾರಿಟಿ ನನಗೆ ಎಫರ್ಟ್ ಹಾಕ್ತೀನಿ, ಆಮೇಲೆ ದುಡ್ಡು ನಾನು ಫೋಕಸ್ ಮಾಡೋದು. ನಾನು ಏನೇ ಮಾಡಿದ್ರು ಕೂಡ ಕೆಲಸ ಮಾಡಿದ್ರು ಫೈನಾನ್ಷಿಯಲ್ ನನಗದು ಇಂಪ್ರೂವ್ ಅಂದರೆ ಅದ್ರ ನನ್ನ ಬೆನಿಫಿಟ್ ಸಿಗಲೇಬೇಕು. ನಾನು ಫ್ರೀಯಾಗಿ ಅಂತೂ ಯಾವತ್ತೂ ವರ್ಕ್ ಮಾಡಲ್ಲ. ಈಗ ಅದು ಫ್ರೀಯಾಗಿ ಏನೋ ಸುಮ್ಮನೆ ಹಂಗೆ ವೀಡಿಯೋ ಅದರಿಂದ ಏನಾದರೂ ನಮಗೆ ಬೇಕಲ್ವ. ಈಗ ನನ್ನ ಟೈಮ್ ಫ್ರೀ ಆಗಿರಲ್ಲ. ಸೊ ನಮ್ಗೆ ಏನೋ ತಿನ್ನೋಕೆ ಉಣ್ಣೋಕ್ಕಾದ್ರೂ ದುಡ್ಡು ಬೇಕಾಗುತ್ತೆ. ಸೊ ನನ್ನ ಇಂಟೆನ್ಷನ್ ಏನಂದರೆ ಎಲ್ಲೇ ಟೈಮ್ ಹಾಕಿದ್ರೂ ಕೂಡ ಫೈನಲ್ ಆಗಿ ಅದರಿಂದ ರೆವಿನ್ಯೂ ಬರೋಂಥದ್ದು. ಬಟ್ ರೀಸೆಂಟಾಗಿ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ 99% ಜನ ಟೈಮ್ ಸ್ಪೆಂಡ್ ಮಾಡ್ತಿರೋದು ಇನ್ಸ್ಟಾಗ್ರಾಮಲ್ಲಿ. ಅದು ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ವರ್ತಿಲ್ಲ ಅದು. ನಿಮ್ಮ ಒಂದು ಲಕ್ಷ ಫಾಲೋವರ್ಸ್ ಆದ ತಕ್ಷಣ ನಿಮ್ಗೇನೋ ಪ್ರಮೋಷನ್ ಅದು ಮಾಡ್ತೀರಾ. ಈಗ ನಾನು ಇನ್ಫ್ಲುಯೆನ್ಸರ್ ಅಂದ್ಕೊಳ್ಳೋಣ, ನೀವು ಪ್ರಮೋಷನ್ ಕೊಡ್ತೀರಪ್ಪ, ನೀವು ನನಗೆ ಕೇಳ್ತೀರಾ 50,000 ಅಂತ ಹೇಳ್ತೀನಿ, ನೀವು ಕೊಡ್ತೀರಾ? ಕೊಡಲ್ಲ. 20ಕ್ಕೆ ಮಾಡಿ ಅಂತೀರಾ. ಸೊ ನೀವು ಎಷ್ಟೊಂದು ಮಾತಾಡೋ ತಕ್ಷಣ ಡೀಲ್ ಮುಗಿಯೋದದು. ಒಂದೊಂದು ಟೈಮ್ ಅದನ್ನು ಆಗದೇ ಇರ್ಬೋದು. ಸೊ ಬಟ್ ಡೈರೆಕ್ಟಾಗಿ ಯೂಟ್ಯೂಬ್ ಹಂಗಲ್ಲ, ಯಾವನ ಜೊತೆನೂ ಮಾತಾಡೋದು ಬೇಡ, ಬರೀ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿದ್ದು. ಫೇಸ್ಬುಕ್ ಹೌದು. ಬಟ್ ಕಂಪ್ಯಾರಿಟಿವ್ಲಿ ಅರ್ನಿಂಗ್ ಕಮ್ಮಿ ಇದೆ. ಹೌದು, ಫೇಸ್ಬುಕ್ ಕಡಿಮೆ. ಉದಾಹರಣೆ ಕೊಡ್ಬೋದಾ? ಅದರಲ್ಲಿ ಎಷ್ಟು? ನೋಡಿ, ನಾವು ಸ್ಟಾರ್ಟ್ ಮಾಡಿದಾಗ ಒಂದು 2 ಇಯರ್ಸಿಂದ ಫೇಸ್ಬುಕ್ 12% ಅಂತ ಇತ್ತು. ಇವಾಗ ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಗೂಗಲಿಂದ ಅದು. ಸೊ ಬಟ್ ಯೂಟ್ಯೂಬ್ ಅವತ್ತಿನ ಹಿಡ್ಕೊಂಡು 55% ರೆವಿನ್ಯೂ ಇರೋದು. ಇವಾಗಲೂ ಯೂಟ್ಯೂಬ್ ಹಾಗೆ ಇರೋದು. ಸೊ ಅರ್ನ್ ಮಾಡಬೇಕು ಫೈನಾನ್ಷಿಯಲ್, ನಾನು ಒಂದು ಚಿಕ್ಕ ಏಜಲ್ಲೇ ಅಚೀವ್ ಮಾಡಬೇಕು ಅಂತಂದರೆ ಇವಾಗ ಸೋಷಿಯಲ್ ಮೀಡಿಯಾ, ಅದರಲ್ಲಿ ಎಕ್ಸ್ಪೆಷಲಿ ಯೂಟ್ಯೂಬ್ ಫೋಕಸ್ ಅಲ್ಲಿ ಫಸ್ಟ್. ಓಕೆ, ಇವಾಗ ಒಂದು ಶಾರ್ಟ್ಸ್ ಯಾರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದೇ ಸೇಮ್ ಶಾರ್ಟ್ಸ್ನ 3 ಕಡೆಗೆ ಅಪ್ಲೋಡ್ ಮಾಡ್ಬೋದಾ? ಅಥವಾ ಮಾಡ್ಬೋದು, ಬಟ್ ಸ್ಲೈಟ್ ಚೇಂಜಸ್ ಮಾಡ್ಕೋಬೇಕು. ಮೇ ಬಿ ಒಂದು 5 ಸೆಕೆಂಡು 3 ಸೆಕೆಂಡು ಡಿಫ್ರೆನ್ಸ್ ಮಾಡ್ಕೋಬೇಕು. ಆವಾಗ ಒಂದಿಷ್ಟು ಟೈಮ್ ಚೇಂಜಸ್ ಆಗಿ ಆಮೇಲೆ 3 ಪ್ಲಾಟ್ಫಾರ್ಮಲ್ಲಿ ಸೇಮ್ ಟೈಟಲನ್ನು ಬರಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಈಗ ನಮ್ಮದು ನೋಡಿ 2 ಚಾನಲಲ್ಲಿ ಸೇಮ್ ಕಂಟೆಂಟು, ಬಟ್ ಈ ಚಾನಲಲ್ಲಿ ಇದ್ದ ಟೈಟಲ್ ಆ ಚಾನಲಲ್ಲಿ ಇರಲ್ಲ, ಆ ಚಾನಲಲ್ಲಿ ಇದ್ದಿರಲ್ಲ, ಈ ಪ್ರೊಫೈಲ್ ಪಿಕ್ಚರ್ ಅಲ್ಲಿರಲ್ಲ, ಅಲ್ಲಿಂದ ಇಲ್ಲಿರಲ್ಲ. ಏನೋ ಒಂದು ಚೇಂಜಸ್ ಮಾಡಿರ್ತೀನಿ, ಕಲರಲ್ಲಿ ಚೇಂಜಸ್ ಮಾಡಿರ್ತೀನಿ, ಪ್ರೊಫೈಲ್ ಪಿಕ್ಚರಲ್ಲಿ ಚೇಂಜಸ್ ಮಾಡಿರ್ತೀನಿ. ಸೊ ಫೈನಲ್ ಆಗಿ ಎಲ್ಲೇ ಓಡಿದ್ರು ನಂದೇ ವಿಡಿಯೋ ಓಡಬೇಕು, ಎಲ್ಲೇ ದುಡ್ಡು ಬಂದರೂ ನನಗೆ ಬರಬೇಕು, ಆ ಥರ ನಾನು ಮಾಡಿರೋದು. ನಿಮ್ಮ ಕನಸು ಪೂರ್ತಿ ಆಗಲಿ ಅಂತ ವಿಶ್ ಮಾಡ್ತಿದ್ದೀವಿ. ಸೊ ಅರ್ನಿಂಗ್ ಇನ್ನಷ್ಟು ಜಾಸ್ತಿ ಆಗಲಿ, ನಿಮ್ಮಿಂದ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸ್ ಜೀವನ ಕಂಡುಕೊಳ್ಳಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ, ರೆವೆನ್ಯೂ ಕಂಡುಕೊಳ್ತಾ ಇದ್ದಾರೆ. ಈ ಪಾಡ್ಕಾಸ್ಟ್ ನಿಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುತ್ತೆ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಗೊತ್ತಿದೆಯಲ್ಲ, ಬೆಂಗಳೂರು ಬಜ್ನಲ್ಲಿ ಹೊಸ ಪಾಡ್ಕಾಸ್ಟ್ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನಮಸ್ಕಾರ.